ಮೆಂಬರ್ 2021, 2022 ಡಿ ಎಂ ಕ್ಲಬ್ ಮೆಂಬರ್ ಆದ. 2023ಕ್ಕೆ ಜೆಡ್ ಎಂ ಕ್ಲಬ್ ಮೆಂಬರ್ ಹಂತವಾಗಿ ನಮ್ದು ಏನೇನಿದೆ ಕ್ಲಬ್ ಮೆಂಬರ್ ಹಂತವಾಗಿ ಕ್ಲಬ್ ಮೆಂಬರ್ ಆದ. ಜೆಡ್ ಎಂ ಅಲ್ಲಿ 2 ವರ್ಷ 23, 24ರಲ್ಲಿ CM 2025ದಿಂದ ಕಳೆದ 25-26ನೇ ಸಾಲಿನಿಂದ CM ಕ್ಲಬ್ ಮೆಂಬರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಕ್ಲಬ್ ಮೆಂಬರ್ ಆಗಿದ್ದೇನೆ. ಮತ್ತೆ 2023ರಲ್ಲಿ CLA ತಗೊಂಡ. ಈ ರೀತಿ ಸ್ನೇಹಿತರೆ ಇವನು ಬಹಳ ಕಷ್ಟಪಟ್ಟು ಮೇಲೆ ಬಂದಿರೋ ಇದು ಹುಡುಗ. ಅವನಿಗೆ ಈ ಸಮಾಜ ಸೇವೆ ನಂದು ಹೆಂಗಿದೆಯಾ ಸಮಾಜ ಸೇವೆ ಅದೇ ತರ ಸಮಾಜ ಸೇವೆ ಅಂದ್ರೆ ಅವನ ಹೃದಯ ಮಿಡಿಯುತ್ತೆ. ಅವ್ನ ಪಾಲಿಸಿ ಹೋಲ್ಡರ್ಸ್ ಯಾರಾದ ಕಷ್ಟ ಅಂದ್ರೆ ರಾತ್ರಿ ಎದ್ಬಿಟ್ಟು ಅವ್ರ ಮನೆಗೆ ಹೋಗಿ ಸೇವೆ ಮಾಡಕ್ ಸಿದ್ಧ ಇರ್ತಾನೆ. ಅದಲ್ದಲೆ ನಮ್ಮ ಬ್ರಾಂಚಲ್ಲಿ ಎಸ್ಪೆಷಲಿ ನಮ್ಮ ಬ್ರಾಂಚಲ್ಲಿ ತಿಪ್ಪೇಶಪ್ಪ ಅಂದ್ರೆ ಎಲ್ಲರಿಗೂ ಫೇಮಸ್ಸು. ಓದಿ PUC ಆದ್ರೂ ಕೂಡ ತಂತ್ರಜ್ಞಾನದಲ್ಲಿ ಬಹಳ ಮುಂದೆ. ಯಾವುದೇ ಒಂದು ಆನಂದ ಸ್ಟಾರ್ಟಿಂಗ್ ಆನಂದ ಬಂದಾಗ ಸ್ಟಾರ್ಟಿಂಗ್ ಆನಂದ ನಮ್ಮ ಶಾಖೆಯಿಂದ ಆನಂದ ನಮ್ಮ ಡಿವಿಷನ್ ಇಂದ 2-3 ಜನ ಇಲ್ಲಿ ಬಾಂಬೆನಲ್ಲಿ ಒಂದು ಕಾಂಪಿಟೇಷನ್ ಇಟ್ಟಿದ್ರು. ನಾವು ಆನಂದ ಮಾಡಿದವರಿಗೆ ಒಂದು ಬಾಂಬೆನಲ್ಲಿ ಒಂದು ಫಂಕ್ಷನ್ಗೆ ಅಟೆಂಡ್ ಮಾಡ್ಲಿಕ್ಕೆ ಅದಕ್ಕೆ ಕ್ವಾಲಿಫೈ ಆಗಿ ಆನಂದ ಈ ರೀತಿ ಅವ್ನ ಟೆಕ್ನಾಲಜಿ ಬಹಳ ಮುಂದೆ. ಆಮೇಲೆ ಎಲ್ಲರಿಗೂ ಕೂಡ ನಮ್ಮ ಶಾಖೆಯಲ್ಲಿ ಈ ಒಂದು ಸೀನಿಯರ್ ಪ್ರತಿನಿಧಿ ಇರ್ಬೋದು ಪ್ರತಿನಿಧಿ ಇರ್ಬೋದು, ಪ್ರತಿಯೊಬ್ರು ಯಾವುದೇ ಒಂದು ಪಾಲಿಸಿ ಲಾಗಿನ್ ಇರ್ಬೋದು, ಮರ್ಚೆಂಟ್ ಬೋರ್ಡ್ ಅಲ್ಲಿ ಇಶ್ಯೂಸ್ ಇರ್ಬೋದು, ಏನೇ ಇದ್ರು ತಿಪ್ಪೇಶಪ್ಪನ್ ಕಾಂಟ್ಯಾಕ್ಟ್ ಮಾಡ್ತಾರೆ. ಹಾಗಾಗಿ ಸಮಾಜ ಸೇವೆಯನ್ನು ಜೊತೆಲಿ ಸಮಾಜ ಸೇವೆಯನ್ನು ಮಾಡ್ತಾನೆ. ಒಳ್ಳೆ ಹುಡುಗ, ಬೆಳಿಬೇಕು ಅಂತ ಆಸೆ ಇದೆ, ಬೆಳಿತಾ ಇದ್ದಾನೆ. ನಾನು CLA ತಗೊಳ್ತೀನಿ ಅಂತ ಹೇಳಿದಾಗ 2023ರಲ್ಲಿ CLA ತಗೊಳ್ತೀನಿ ಅಂತ ನನ್ನ ಹತ್ರ ಕೇಳಿದಾಗ ಧಾರಾವಾಳ ತಗೊಳಪ್ಪ, ನಮ್ಮ ಶಿಷ್ಯಂದ್ರು ಕ್ಲಬ್ ಮೆಂಬರ್ ಆಗಿರೋದು ಗ್ರೇಟು, ಅದರಲ್ಲಿ ನೀನು CLA ತಗೊಳ್ತೀಯ ಅಂದ್ರೆ ತುಂಬಾ ಖುಷಿ. ಬಟ್ ನಾನು ಹೇಳಿದ್ದು ಅವ್ರಿಗೆ ಒಂದೇ ಮಾತು, CLA ತಗೊಳ್ಳುವಾಗ ಇಷ್ಟು ದಿವಸ ನೀನು ಸಪೋರ್ಟ್ ಮಾಡಿದೆ, ನೀನು CLA ಆಗ್ಬೇಕು ಅಂದ್ರೆ ನನ್ನ ತರ ಹೇಗೆ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡಿದ್ದಾರ, ನಾನು ಇನ್ನೊಬ್ಬರ ಮೇಲೆ ಏನ್ ಡಿಪೆಂಡ್ ಆಗಿಲ್ವೋ ಆ ತರ ನಿನ್ನ ಪ್ರತಿನಿಧಿಗಳಿಗೆ ನೇಮಕಾತಿ ಮಾಡೋ ಪ್ರತಿನಿಧಿಗಳಿಗೆ ನೀನು ಫುಲ್ ಟೈಮು ನಿನ್ಗೆ ಅವ್ರು ಸರ್ವಿಸ್ ಕೊಟ್ಕೊಂಡು ಪಾಲಿಸಿ ಪೇಪರ್ಸ್ ಎಲ್ಲ ಕಂಪ್ಲೀಟ್ ಮಾಡ್ತೀನಿ ಅಂತ ಕಾನ್ಫಿಡೆನ್ಸ್ ಇದ್ರೆ ತಗೋ, ನನ್ನ ಮೇಲೆ ಡಿಪೆಂಡ್ ಆಗ್ಬೇಡ. CLA ಆದ್ಮೇಲೆ ನೀನು ಒಬ್ಬ ನಾಯಕ ಆಗ್ತಿದ್ಯಾ ಅಂತ ಹೇಳಿದಾಗ ಅವತ್ತಿಂದ ಅವನು ಯಾವುದೇ ಮೊದ್ಲಿಂದನೂ ಕೂಡ ಅವನು ಫುಲ್ ಟೈಮ್ ಬಂದ್ಮೇಲೆ ಯಾವ್ದು ನನ್ನ ಮೇಲೆ ಡಿಪೆಂಡ್ ಆಗಿಲ್ಲ. ನನ್ನ ಕೆಲಸ ಇದ್ರ ಜೊತೆಯಲ್ಲಿ ಬೇರೆ ಕೆಲಸ ಇಲ್ಲದ್ರೆ ನನ್ನ ಪರ್ಸನಲ್ ಕೆಲಸ ಅಂದ್ರೆ ಪರ್ಸನಲ್ ಮೀನ್ಸ್ ಬಿಸ್ನೆಸ್. ನಾನು ಸಮಾಜ ಸೇವೆಯಲ್ಲಿ ಇರೋದ್ರಿಂದ ಬೆಂಗಳೂರು ಡಿವೋಟು ಏಜೆಂಟ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್, ಸ್ಟೇಟ್ CWA ಜನರಲ್ ಸೆಕ್ರೆಟರಿ, ಈ ತರ ಹಲವಾರು ಸಂಘದಲ್ಲಿ ಇರೋದ್ರಿಂದ ನಮ್ಮ ಕೆಲಸನೂ ಕೂಡ ತಿಪ್ಪೇಶಪ್ಪ ಅಂತ ಇನ್ನೊಬ್ರು ಇದ್ದಾರೆ, ತಿಪ್ಪೇಶಪ್ಪ ಜೊತೆ ಪರಮೇಶ್ವರಪ್ಪ ಅಂತ ಇನ್ನೊಬ್ರು ಇದ್ದಾರೆ, ಅವರು ಕೂಡ ಇವತ್ತಿನ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಇವರಿಬ್ರು ನನಗೆ ಒಬ್ರು ಬಲಗೈ ಒಬ್ರು ಎಡಗೈ ಇದ್ದಂಗೆ. ಇವರಿಂದ ನನಗೆ ತುಂಬಾ ನನ್ನ ಕೆಲಸ ಮಾಡ್ಲಿಕ್ಕೆ, ನನ್ನ ಬಿಸ್ನೆಸ್ ಬಿಟ್ಟು ಬೇರೆ ನನ್ನ ಸೋಷಿಯಲ್ ಆಕ್ಟಿವಿಟೀಸ್ ಮಾಡ್ಲಿಕ್ಕೆ ತುಂಬಾ ಸಹಾಯ ಮಾಡ್ತಾರೆ. ಯಾವುದೇ ಫಂಕ್ಷನ್ ಇದ್ರು ಏನೇ ಇದ್ರು ಕೂಡ ಒಂದು ಹೇಳಿದ್ರೆ ಬಿಟ್ಟು ಕೆಲಸ ಮಾಡ್ತಾರೆ. ಇದುವರೆಗೂ ಏನ್ ಈ ಪೋಸ್ಟರ್ ಮಾಡ್ತಾರ, ಈ ಗುರು ಶಿಷ್ಯ ಸಮ್ಮೇಳನ ಅಥವಾ CLA ಸಮ್ಮೇಳನ ಇರ್ಬೋದು, ಏನೇ ಪೋಸ್ಟ್ ರೆಡಿ ಮಾಡ್ಕೊಡೋದು ಕೂಡ ತಿಪ್ಪೇಶಪ್ಪನೇ. ನಮಗೆ ನಮ್ಮ ಮಂಜುನಾಥ್ ಅವರು ಡಾಟಾ ಕೊಡ್ತಾರೆ, ಅದನ್ನ ಪೋಸ್ಟ್ ರೆಡಿ ಮಾಡಿಬಿಟ್ಟು ನಮ್ಮ ಮಂಜುನಾಥ್ ಅವರಿಗೆ ಎಜುಕೇಶನ್. ಹೀಗಾಗಿ ಇಷ್ಟು ಒಂದು ಅವ್ರದ್ದು ಕಿರು ಪರಿಚಯ. ಸ್ವಂತ 2-3 ಸೈಟು ಮಾಡ್ಕೊಂಡಿದ್ದಾನೆ, ಸ್ವಂತ ಕಾರ್ ಇಟ್ಕೊಂಡಿದ್ದಾನೆ. ಸದ್ಯಕ್ಕೆ ಒಂದು ಮನೆ ಇಲ್ಲ, ಮನೆ ತಗೊಳಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಮನೆಗೂ ಇನ್ವೆಸ್ಟ್ ಮಾಡಿ ಸ್ವಂತ ಮನೆನೂ ಮಾಡ್ಕೊಳ್ತಾ ಇದ್ದಾನೆ ಬೆಂಗಳೂರಲ್ಲಿ ಸದ್ಯದಲ್ಲೇ. ಇವಾಗ ಹಂತವಾಗಿ ಬೆಳೆದು ಬಂದಿದೆ ಸ್ನೇಹಿತರೆ. ಇಷ್ಟು ಅವರ ಕಿರು ಪರಿಚಯ. ಅಕಸ್ಮಾತ್ ನಾನ್ ಬಿಟ್ಟು ಹೋಗಿದ್ರೆ ನಮ್ಮ ನರಸಿಂಹಣ್ಣ ಅವ್ರ ಬಗ್ಗೆ ಮಾತಾಡ್ತಾರೆ. ತುಂಬಾ ಧನ್ಯವಾದಗಳು ಸರ್. ಸರ್ ಒಂದ್ ನಿಮಿಷ. ಸರಿ, ನಾವು ಮೈನ್ ಎಜುಕೇಶನ್ ಕಮಿಟಿ ನಮ್ಮ ಪ್ರೆಸಿಡೆಂಟ್ ಮಂಜುನಾಥ್ ಸರ್ ಹಾಗೂ ನಮ್ಮ ವೈಸ್ ಪ್ರೆಸಿಡೆಂಟ್ ಶಂಕರಲಿಗೌಡರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ದಯಮಾಡಿ ಕ್ಷಮೆ ಇರ್ಲಿ. ಪಂಡಿತರು ನನ್ನ ಹೆಸರು ಹೇಳ್ರಿ, ಬೇರೆ ಹೇಳಿದ್ರಿ ಶಿಕ್ಷಣ. ಧನ್ಯವಾದಗಳಪ್ಪ. ಮೇನ್ ಶಶಿ ವೆಲ್ಕಮ್, ಸ್ವಾಗತ. ಅವ್ರಿಬ್ರಿಗೆ ಕೊಡ್ಬೇಕು, ಅವ್ರಿಗೆ ಗೆಸ್ಟ್ಗೆ. ಇವತ್ತು ಎಜುಕೇಶನ್ ಕಮಿಟಿ ಅವರ ಮೀಟಿಂಗ್ ಆರ್ಗನೈಸ್ ಮಾಡೋದು, ಆಮೇಲೆ ಮೈನ್ ನರಸಿಂಹಣ್ಣ ಅವ್ರು ಇಂಟ್ಯಾಕ್ಟ್ ಮಾಡ್ತಾರೆ. ಹಾಗಾಗಿ ಇಷ್ಟು ಜನ ಕೇಳಿದ್ರೆ ಆಮೇಲೆ ಎಲ್ಲ ಅಂತ ಹೇಳಿದ್ರೆ ಸಾಕು. ಓಕೆ, ಸಣ್ಣಪಟ್ಟದ್ದು ಇರುತ್ತೆ ಸರ್. ಅಲ್ಲಿಂದ ಫೋನ್ ಮಾಡ್ತಾ ಇದಾರೆ, ಹಂಗೆ ಆಲ್ ಇಂಡಿಯಾ ಇದಕ್ಕೆ ಜಾಯ್ನ್ ಆಗ್ಬಿಡಿ ಸರ್. ಓಕೆ, ನೀವು ನಡ್ಸ್ಕೊಡಿ, ನಾನು ಜಾಯ್ನ್ ಆಗ್ತೀನಿ. ಸ್ನೇಹಿತರೆ, ಇವತ್ತು ನಮ್ದು ಆಲ್ ಇಂಡಿಯಾ ಸೆಂಟ್ರಲ್ ಕಮಿಟಿದು ಕೂಡ CWA ಮೊನ್ನೆ ಫಂಕ್ಷನ್ ಆಗಿದ್ಮೇಲೆ ರಿವ್ಯೂ ಮೀಟಿಂಗ್ ಇದೆ. ನಾನು ಅಲ್ಲಿ ಜಾಯ್ನ್ ಆಗ್ತೀನಿ. ಏನಿದ್ರು ನಮ್ ನರಸಿಂಹಣ್ಣ ಮಾತಾಡ್ತಾರೆ, ಅದ್ರ ಆಮೇಲೆ ನಾನೇನಾಗಿತ್ತು ಲಾಸ್ಟ್ ಜಾಯ್ನ್ ಆಗ್ತೀನಿ.
ನರಸಿಂಹಣ್ಣ ನಿಮ್ಗಿನ್ನ. ಓಕೆ, ಧನ್ಯವಾದಗಳು. ರಾಜ್ಯದ ಎಲ್ಲಾ ವಿಭಾಗದಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಭಾಗವಹಿಸಿರ್ತಕ್ಕಂತ ನಮ್ಮ CWA ನಾಯಕರುಗಳೇ, ರಾಜ್ಯ ನಾಯಕರುಗಳೇ ಹಾಗೂ ಎಜುಕೇಶನ್ ಕಮಿಟಿಯ ನಮ್ಮ ನಾಯಕರುಗಳೇ, ಹಾಗೂ ಇವತ್ತಿನ ಕೇಂದ್ರ ಬಿಂದುವಾಗಿರುವಂತ ತಿಪ್ಪೇಸಪ್ಪ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಆರ್ಥಿಕ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಧನ್ಯವಾದಗಳು ಸರ್. ತಿಪ್ಪೇಸಪ್ಪ ಅವರೇ, ಎಸ್ ಸರ್. ನಿಮ್ಮ ಬಗ್ಗೆ ನಿಮ್ಮ ಗುರುಗಳಾದ ವಿರೂಪಾಕ್ಷ ಅವರು ಸುಮಾರು 15 ನಿಮಿಷಗಳ ಕಾಲ ಸುದೀರ್ಘವಾದ ಕಿರು ಪರಿಚಯ ಅನ್ನೋದಕ್ಕಿಂತ ದೊಡ್ಡ ಪರಿಚಯವನ್ನ ಮಾಡಿಕೊಟ್ಟಿದ್ದಾರೆ. ಖಂಡಿತ ಸರ್. ಹಾಗಾಗಿ ತಾವು ತಮ್ಮ ವೈಯಕ್ತಿಕವಾಗಿ ತಮ್ಮ ಪರಿಚಯವನ್ನ ಮಾಡ್ಕೋಬೇಕು ಅಂದ್ರೆ ಇಲ್ಲಿಗೆ ಬಂದ ದಾರಿ ಹೇಗಿತ್ತು, ಹೇಗೆ ಏನಕ್ಕೆ LIC ಹಾಕ್ಬೇಕು ಅನ್ನಿಸ್ತು, ಅದ್ರ ಬಗ್ಗೆ ನೀವೇನಾದ್ರೂ ಸಣ್ಣದಾಗಿ ಹೇಳ್ಬೇಕು ಅಂದ್ರೆ ಮಾತಾಡ್ಬೋದು. ಸರಿ ಸರ್, ಖಂಡಿತ. ಮೊದಲಿಗೆ ನಮ್ಮ ಗುರುಗಳಾದ ವಿರೂಪಾಕ್ಷಪ್ಪ ಸರ್ನವರಿಗೆ ವಂದಿಸುತ್ತಾ, ಹಾಗೂ ಈ ಗುರು ಶಿಷ್ಯ ಸಮ್ಮೇಳನವನ್ನ ಆಯೋಜಿಸಿದಂತ ನಮ್ಮ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಎಜುಕೇಶನ್ ಕಮಿಟಿ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಶ್ರೀ ಮಂಜುನಾಥ್ ಸಾರು ಮತ್ತು ವೈಸ್ ಪ್ರೆಸಿಡೆಂಟ್ ಶಂಕರಲಿಂಗೇಗೌಡ ಸರ್ಗೆ ನಮಸ್ಕಾರ ಹೇಳ್ತಾ, ಹಾಗೂ ರಾಜ್ಯಾಧ್ಯಕ್ಷರಾದ ಶ್ರೀ ನರಸಿಂಹಯ್ಯ ಸರ್ ಅವರೇ ಮತ್ತು ಕಾರ್ಯದರ್ಶಿಗಳಾದ ಅದೇ ನಮ್ಮ ಗುರುಗಳಾದ ವಿರೂಪಾಕ್ಷಪ್ಪ ಸರ್ ಅವರೇ ಹಾಗೂ ಖಜಾಂಚಿಗಳಾದ ಶ್ರೀನಿವಾಸ್ ಪಂಡಿತ್ ಸರ್ ಅವರೇ, ಇವರೆಲ್ಲರಿಗೂ ವಂದಿಸುತ್ತಾ, ಮತ್ತೆ ಈ ನಮ್ಮ ಕರ್ನಾಟಕ ಸಂಘಟನೆ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ. 8ನೇ ಈ ಗುರು ಶಿಷ್ಯ ಸಮ್ಮೇಳನಕ್ಕೆ ನನ್ನನ್ನ ಆಯ್ಕೆ ಮಾಡಿದ್ದಕ್ಕಾಗಿ ಅವರೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಹಾಗೂ ನಮ್ಮ ಈ ಆಲ್ ಇಂಡಿಯಾ EC ಮೆಂಬರ್ ಆಗ್ತಕ್ಕಂಥ ನಮ್ಮ ಭಜಂತ್ರಿ ಸರ್ ಅವ್ರಿಗೂ, ಹಾಗೂ ನಮ್ಮ ಸಂಘಟನಾ ಕಾರ್ಯದರ್ಶಿ ಶಶಿಕುಮಾರ್ ಸರ್ ಅವ್ರಿಗೂ, ಈ ಮತ್ತು ಎಲ್ಲಾ ನನ್ನ ಸೂಪರ್ವೈಸರ್ ಏಜೆಂಟ್ಸ್ ಹಾಗೂ CLIA ಮಿತ್ರರಿಗೆ ಈ ಶುಭ ಸಂಜೆಯ ಗೂಗಲ್ ಮೀಟ್ನ ನಮಸ್ಕಾರಗಳು ಸರ್. ಹಾಗೆ ನಾನು LIC ಬರೋದಕ್ಕಿಂತ ಮುಂಚೆ ಬೆಂಗಳೂರಿಗೆ ಬಂದಿದ್ದು 2002ರಲ್ಲಿ. 2002ರಲ್ಲಿ ಬೆಂಗಳೂರಿಗೆ ಬಂದ ನಂತರ ನನಗೆ ಕೆಲಸ ಮಾಡೋದು ಗೊತ್ತಿಲ್ಲ, ಏನ್ ಗೊತ್ತಿಲ್ಲ. ಹಾಗೆ ಓದ್ತಾ ಇದ್ದೆ, ಮುಗಿದ ತಕ್ಷಣ ಬೆಂಗಳೂರಿಗೆ ಬಂದೆ. ಮೊದಲು ನಾನು ಕಾಫಿ ಎಸ್ಟೇಟ್ಗೆ ಹೋದೆ. ನಮ್ಮ ಅಪ್ಪ ಅವರು ಜನ ಕರ್ಕೊಂಡು ಹೋಗೋರು ಸರ್. ಇದೊಂದು ಅವ್ರು ಸಾರಿ ಗೊತ್ತಿಲ್ಲ, ಹಾಗಾಗಿ ನಾನು ಹೇಳ್ತಾ ಇರೋದು. ಕೆಲ್ಸಕ್ಕೆ ಅಂತ ಮೇಸ್ತ್ರಿ ಆಗಿ ಕರ್ಕೊಂಡು ಹೋಗೋರು. ಅಲ್ಲಿ ನಂದು PUC ಮುಗಿದ ನಂತರ ನಾನು ಅಲ್ಲಿ ಒಂದು 6 ಮಂತ್ ಹೋದೆ. ಎಸ್ಟೇಟ್ ಅಲ್ಲೂ ಕೂಡ ಕೆಲಸ ಮಾಡಿದ್ದೀನಿ. ಹಾಗೆ ನಮ್ಮ ಸ್ನೇಹಿತರು ಅಲ್ಲಿಂದ ಬೆಂಗಳೂರಿಗೆ ಬಂದಿದ್ರು. ನೀನ್ ಯಾಕೆ ಇಲ್ಲಿ SLC PUC ಮಾಡ್ಕೊಂಡು ನೀನ್ ಯಾಕೆ ಇಲ್ಲಿ ಕೆಲಸ ಮಾಡ್ಬೇಕು, ನೀನು ಹೋಗು ಅಲ್ಲಿ ಬೆಂಗಳೂರಿಗೆ ಅಂತೇಳಿ ಅವರ ರಿಲೇಷನ್ ಇಲ್ಲಿದ್ರು. 1 ತಿಂಗಳು ನಾನು ಇಲ್ಲಿ ಮಾದೇಪುರ ಗಡಜಪಾಳದಲ್ಲಿ 1 ತಿಂಗಳು ಇದ್ದೆ. ನಂತರ ಅಲ್ಲಿ ಬಂದ್ಮೇಲೆ 1 ತಿಂಗಳಾದ್ಮೇಲೆ ಈ ಕೆಲಸ ಹುಡ್ಕೊಂಡೆ. 3,600 ರೂಪಾಯಿ ನನಗೆ ಫಸ್ಟ್ ತಿಂಗಳು 15 ಡೇಸ್ ಸ್ಯಾಲ್ರಿ ಬಂತು. ಹಾಗೆ ಅವಾಗ ನಮ್ಮ ತಂದೆ ತಾಯಿಗಳನ್ನ ಕೂಡ ಇಲ್ಲಿಗೆ ಬೆಂಗಳೂರಿಗೆ ಕರ್ಸ್ಕೊಂಡೆ. ನೀವಲ್ಲಿ ಎಸ್ಟೇಟ್ ಅಲ್ಲಿ ಕೆಲಸ ಮಾಡ್ಬೇಡಿ, ಬರ್ರಿ ಇಲ್ಲಿಗೆ, ನಾನು ಒಬ್ಬನೇ ಕೆಲಸ ಮಾಡಿದ್ರು ಸಾಕು, ಜೀವನ ಆಗುತ್ತೆ, ಬನ್ನಿ ಇಲ್ಲಿಗೆ ಅಂತೇಳಿ ಕರ್ಸ್ಕೊಂಡೆ. ನಂತರ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಕೆಲಸ ಮಾಡುವಾಗನು ಕೂಡ ನನಗೆ ಸ್ಟಾರ್ಟಿಂಗ್ ಎಲ್ಲೂ ನಾನು ಕೆಲಸ ಮಾಡಿಲ್ಲ, ಅನುಭವ ಇಲ್ಲ. ಹಾಗಾಗಿ ಕಂಪ್ನಿಲಿ ಸೀನಿಯರ್ಸ್ ಇದ್ರು, ನನಗೆ ತುಂಬಾ ಹಿಂಸೆ ಆಗ್ತಾ ಇತ್ತು. ಮಾಡೋ ಜೋರ್ ಮಾಡೋ ಹಂಗೆ ಹಿಂಗೆ ಮಾಡೋರು. ಒಂದಿನ ಏನ್ ಮಾಡಿದೆ, ನಾನು ಒಂದು ಅಂಗಡಿ ಇತ್ತು ನಮ್ಮ ರೂಮ್ ಮುಂದ್ಗಡೆ, ಅಲ್ಲಿ ನನಗೆ ಆಗಲ್ಲ, ನಾನು ಊರಿಗೆ ಹೋಗ್ತೀನಿ ಅಂತೇಳಿ ಅದ್ಕೊಂಡ್ ಕೂತಿದ್ದೆ. ನಾನು ಕೆಲಸ ಮಾಡಲ್ಲ ಅಂತೇಳಿ ಬರಲ್ಲ ಅಂತ ಒಬ್ಬ ಸೆಕ್ಯೂರಿಟಿಗೆ ಹೇಳ್ದೆ. ಅವ್ನು ಹೇಳ್ದ, ಇಲ್ಲ ನೀನು ಮಾಡೋ, ಇಲ್ಲಿ ಒಳ್ಳೇದಾಗತ್ತೆ, ಇದು ಒಳ್ಳೆ ಕಂಪ್ನಿ ಅಂತೆಲ್ಲ ಹೇಳ್ದ. ಸರಿ ಆಯ್ತು ಅಂತ ಮಾಡಿದೆ. ಯಾಕೆ ಈ ವಿಷಯ ಹೇಳ್ತಿದ್ದೀನಿ ಅಂದ್ರೆ, ಒಂದು ಲೀಡರ್ಶಿಪ್ ಹೇಗೆ ನಾನು ಮುಂದುವರ್ಸ್ಕೊಂಡು ಬಂದೆ ಅನ್ನೋದಕ್ಕೆ ಒಂದು ಹೇಳ್ತಾ ಇದ್ದೀನಿ. ಹಾಗಾಗಿ ಅಲ್ಲಿ 2 ವರ್ಷ ಕೆಲಸ ಮಾಡಿದ ನಂತರ ನಾನು ಆಪರೇಟ್ ಆಗಿರ್ಲಿಲ್ಲ. ಅವಾಗ ಅಲ್ಲಿ ಟೀಮ್ ಲೀಡರ್ ಆದೆ. ನನ್ಗೆ ಯಾರು ಬೈತಾ ಇದ್ರು, ನನಗೆ ಟಾರ್ಚರ್ ಕೊಡ್ತಾ ಇದ್ರು, ಅವ್ರ ಹತ್ರ ನಾನ್ ಕೆಲಸ ಮಾಡಿಸ್ತಾ ಇದ್ದೆ. ಅವಾಗ ನನಗೆ ಒಂದು ಧೈರ್ಯ ಬಂತು. ಅಲ್ಲಿ 2008 ವರ್ಗೂ ಕೆಲಸ ಮಾಡಿದೆ. ನಂತರ ಅಲ್ಲಿ ಬಿಟ್ಮೇಲೆ ಫ್ಯಾಮಿಲಿ ಆಯ್ತು, ಮದ್ವೆ ಆಯ್ತು, ಸಾಕಾಗಲ್ಲ. 5,600 ರೂಪಾಯಿ ಸ್ಯಾಲ್ರಿ ಬಂತು ಅವಾಗ 2008 ಸೆಪ್ಟೆಂಬರ್ ಅಲ್ಲಿ. ಸಾಕಾಗಲ್ಲ ಅಂತೇಳಿ ನನಗೆ ಡ್ರೈವಿಂಗ್ ಅಲ್ಲಿ 8,000 ಕೊಡ್ತೀನಿ ಅಂತಂದ್ರು. ಎಲ್ಲಿದ್ರೇನು ಬಿಡು, ನಮ್ಗೇನು ಕೆಲಸ ಮಾಡೋ ಪೇಮೆಂಟ್ ತಾನೇ ಬೇಕಾಗಿರೋದು ಅಂತೇಳಿ ನಾನು ಡ್ರೈವಿಂಗ್ ಹೋದೆ. ಓನ್ ಯೂಸ್ ಕಾರ್ ಡ್ರೈವಿಂಗ್ ಮಾಡಕ್ ಹೋದೆ. 2 ವರ್ಷ ಅದ್ ಮಾಡಿದೆ. ನಂತರ 2010 ಆಯ್ತು. 10 ಅಲ್ಲಿ ನಾವೊಂದು ಏಜೆನ್ಸಿ ತಗೊಂಡೆ.
ಏಜೆನ್ಸಿ ತಗೊಳಕ್ಕೆ ಒಂದು ಅದೇ CA ಬ್ರಾಂಚ್ಗೆ ಹೋಗಿದ್ದೀನಿ. ನಂದೊಂದು ಹಳೇದೊಂದು ಪಾಲಿಸಿ ಮಾಡಿದ್ದೆ, ಪ್ರೀಮಿಯಂ ಕಟ್ಟಕ್ಕೆ ಅಲ್ಲಿಗೆ ಹೋಗಿದ್ದೀನಿ. ಅಲ್ಲೊಬ್ರು ಡೆವಲಪ್ಮೆಂಟ್ ಆಫೀಸರ್ ಕೇಳ್ದೆ, ಈ ತರ ಏಜೆನ್ಸಿ ತಗೋಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತೇಳಿ. ಅವ್ರು ಹೇಳಿದ್ರು, ವಿಸಿಟಿಂಗ್ ಕಾರ್ಡ್ ಕೊಟ್ರು, ಕಳ್ಸಿದ್ರು. ಅಷ್ಟೊತ್ತಿಗೆ ನಮ್ಮ ಭಾವರಿದ್ರು, ಇವ್ರಿಗೂ ನಮ್ಮ ಗುರುಗಳಿಗೂ ತುಂಬಾ ಫ್ರೆಂಡು. ಹಾಗಾಗಿ ಅವ್ರ ಮನೆ ಹತ್ರನು ಹೋದ್ವಿ. ಅಲ್ಲಿ ಇರಿ, ನಮ್ದು ಆಗೋದಿದೆ, ನಮ್ಮ ಅಂಡರ್ ಅಲ್ಲೇ ಮಾಡ್ಬೋದು. ನನಗೆ CLI ಅಂದ್ರೆ ಏನಂತ ಗೊತ್ತಿಲ್ಲ, ಏನ್ ಗೊತ್ತಿರ್ಲಿಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಹಾಗಾಗಿ ಅವ್ರು ಅಪ್ಲಿಕೇಶನ್ ಕೊಟ್ರು, ಸೈನ್ ಮಾಡ್ಕೊಟ್ಟೆ, ಎಕ್ಸಾಮ್ ಹೇಳಿದ್ರು. ಸರಿ, ಈ ತರ ಪಾಲಿಸಿ ಮಾಡಪ್ಪ ಅಂತ ನನಗೆ ಹೇಳ್ಕೊಟ್ರು ಸ್ಟಾರ್ಟಿಂಗು. ಹಾಗೆ ಮಾಡ್ತಾ ಮಾಡ್ತಾ ನಾನು ಜನವರಿಲಿ ಏಜೆನ್ಸಿ ತಗೊಂಡಿದ್ದು. ಮಾರ್ಚ್ ಅಲ್ಲೇನೆ ಫಸ್ಟ್ 3 months ಅಲ್ಲೇನೆ 35 ಪಾಲಿಸಿ ಮಾಡಿದೆ. ಡ್ರೈವ್ ಮಾಡ್ಕೊಂಡು ಮಾಡ್ತಾ ಇದ್ದೆ. ಕೊನೆಗೆ ಅಲ್ಲಿಂದ ಅದು ಬೇಸಿಕ್, ನನಗೆ 35 ಪಾಲಿಸಿದು ಬೇಸಿಕ್. ನಂತರ ಅಲ್ಲಿಂದ ಮತ್ತೆ ಕಂಪ್ನಿಲಿ ಎಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಲ್ಲೇ ಫ್ರೆಂಡ್ಸ್ ಸಿಗ್ತಾರೆ ನನಗೆ. ಆ ಉದ್ದೇಶಕ್ಕೋಸ್ಕರ ಮತ್ತೆ ಆಟೋ ಲೀವ್ಗೆ ಎಮರ್ಜೆನ್ಸಿ ವೆಹಿಕಲ್ ಓಡ್ಸಕ್ ಹೋದೆ, ಅದು ಡ್ರೈವಿಂಗ್ ಅಲ್ಲೇನೆ. ಅಲ್ಲಿ ಕಂಪ್ನಿ ನನಗೆ ಎಂಪ್ಲಾಯ್ಸ್ ಅವರೆಲ್ಲ ಕಂಪ್ನಿ ಅಪಾಯಿಂಟ್ ಆಗಿತ್ತು. ಅಲ್ಲಿ ಹೋದಾಗ ನಾನು ಇದ್ದದ್ದು ನಂದು ಆಗಿರೋದು, ಬಟ್ ಎಲ್ಲ ಕೆಲವ್ರು ಹೇಳೋರು, ನಿಂದು ಕಂಪ್ನಿ ಅಪಾಯಿಂಟ್ ಆಗಿರೋದು ಇಲ್ಲಿದ್ದಿದ್ರೆ ಅಂತ ನನ್ನ ಫ್ರೆಂಡ್ಸ್ ಹೇಳೋರು. ಇರ್ಲಿ ಪರವಾಗಿಲ್ಲಮ್ಮ ಅಂತೇಳಿ ನಾನು ಎಮರ್ಜೆನ್ಸಿ ವೆಹಿಕಲ್ ಓಡಿಸಿದ್ರು. ಅಲ್ಲಿ ಎಲ್ಲರದು ಪಾಲಿಸಿ ಮಾಡಿದೆ. ಅಂದ್ರೆ 2012 ಇಂದ ಪಾಲಿಸಿ ಮಾಡ್ಕೊಂತ ಬಂದೆ, 50, 60 ಹಿಂಗೆ. 18, 19, 20ಲಿ ಮತ್ತೆ ಕಂಪ್ನಿ ಬಿಟ್ಟಾದ್ಮೇಲೆ 2 ವರ್ಷ ಮತ್ತೆ ಓಲಾ ಊಬರ್ ಓಡ್ಸೋಣ ಅಂತ ಬಂದೆ. ಯಾವಾಗ 14, 15, 16 ಅಲ್ಲಿ ಪಾಲಿಸಿ ಫುಲ್ ಡೌನ್ ಆಗ್ಬಿಡ್ತು. ಬರೀ 30, 25 ಹಿಂಗ್ ಮಾಡ್ಬಿಟ್ಟೆ. ಅವಾಗ ಇಲ್ಲ, ಇದು ಫುಲ್ ಟೈಮ್ ಮಾಡಿದ್ರೆ ಮಾಡ್ಬೋದು, ಈ ತರ ಎರಡೆರಡು ಕೆಲಸ ಮಾಡ್ಕೊಂಡ್ ಮಾಡಕ್ಕಾಗಲ್ಲ ಅಂತ ಹೇಳಿ ಡಿಸೈಡ್ ಮಾಡಿ ಆ ಗಾಡಿ ಸೇಲ್ ಮಾಡಿದೆ. ಇಂಡಿಕಾನ ಸೇಲ್ ಮಾಡ್ಬಿಟ್ಟು ಫುಲ್ ಟೈಮ್ ಮಾಡಿದೆ. ಆ ವರ್ಷನೇ 116 ಪಾಲಿಸಿ ಮಾಡಿದೆ. ಸೆಂಚುರಿ ಆಯ್ತು. ಸೆಂಚುರಿ ಆದಾಗ ನಾನು ಒಳ್ಳೆ ಸ್ಟಾರ್ ಹೋಟೆಲ್ ಸನ್ಮಾನ ಮಾಡಿದ್ರು, ನನ್ಗೆ ತುಂಬಾ ಖುಷಿ ಆಯ್ತು. ಅಲ್ಲಿ ಕಂಪ್ನಿಯಲ್ಲಿ ಕೆಲಸ ಮಾಡುವಾಗ ಇನ್ನೊಂದು ಯಾಕೆ ಫುಲ್ ಟೈಮ್ ಮಾಡಕ್ ಮೈನ್ ಕಾರಣ ಅಂತಂದ್ರೆ, ನನಗೆ 9,000 ಸ್ಯಾಲ್ರಿ ಕೊಡೋರಲ್ಲಿ, ಇಲ್ಲಿ ನನಗೆ 17-18 ಸಾವಿರ LIC ಇಂದ ಬರೋದು. ಹಾಗಾಗಿ ನನಗೆ ಎರಡನ್ನೂ ಕಂಬೈನ್ ಮಾಡ್ಕೊಂಡು ಜಾಸ್ತಿ ಅನಿಸ್ತು. ಅವಾಗ ಇದು ಫುಲ್ ಟೈಮ್ ನಿಂತ್ಕೊಂಡ್ರೆ ನಾನು ಇದರಲ್ಲಿ ನಾನು ಸಕ್ಸಸ್ ಆದೇ ಆಗ್ತೀನಿ ಅಂತ ಡಿಸೈಡ್ ಮಾಡಿದೆ ಸರ್. ಹಾಗಾಗಿ ಇದನ್ನ ಫುಲ್ ಟೈಮ್ ಬರಕ್ಕೆ ಒಂದ್ ರೀತಿ ಕಾರಣ ಆಯ್ತು. ಅಂದ್ರೆ ಯಾವ ವರ್ಷ ಫುಲ್ ಟೈಮ್ ಬಂದ್ರಿ? 16 ನಂತರ ಸರ್, 16, 17 ನಂತರ ಫುಲ್ ಟೈಮ್ ಮಾಡ್ತಾ ಇದೀನಿ ಸರ್. ಅವಾಗಿಂದ ಇದುವರೆಗೂ ಕೂಡ ನಾನು ಫುಲ್ ಟೈಮ್ ಏಜೆನ್ಸಿ ವೃತ್ತಿಲ್ಲ ಮಾಡ್ತಾ ಇದ್ದೀನಿ. ಇದ್ರಲ್ಲೇ ಜೀವನ ಮಾಡ್ತಾ ಇದ್ದೀನಿ. ಜೀವನಕ್ಕೆ ಏನ್ ತೊಂದರೆ ಇಲ್ಲ ಸಾರ್ ಹೇಳ್ದಂಗೆ. ಹಾಗಾಗಿ ನಾನು LICಲೇ ಫುಲ್ ಅನ್ನ ತಿಂತಾ ಇದ್ದೀನಿ ಸರ್, ಬೇರೆ ಯಾವ್ದು ಇಲ್ದಂಗೆ. ಇನ್ಶೂರೆನ್ಸ್ ಕಾನ್ಸೆಪ್ಟ್ ಓನ್ಲಿ. 2010 ಏಜೆನ್ಸಿ ತಗೊಂಡು 5 ವರ್ಷದ ನಂತರ 6 ವರ್ಷದ ನಂತರ ಫುಲ್ ಟೈಮ್ ಬಂದ. ಹೌದು ಸರ್, ಹೌದು ಸರ್. ನಾನು ಸೂಪರ್ವೈಸರ್ ಏಜೆಂಟ್ಗಳಿಗೆ ಏನ್ ಹೇಳೋದು ಅಂತಂದ್ರೆ, ನಮ್ಗೇನು ಗೊತ್ತಿಲ್ಲ ಅಂದ್ರೆ ನಾವು ಚಿಂತೆ ಮಾಡಬಾರ್ದು. ತಿಳ್ಕೊಳಕ್ಕೆ ಬೇಕಾದಷ್ಟು ದಾರಿ ಇದೆ ಸರ್. ಯಾಕೆಂದ್ರೆ ನಮ್ ಗುರುಗಳು, ನಾನ್ ಯಾಕೆ ಕ್ಲಬ್ ಮೆಂಬರ್ ಆದೆ, ಹೇಗೆ ಬಂದೆ ಫುಲ್ ಟೈಮ್ಗೆ ಅಂತಂದ್ರೆ, ನಾನು ನಮ್ಮ ಗುರುಗಳ ಜೊತೆಗೆ ಎಲ್ಲಾ ಬ್ರಾಂಚ್ಗೂ ಹೋಗ್ತಾ ಇದ್ದೆ. ಅವ್ರ ಮೀಟಿಂಗ್ ಕರೆಯರಲ್ವ, ಅವರು ಪ್ರೆಸಿಡೆಂಟ್ ಸೆಕ್ರೆಟರಿ ಆಗಿದ್ರಲ್ಲ, ಅವರು ಬರೀ ಬೆನಿಫಿಟ್ಸ್ ಕಂಡೀಷನ್ಸ್ ಹೇಳ್ತಾ ಇದ್ದಿದ್ದು. ಹಾಗೆ ನಾನ್ ಜೊತೆ ಹೋಗ್ತಿದ್ನಲ್ಲ, ನನಗೆ ಅದ್ರದ್ದು ಕಂಡೀಷನ್ಸ್ ಏನು ಅಂತ ಗೊತ್ತಾಯ್ತು. ಯಾವ ಕ್ಲಬ್ ಮೆಂಬರ್ಗೆ ಎಷ್ಟು ಏನ್ ಕಂಡೀಷನ್ ಇದೆ ಮೈನ್ ಗೊತ್ತಾಯ್ತು. ಆಮೇಲೆ ಅದ್ರ ಬೆನಿಫಿಟ್ಸ್ ಏನೇನಿದೆ ಒಂದೊಂದಾಗಿ ತಿಳ್ಕೊಂತ ಬಂದೆ. ತಿಳ್ಕೊಂಡಾಗ ನಾನು ಸ್ಟಾರ್ಟಿಂಗು 19 BM ಕ್ಲಬ್ ಮೆಂಬರ್ ಆದೆ. ನಂತರ 2021 ನಲ್ಲಿ DM ಆದೆ 2 ವರ್ಷ. ಹಾಗೆ 23 ZM ಆದೆ. ಅದು ಬೆನಿಫಿಟ್ಸ್ ಮತ್ತೆ ಎಷ್ಟು ಪಾಲಿಸಿ ಮಾಡ್ಬೇಕು, ಮೈನು ನನಗೆ ನಾನ್ ತಿಳ್ಕೊಂಡಿದ್ದು ಲ್ಯಾಬ್ಸೇಷನ್. ಮೈನ್ ಕಂಡೀಷನ್ ಅಲ್ಲಿ ಮೈನ್ ಪಾಯಿಂಟ್ ಇರೋದೇ ಲ್ಯಾಬ್ಸೇಷನ್. ನೀ ಎಷ್ಟೇ 500 ಪಾಲಿಸಿ ಮಾಡಿದ್ರು ಕೂಡ ಲ್ಯಾಬ್ಸೇಷನ್ ಎಷ್ಟಿರ್ಬೇಕು ಅನ್ನೋದು ನನ್ನ ಗುರುಗಳ ಹತ್ರ ನಾನು ಫಸ್ಟ್ ತಿಳ್ಕೊಂಡೆ. ಹಾಗಾಗಿ ಈ ಕ್ಲಬ್ ಮೆಂಬರ್ ಆಗ್ಲಿಕ್ಕೆ ಮೈನ್ ಕಾರಣ ಆಯ್ತು ಸರ್. ಓಕೆ, ಧನ್ಯವಾದಗಳು. ಎಸ್ ಸರ್. ಅಂದ್ರೆ ನಿಮಗೆ ಬೆಂಗಳೂರು ಕಾಲಿಟ್ಟಾಗ ಹೊಸದು, ಏನು ಅನುಭವ ಇಲ್ಲ? ಇಲ್ಲ ಸರ್, ನಾನು ಎಲ್ಲೂ ಕೆಲಸ ಮಾಡಕ್ ಹೋಗಿದ್ದಾನಲ್ಲ, ಯಾವ್ದೇ ರೀತಿ ನನ್ಗೆ ಯಾರು ಪರಿಚಯ ಇಲ್ಲ, ಏನಿಲ್ಲ. ಹಾಗಾಗಿ ಕಂಪ್ನಿ ಫ್ರೆಂಡ್ಸ್ ಮಾತ್ರ ನನಗೆ ಪರಿಚಯ. ತಂದೆ ತಾಯಿ ಬ್ಯಾಕ್ ಗ್ರೌಂಡ್ ಸಹ ಇಲ್ಲ. ಅವರು ಒಂದು ಕಾಪಿ ಎಸ್ಟೇಟ್ ಅಲ್ಲಿ ಮೇಸ್ತ್ರಿಯಾಗಿ ಕೆಲಸ ಮಾಡ್ತಾರೆ. ಹೌದು. ಆ ನಿಟ್ಟಿನಲ್ಲಿ ನೀವು LICಗೆ ಪಾದಾರ್ಪಣೆ ಮಾಡ್ತೀರಾ. ಬಹಳಷ್ಟು ಜನಗಳ ಮನ್ಸಲ್ಲಿ ಇಲ್ಲಿ ನಾವೇನಾದ್ರೂ ಸಕ್ಸಸ್ ಆಗ್ಬೇಕು ಅಂದ್ರೆ ಬ್ಯಾಕ್ ಗ್ರೌಂಡ್ ಇರ್ಬೇಕು, ಗೊತ್ತಿರೋ ಜನ ಇರ್ಬೇಕು, ಆಗ ಅವ್ರದ್ದು ರೆಫರೆನ್ಸ್ ತಕೊಂಡು ನಾವು ಇಲ್ಲಿ ಉತ್ತಮವಾಗಿ ಪಾಲಿಸಿಗಳು ಮಾಡಬಹುದು, ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗತ್ತೆ ಅನ್ನುವಂತ ಭಾವನೆ ಇದೆ. ಆದ್ರೆ ನಿಮ್ಗೆ ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ದೇನೆ
ಒಂದು ಕಾಪಿ ಎಸ್ಟೇಟ್ ಅಲ್ಲಿ ಕೆಲಸ ಮಾಡೋ ಮಗನಾಗಿ ಬೆಂಗಳೂರಲ್ಲಿ ಹೆಜ್ಜೆ ಇಕ್ಕಿ ಏಜೆನ್ಸಿ ತಗೊಂಡಾಗ ನಿಮಗೆ ಇದು ಸವಾಲ್ ಅನ್ಸಿಲ್ವಾ? ಇಲ್ಲ ಸರ್, ಆತರ ಏನು ಅನಿಸ್ತಿಲ್ಲ ನನಗೆ ಈ ಕ್ಲಬ್ ಸ್ಟಾರ್ಟಿಂಗ್ ನಾನು, ಯಾಕೆಂದ್ರೆ ಈಗ ಎಲ್ಲಾ ಸೂಪರ್ವೈಸರ್ ಏಜೆಂಟ್ಸ್ ಏನಿರ್ತಾರೆ, ಕಷ್ಟ ಸ್ಟಾರ್ಟಿಂಗ್ ಅವ್ರು ಕೇಳಕ್ಕಾಗಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾರೆ. ಬಟ್ ನನಗೆ ಕಷ್ಟ ಅಂತ ಅನಿಸ್ಲೇ ಇಲ್ಲ. ಸ್ಟಾರ್ಟಿಂಗ್ ನಾನು 30-40 ಪಾಲಿಸಿಂಗ್ ಮಾಡ್ತಾ ಇದ್ದೆ. ನಾನು ಫಸ್ಟ್ ಸಬ್ಜೆಕ್ಟ್ ಬಗ್ಗೆ ತಿಳ್ಕೊಂತ ಇದ್ದೆ ಸರ್. ಸಬ್ಜೆಕ್ಟ್ ಏನು, ಅವ್ರನ್ನ ಸಬ್ಜೆಕ್ಟ್ ಹ್ಯಾಂಡ್ಲಿಂಗ್ ಮಾಡೋದು ಹೇಗೆ ಅದನ್ನ ತಿಳ್ಕೊಂತ ಇದ್ದೆ. ಹಾಗಾಗಿ ನನ್ಗೇನು ಸ್ಟಾರ್ಟಿಂಗ್ ಇಂದನು ಕಷ್ಟ ಅನಿಸ್ತಿಲ್ಲ, ನನ್ಗೆ ಯಾರು ಪರಿಚಯ ಇಲ್ಲ ಅಂತ ಅನಿಸ್ಲೇ ಇಲ್ಲ. ಯಾಕೆಂದ್ರೆ ಅಲ್ಲಿ 500-600 ಜನ ಕಂಪ್ನಿಲಿ ಕೆಲಸ ಮಾಡೋರು. ನನಗೆ ಮ್ಯಾಕ್ಸಿಮಮ್ 70-80% ಕಂಪನಿ ಸ್ನೇಹಿತರನ್ನೇ, ಅವ್ರ ರಿಲೇಷನ್ಸ್, ಅವ್ರ ಮಕ್ಕಳದೇ ಪಾಲಿಸಿಸೇ ಪ್ರೆಸೆಂಟ್ ಇರೋದು. ಅದು SSS ಸ್ಕೀಮ್ ಅಲ್ಲಿ. ನನಗೆ ಮೈನ್ ಉದ್ದೇಶ ಲ್ಯಾಪ್ಸೇಷನ್ ಬರಲ್ಲ, SSS. ಹಾಗಾಗಿ ಕ್ಲಬ್ ಮೆಂಬರ್ ಆಗ್ಲಿಕ್ಕೆ ನನಗೆ ಮೈನ್ ಕಾರಣ ಆಯ್ತು ಸರ್. ಅಂದ್ರೆ ಕಂಪನಿಯ ಬಿಟ್ಟು ಬೇರೆ ಕಡೆ ನೀವು ಏನಾದ್ರೂ ಬಿಸ್ನೆಸ್ ಮಾಡ್ಬೇಕಾದ್ರೆ ಯಾವ ರೀತಿ ಆಕ್ಟಿವಿಟಿ ಮಾಡಿ ಮುಂದೆ ಹೋಗ್ತಾರೆ? ಯಾಕಂದ್ರೆ ನಮ್ಮ ಪ್ರತಿನಿಧಿಗಳಿಗೆ ಏನು ಒತ್ತಡ ಹಾಕ್ತಾ ಇರೋದು ಅಂದ್ರೆ 1 ಪಾಲಿಸಿ ಆಯ್ತು, 5 ಪಾಲಿಸಿ ಆಯ್ತು, 10 ಪಾಲಿಸಿ ಆಯ್ತು, ಅಲ್ಲಿ ಸ್ಟಾಪ್ ಆಗ್ಬಿಡ್ತಾರೆ. ನೆಕ್ಸ್ಟ್ ರೌಂಡ್ ಹೋಗ್ಬೇಕಾದ್ರೆ, ನೆಕ್ಸ್ಟ್ ಲೆವೆಲ್ ಹೋಗ್ಬೇಕಾದ್ರೆ ಅವ್ರಿಗೆ ಎಲ್ಲೋ ಒಂದು ತೊಳಲಾಟ ಬರುತ್ತೆ. ಆ ತರದ ಒಂದು ಸನ್ನಿವೇಶ ಬಂದಾಗ ನೆಕ್ಸ್ಟ್ ರೌಂಡ್ ಹೋಗ್ಬೇಕಾದ್ರೆ 2ನೇ ವರ್ಷ 3ನೇ ವರ್ಷ ನಿಮ್ ಮುಂದೆ ಹೆಜ್ಜೆ ಇಡ್ಬೇಕಾದ್ರೆ ನೀವ್ ಏನ್ ಆಕ್ಟಿವಿಟಿ ಮಾಡಿ ಹೊಸಬರನ್ನ ಪರಿಚಯ ಮಾಡ್ಕೊಳ್ಳೋದು, ಏನ್ ಆಕ್ಟಿವಿಟಿ ಮಾಡ್ತಾ ಇದ್ರಿ ಸರ್? ನಿಜ ಹೇಳ್ಬೇಕು ಅಂದ್ರೆ ನಾನು ಈಗ ಪಾರ್ಕ್ ಅಲ್ಲಿ ಪಾಂಪ್ಲೆಟ್ ಕೊಡೋದು, ಆಕ್ಟಿವಿಟಿ ಮಾಡೋದು, ಇದನ್ನ ಯಾವ್ದನ್ನು ಮಾಡಿಲ್ಲ ಸರ್. ಯಾಕೆಂದ್ರೆ ಇರೋದನ್ನ ಓಪನ್ ಆಗಿ ಹೇಳ್ಬೇಕು. ಹಾಗಾಗಿ ನಾನು ಡೈರೆಕ್ಟ್ ಕಂಪ್ನಿ ಫ್ರೆಂಡ್ಸ್ ಜಾಸ್ತಿ, ಅವ್ರ ಫ್ರೆಂಡ್ಸ್ ಜಾಸ್ತಿ, ಅವರು ರಿಲೇಷನ್ಸ್ ಹೇಳೋರು. ಯಾಕೆಂದ್ರೆ ನಾವು ಸರ್ವಿಸ್ ಹೆಂಗ್ ಕೊಡ್ತೀವಿ ಮೈನ್ ಇಂಪಾರ್ಟೆಂಟ್ ಸರ್. ಯಾಕೆಂದ್ರೆ ಪಾಲಿಸಿ ಮಾಡಿದ ತಕ್ಷಣ SSS ಇದು ಮಾಡಿದ್ರೆ ಅವ್ರಿಗೆ ನಮ್ಗೆ ಸಂಪರ್ಕ ಇರಲ್ಲ, ಆತರ ಇರಲ್ಲ. ನಾನು ಅವ್ರದ್ದು ಏನೇ ಇದ್ರು ಕೂಡ ನನಗೆ ಒಂದು 2 ವೀಲರ್ ತಗೋಬೇಕಾಗಲಿ, ಒಂದು ಕಾರ್ ತಗೋಬೇಕಾಗಲಿ, ಪ್ರತಿಯೊಂದನ್ನು ಕೂಡ ಅವ್ರದ್ದು ಏನೇ ಇರ್ಲಿ ನನಗೊಂದು ಇನ್ಫಾರ್ಮೇಶನ್ ಕೊಡ್ತಾರೆ ಸರ್. ಯಾಕೆಂದ್ರೆ ಅವ್ರ ಟೈಮಿಗೆ ನಾನು ಹೋಗ್ತೀನಿ, ಅವರ ಕಷ್ಟಗಳಿಗೆ ಸ್ಪಂದಿಸ್ತೀನಿ. ಯಾಕೆಂದ್ರೆ ಅವ್ರಿಗೆ ಎಮರ್ಜೆನ್ಸಿ ರಾತ್ರಿ ಒಬ್ರು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ನಮ್ಮ ಪಕ್ಕದ ಮನೆಯವರೇನೆ ಜ್ವರ ಬಂದು ಫುಲ್ ಸೀರಿಯಸ್ ಆಗ್ಬಿಟ್ರು 1 ಗಂಟೆಲಿ ರಾತ್ರಿ. ಮಳೆ ತುಂಬಾ ಬರ್ತಾ ಇದೆ, ಅವ್ರ ಕಾರಲ್ಲೇ ರಾತ್ರಿ 1 ಗಂಟೆ ಕರ್ಕೊಂಡು ಹೋದೆ ಅವ್ರ ಹಾಸ್ಪಿಟ್ಲಿಗೆ. ಆ ತರ ಒಂದು ಹೆಲ್ಪಿಂಗ್ ನೇಚರ್ ಇರ್ಬೇಕು. ಬರೀ ನಮ್ದು ಬಿಸ್ನೆಸ್ ಆಗುತ್ತೆ, ಬಿಸ್ನೆಸ್ ಬರುತ್ತೆ ಸರ್, ಬಟ್ ಬಿಸ್ನೆಸ್ ಆಗುತ್ತೆ ನಾವು ಬರೀ ಬಿಸ್ನೆಸ್ ಮೈಂಡ್ ಅಲ್ಲೇ ನೋಡ್ಬಾರ್ದು ಯಾವತ್ತು ಕೂಡ. ಒಂದು ಮಾನವೀಯತೆ ದೃಷ್ಟಿಯಿಂದ ಹೆಲ್ಪಿಂಗ್ ನೇಚರ್ ಇರ್ಬೇಕು. ಯಾರಿಗೆ ಆಗ್ಲಿ ಕೂಡ ಈ ತರ ಮಾಡಿದ್ರೆ ಅವ್ರು ರೆಫರ್ ಮಾಡೇ ಮಾಡ್ತಾರೆ ಖಂಡಿತ. ಹಾಗಾಗಿ ನನ್ಗೆ ಕ್ಲಬ್ ಮೆಂಬರ್ಗೆ ಆಗ್ಲಿ ಯಾವ್ದಕ್ಕೆ ಆಗ್ಲಿ ಏನು ತೊಂದರೆ ಆಗ್ಲಿಲ್ಲ. ಎಲ್ಲಾದ್ರೂ ಹೋಗ್ಲಿ ನಾನು ಪಾಲಿಸಿ ಮಾಡ್ತಾರ ಬಿಡ್ತಾರೋ, ಬಟ್ ಒಂದು ಈ ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ. ನಿಮ್ದು ಇನ್ಶೂರೆನ್ಸ್ ಇದೆಯಾ? ಇದೆ, ನನ್ ತುಂಬಾ ಇದೆ ಅಂತಾರೆ. ತುಂಬಾ ಇದೆ, ಎಷ್ಟಿದೆ? ಅವ್ರದ್ದು 1 ಲಕ್ಷ 2 ಲಕ್ಷದ ಇರುತ್ತೆ. ಬಟ್ ಅವಾಗೆಲ್ಲ 1 ಲಕ್ಷದ ಪಾಲಿಸಿ ಇತ್ತು. ನಾನ್ ಮಾಡುವಾಗ 50,000 ಪಾಲಿಸಿನೇ ಇತ್ತು ಸ್ಟಾರ್ಟಿಂಗು. ನಾನು ಹೋದಾಗ ಅವ್ರ ಫ್ಯಾಮಿಲಿಗೆ ಹೋದಾಗ ಮಲ್ಟಿಪಲ್ ಪಾಲಿಸಿ ಮಾಡ್ತಿದ್ದೆ. ಹೆಂಗೆ ಅಂತಂದ್ರೆ ಗಂಡ ಹೆಂಡತಿ ಮಕ್ಳು ಇಬ್ರು ಇದ್ರೆ 4 ಪಾಲಿಸಿ ಬಂದ್ಬಿಡುತ್ತೆ ಸರ್. 505 ರೂಪಾಯಿದಾಗ್ಲಿ 300 ರೂಪಾಯಿದಾಗ್ಲಿ ಕೊನೆಗೆ. ಅಂದ್ರೆ ಅವಾಗ ಸ್ಟಾರ್ಟಿಂಗು. ಇವಾಗ ಮಿನಿಮಮ್ 2 ಲ್ಯಾಕ್ ಆಗಿರೋದ್ರಿಂದ ಪ್ರೀಮಿಯಂ ಜಾಸ್ತಿ ಬರುತ್ತೆ, ಪಾಲಿಸಿಸ್ ಜಾಸ್ತಿ ಬರ್ತತೆ. ಹಾಗಾಗಿ ಅವಾಗ ನನಗೆ ಪಾಲಿಸಿಸ್ ಜಾಸ್ತಿ ಬರೋದು ಈಗ 100 ಸೆಂಚುರಿ ಇದೆಲ್ಲ ಮಾಡುವಾಗ. ಬಟ್ ಇನ್ನೊಂದೇಂದ್ರೆ ನಾವು ಹೆಲ್ತಿ ಕಾಂಪಿಟೇಷನ್ ಮಾಡ್ತಿದ್ವಿ ನಮ್ಮ ಬ್ರಾಂಚ್ ಅಲ್ಲಿ ಆಗ್ಲಿ. ಸ್ಟಾರ್ಟಿಂಗ್ ಅಂತ ಚೆನ್ನಾಗಿ ಮಾಡೋರು. ಅವ್ರನ್ನ ಇವತ್ತು ನೀನ್ 2 ಕೊಟ್ಟೆ, ನಾನ್ 3 ಕೊಡ್ತಿದ್ದೆ. ಅವ್ರು 3 ಕೊಟ್ರ ಇವತ್ತು ನಿಂದ ಎಷ್ಟೋಯ್ತು? ಇವತ್ತು 78. ನಮ್ದು ಆಗುತ್ತೆ ವಾರದಲ್ಲಿ, ಅದನ್ನ ಕವರ್ ಮಾಡ್ಬಿಡ್ತಾ ಇದ್ವಿ. ಆ ತರ ಒಂದು ಹೆಲ್ತಿ ಕಾಂಪಿಟೇಷನ್ ಕೂಡ ಇರ್ಬೇಕು, ಮಲ್ಟಿಪಲ್ ಪಾಲಿಸಿನೂ ಇರ್ಬೇಕು ಒಂದು ಫ್ಯಾಮಿಲಿಲಿ. ಈಗ ಒಂದು ಎಕ್ಸಾಂಪಲ್, ಒಂದು 50,000 ಪಾಲಿಸಿ ಬಹಳಷ್ಟು ಜನ ಪಾಲಿಸಿ ಸರ್ವಿಸ್ ಕೊಡಕ್ಕೋ, ರಿವೈವಲ್ ಮಾಡಕ್ಕೋ, ಲೋನ್ ಕಮ್ ರಿವೈವಲ್ ಮಾಡಕ್ಕೋ ಮಾಡಿದ್ರೆ ನನಗೆ ಪಾಲಿಸಿ ಬರುತ್ತೋ ಬರಲ್ವೋ ಅನ್ನುವಂತ ಕುತೂಹಲ, ಬೇಜಾರು. ಎಷ್ಟೋ ಜನಕ್ಕೆ ಸರ್ವಿಸ್ ಕೊಟ್ಟಿದ್ದೀನಿ, ಪಾಲಿಸಿ ಬಂದಿಲ್ಲ ಅಂತ ಅನ್ಕೊಳ್ತಾರೆ. ಆದ್ರೆ ನೀವು ಪಾಲಿಸಿಯ ಹೊರತುಪಡಿಸಿ ಬೇರೆ ಪರ್ಸನಲಿ ಕಾಯಿಲೆ ಆಗ್ಲಿ, ಇನ್ನೊಂದು ಸಮಸ್ಯೆ ಆಗ್ಲಿ, ಅದಕ್ಕೂ ಸಹ ಹೆಲ್ಪ್ ಮಾಡ್ತಾ ಇದೆ ಅಂತೀರಾ. ಹೆಲ್ಪ್ ಮಾಡಿದವರೆಲ್ಲ ಪಾಲಿಸಿ ಕೊಟ್ಟಿದಾರ? ಅವ್ರು ಕೊಟ್ಟಿಲ್ಲ ಅಂದಾಗ ನಿಮ್ಗೆ ಏನ್ ಅನಿಸ್ತಾ ಇತ್ತು ಅವಾಗ? ಖಂಡಿತ ಸರ್, ನೀವ್ ಹೇಳಿದ್ದು ಒಳ್ಳೇದಾಯ್ತು. ಬಟ್ ಹೆಲ್ಪಿಂಗ್ ನಾವು ಅವರಿಂದ ನಾವು ನಿರೀಕ್ಷೆ ಇಟ್ಕೊಂಡು ಯಾವತ್ತೂ ಕೂಡ ಮಾಡಬಾರ್ದು ಸರ್. ಎಕ್ಸಾಂಪಲ್, ಒಂದು ಕ್ಲೈಮ್ ಆಯ್ತು ಸರ್, ಈ ಮಾರ್ಚ್ ಅಲ್ಲಿ ಒಬ್ರು ತೀರೋದ್ರು ಆಕ್ಸಿಡೆಂಟ್ ಆಗಿ. ಅವರ ತಂಗಿ ಗಂಡ ಬಂದು, ನಿನಗೆ ನನ್ನಷ್ಟು 10 ಜನ ಇದಾರೆ ಕೆಲಸ ಮಾಡೋರು, ನಾನು ಪಾಲಿಸಿ ಕೊಡಿಸ್ತೀನಿ ಅಂತೆಲ್ಲ ಹೇಳಿದ್ರು. ನೋಡಿ, ನನ್ ಕೆಲಸ ನಾನ್ ಮಾಡ್ತೀನಿ, ನೀವ್ ಪಾಲಿಸಿದ ಆಮೇಲೆ ಅಂತ ಹೇಳಿ ಅವ್ರಿಗೆ ಡೆತ್ ಕ್ಲೈಮ್ದು 2 ಮಾಡ್ಕೊಟ್ಟೆ, ಪ್ಲಸ್ ಆಕ್ಸಿಡೆಂಟ್ ಬಂತು. ಅವ್ರ ಆಕ್ಸಿಡೆಂಟ್ ಆಗಿ ಅಮೌಂಟ್ ಬಂದಿದ್ಯಾ ಅಂತ ಹೇಳ್ಲಿಕ್ಕೆ ಕಾಲ್ ಮಾಡಿದ್ರು ಕಾಲ್ ಎತ್ತಲಿಲ್ಲ, ಮೆಸೇಜ್ ಮಾಡಿದ್ರು ಕೂಡ ನಾನು ಬ್ಯುಸಿ ಇದೀನಿ ಅಂತ ರಿಪ್ಲೈ ಮಾಡಿದ್ರು. ಇದುವರೆಗೂ ಒಂದು ಕಾಲ್ ಮಾಡಿಲ್ಲ. ಬಟ್ ನನ್ನದೇನಂದ್ರೆ ಸರ್ವಿಸ್ ಕೊಡೋದು ನನ್ ಕೆಲಸ ಸರ್.
ಯಾಕೆಂದ್ರೆ ಅವರಿಂದನೇ ನಿರೀಕ್ಷೆ ಇಟ್ಕೊಂಡು ಇವ್ರಿಗೆ ಹೆಲ್ಪ್ ಮಾಡಿದ್ರೆ ನನಗೆ ಪಾಲಿಸಿ ಕೊಡ್ತಾರೆ ಆತರ ಹೇಳ್ಬಾರ್ದು. ನಮ್ ವರ್ಕ್ ಮೇಲೂ ಕೂಡ ಅವ್ರು ಒಳ್ಳೆ ಸರ್ವಿಸ್ ಕೊಡ್ತಾರೆ ಅನ್ನೋದು ನನ್ಗೆ ಕಾನ್ಫಿಡೆನ್ಸ್ ಇದೆ ಹೊರತು ನನ್ನ ಫ್ರೆಂಡ್ಸ್ ಹೇಳೋದು, ಸ್ನೇಹಿತರು ಹೇಳೋದು ಬೇರೆ ಒಂದು ಪಾಲಿಸಿಗೋಸ್ಕರ ನಮ್ಮನ್ನ ಚೆನ್ನಾಗಿ ಮಾತಾಡಿಸ್ತೇನೆ ಆತರ ಉದ್ದೇಶ ಯಾರಿಗೂ ಇಲ್ಲ ಸರ್. ಇದುವರೆಗೂ ನನ್ಗೆ ಯಾರು ಹೇಳಿಲ್ಲ ಆತರ. ಅಂದ್ರೆ ನಿಮ್ಗೆ ಬಿಸ್ನೆಸ್ ಬರ್ಲಿ ಬರ್ದೇ ಹೋಗ್ಲಿ ನಿಮ್ಮ ಉದ್ದೇಶ ಜನಗಳ ಮಧ್ಯೆ ಇರಬೇಕು. ಓನ್ಲಿ ಇನ್ಸೂರೆನ್ಸ್ ರಿಲೇಟೆಡ್ ಸರ್ವಿಸ್ ಅಲ್ಲ, ಯಾವುದೇ ಸರ್ವಿಸ್ ಆಗ್ಲಿ ತೃಪ್ತಿಕರವಾಗಿ ನಾನು ಕೆಲಸ ಮಾಡ್ಬೇಕು. ಆಗ ಒಂದ್ ಕಡೆ ಇಲ್ಲ ಇನ್ನೊಂದ್ ಕಡೆ ನನಗೆ ರಿಸಲ್ಟ್ ಬರುತ್ತೆ ಅಂತ ಅನ್ಸಿದ್ಯಾ? ಖಂಡಿತ ಸರ್, 100% ಅನ್ಸಿದೆ ಸರ್ ನನ್ಗೆ. ಅದು ಆಗಿದೆ, ನನ್ಗೆ ಸಕ್ಸಸ್ ಆಗಿದೆ. ಅದರಿಂದ ನಾನು ಇವ್ ಪಾಲಿಸಿ ಬರುತ್ತೆ ಅಂತಾನೆ ನಾನು ಹೋಗಲ್ಲ ಸರ್. ಯಾಕೆಂದ್ರೆ ಒಂದೊಂದ್ಸರಿ ನಮ್ಗೂ ಅನ್ಸುತ್ತೆ ನಮ್ಗೆ ಎಲ್ಲೋ ಅರ್ಜೆಂಟ್ ಹೋಗ್ಬೇಕಾಗಿರುತ್ತೆ, ಅವಾಗ ಬಾ ಅರ್ಜೆಂಟ್ ಅಂತ ಅವರು ಹೇಳ್ತಾರೆ. ಹಾಗಾಗಿ ಅವ್ರನ್ನ ಹೆಂಗ್ ಅವಾಯ್ಡ್ ಮಾಡೋದು ಅಂತ ಇವತ್ತಾಗಲ್ಲ ನಾಳೆ ಬರ್ತೀನಿ, ಈ ತರ ನನಗೆ ಮೀಟಿಂಗ್ ಇದೆ, ನಾನು ಅರ್ಜೆಂಟ್ ಹೋಗ್ಬೇಕು ಆತರ ಹೇಳ್ಬಿಟ್ಟು ಹೋಗ್ತೀನಿ ಸರ್. ಹಾಗಾಗಿ ನನಗೆ ವೆಯ್ಟ್ ಮಾಡ್ತಾರೆ ಅವರು. ಇವತ್ತು ಹೋಗೋಣ ಅಂತಾರು ನಾಳೆಗೆ ಹೋಗ್ತಾರೆ. ಒಂದು ಹಾಸ್ಪಿಟ್ಲ್ ವಿಚಾರ ಆಗ್ಲಿ, ಒಂದು ಕಾರ್ದು ಪರ್ಚೇಸಿಂಗ್ ಆಗ್ಲಿ, ಯಾವ್ದಕ್ಕೆ ಆಗ್ಲಿ ನನ್ನನ್ನು ಯಾಕೆ ಕರೀತಾರೆ? ಅವ್ರಿಗೆ ಬೇಕಾದಷ್ಟು ಫ್ರೆಂಡ್ಸ್ ಇರ್ತಾರೆ, ಬೇಕಾದಷ್ಟು ಜನ ಇರ್ತಾರೆ ಅವ್ರಿಗೂ ಕೂಡ. ಯಾಕೆಂದ್ರೆ ಒಂದು ಮನುಷ್ಯನ ಮೇಲೆ ಅವ್ರಿಗೂ ಲಕ್ಷಾಂತರ ಜನ ಗೊತ್ತಿರ್ತಾರೆ, 1000 ಜನ ಗೊತ್ತಿರ್ತಾರೆ. ಬಟ್ ನನ್ನನ್ನೇ ಉದ್ದೇಶಪಟ್ಟು ಯಾಕೆ ಕರೀತಾರೆ ಅಂದ್ರೆ ಅದನ್ನ ನಾನು ಗೌರವನ ಉಳಿಸ್ಕೋಬೇಕು ಸರ್. ಬಟ್ ನಮ್ಮ ಉದ್ದೇಶ ಇಟ್ಕೊಂಡೆ ಪಾಲಿಸಿ ಮಾಡ್ತಾರೆ, ಉದ್ದೇಶ ಇಟ್ಕೊಂಡೆ ಯಾವತ್ತೂ ಮಾಡ್ಬಾರ್ದು ಅಂತ ನನ್ದು ಅದು ಗುರಿ ಇರೋದು. ಯಾಕಂದ್ರೆ ನನಗೆ ಏಜೆನ್ಸಿ ತಗೊಂಡು 6 ವರ್ಷ 8 ವರ್ಷ 9 ವರ್ಷ ಆದ್ರೂ ಪಾಲಿಸಿ ನಂಬರ್ ಆಫ್ ಪಾಲಿಸಿಗಳಿರುತ್ತೆ, ಎಲ್ಲವೂ ಇರುತ್ತೆ. ಆದ್ರೆ ಆ ಲ್ಯಾಪ್ಸಸ್ ಅನ್ನೋ ಒಂದು ಕಾರಣದಿಂದ ಅವ್ರ ಕ್ಲಬ್ ಮೆಂಬರ್ ಬರೋದ್ರಲ್ಲಿ ಎಡುತ್ತಾ ಇರ್ತಾರೆ. ಅದಕ್ಕೆ ನೀವು ಬೇಗ ಕ್ಲಬ್ ಮೆಂಬರ್ ಬಂದ್ರಿಂದ ನೀವು ಏನ್ ತರ ಕ್ರಮ ಕೈಗೊಂಡ್ರಿ ಕ್ಲಬ್ ಮೆಂಬರ್ ಲ್ಯಾಪ್ಸಸ್ ಅನ್ನು ಕಡಿಮೆ ಮಾಡೋದಿಕ್ಕೆ? ಸರ್ ಮೈನ್ ಉದ್ದೇಶ ಅಂತಂದ್ರೆ ನಾವು ಕಂಡೀಷನ್ಸ್ ನ ಅದಕ್ಕೆ ಏನಿದೆ ಅಂತ ತಿಳ್ಕೊಬೇಕು ಫಸ್ಟ್. ಎಲ್ಲ ನನ್ನ ಸ್ನೇಹಿತರನ್ನು ಫಸ್ಟ್ ಈಗ ಪಾಲಿಸಿ ಮಾಡೋದೇ ಒಂದು ದೊಡ್ಡ ವಿಷಯ ಅಲ್ಲ. ಅವ್ರು 100 ಮಾಡ್ಲಿ 500 ಮಾಡ್ಲಿ, ಅದ್ರಲ್ಲಿ ಎಷ್ಟು ಪರ್ಸೆಂಟೇಜ್ ನಾವು ಕಂಟಿನ್ಯೂ ಮಾಡಿಸ್ತೀವಿ ಅದನ್ನ. ನನಗೆ ಈಗ ಎಲ್ಲಾ ಕ್ಲಬ್ ಮೆಂಬರ್ ಉಳಿಬೇಕಂದ್ರೆ ಮಿನಿಮಮ್ 15% ಒಳಗಡೆ ಲ್ಯಾಬ್ ಸೆಷನ್ ಇರ್ಬೇಕು. ಅದನ್ನ ಕಂಡೀಷನ್ಸ್ ತಿಳ್ಕೊಬೇಕು ಫಸ್ಟ್. ಈಗ ನಾನು 100 ಮಾಡಿದ್ದೀನಿ, ನಾನು 130 ಮಾಡಿದ್ದೀನಿ, ಸೇಮ್ ಕ್ಲಬ್ ಮೆಂಬರ್ ಆಗ್ಬಿಡ್ತೀನಿ, ಅದನ್ನ ಇಟ್ಕೋಬಾರ್ದು. ಬಟ್ ನನಗೆ ಸ್ಟಾರ್ಟಿಂಗ್ ಕ್ಲಬ್ ಮೆಂಬರ್ ಅಂದ್ರೆ ಏನ್ ಗೊತ್ತಿಲ್ಲ. ನಾನು ಯಾವಾಗ ನಮ್ ಗುರುಗಳ ಜೊತೆಗೆ ಟ್ರೈನಿಂಗ್ ಅವ್ರ ಜೊತೆ ಹೋಗಕ್ ಓಡಾಡ್ದೆ, ಅವಾಗ ಕ್ಲಬ್ ಮೆಂಬರ್ ಏನು, ಇದ್ರ ಬೆನಿಫಿಟ್ಸ್ ಏನು, ಇದರಿಂದ ಆಫೀಸ್ ಅಲೌನ್ಸ್ ಏನ್ ಬರುತ್ತೆ, ಅದನ್ನೆಲ್ಲ ಫಸ್ಟ್ ತಿಳ್ಕೊಳಕ್ ಪ್ರಯತ್ನ ಮಾಡಿ ನಾನು ಈ ಕ್ಲಬ್ ಮೆಂಬರ್ಗೆ ಎಂಟ್ರಿ ಆದಾಗ ಲ್ಯಾಬ್ ಸೆಷನ್ ನಂದು ಈಗ 2-3% ಇರುತ್ತೆ ಸರ್ ಪ್ರತಿ ವರ್ಷ. ಮೇಯ್ನು ನಾನು ಸೆಪ್ಟೆಂಬರ್ ವರ್ಗು ಪ್ರೀಮಿಯಮ್ ಬಂದ್ಬಿಡ್ಬೇಕು ನನಗೆ, ಅದು ಇಯರ್ಲಿ ಆಗ್ಲಿ, ಮಂತ್ಲಿ ಆಗ್ಲಿ, ಕ್ವಾರ್ಟರ್ಲಿ ಆಗ್ಲಿ. ಅವಾಗ ಆ ವರ್ಷದ ನನಗೆ ನಾವು ಪ್ರತಿ ವರ್ಷ ಏನ್ ಮಾಡ್ತೀವಿ ಅಂದ್ರೆ ಜನವರಿಲಿ ಯಾವ್ದು ಲ್ಯಾಬ್ ಸೆಷನ್ ಕಂಡೀಷನ್ ಬಂದಿದೆ ಫಿಸಿಕಲ್ ಆಗಿ ಎಂಟ್ರಿ ಮಾಡ್ತೀವಿ ಸರ್. ಸಿಸ್ಟಮ್ ಅಲ್ಲಿ ನಮ್ ಲ್ಯಾಪ್ಟಾಪ್ ಅಲ್ಲಿ ಫಿಸಿಕಲ್ ಆಗಿ ಎಂಟ್ರಿ ಮಾಡ್ತೀನಿ, ಎಷ್ಟು ಪಾಲಿಸಿ ಕಂಟಿನ್ಯೂಷನ್ ಆಗಿದೆ, ಎಷ್ಟು ಲ್ಯಾಬ್ ಸೆಷನ್ ಆಗಿದೆ ಡಿವೈಡೆಡ್ ಬೈ ಅವ್ರ ಸಿಸ್ಟಮ್ ಅಲ್ಲಿ ಹೇಳೋದಕ್ಕಿಂತ ಮುಂಚೆನೆ ನಾವೇ ರೆಡಿ ಮಾಡ್ಬಿಡ್ತೀವಿ. ನಂದು ಇಷ್ಟು ಪರ್ಸೆಂಟೇಜ್ ಬರ್ತಿತ್ತು ನನಗೆ ಲ್ಯಾಬ್ ಸೆಷನ್. ಯಾಕೆಂದ್ರೆ ಇದೆಲ್ಲ ನಮ್ ಗುರುಗಳು ಪ್ರತಿ ವರ್ಷ ಅವ್ರು ಮಾಡ್ತಾರೆ, ಆ ಕೆಲಸ ನಾನ್ ಮಾಡ್ತಾ ಇದ್ದೆ. ಡಾಟಾ ಮೇಂಟೈನ್ ಮಾಡ್ತೀರಾ, ಹಂಗಾಗಿ ನಿಮ್ಗೆ ಲ್ಯಾಬ್ಸಸ್ ಅಂದ್ರೆ ಒತ್ತಡ ಬರಲ್ಲ ಸರ್, ಬರಲ್ಲ. ಬಹಳಷ್ಟು ಜನ ಏನ್ ಹೇಳ್ತಾರೆ, ಲ್ಯಾಬ್ಸ್ ಆಗದಂತೆ ನೋಡ್ಕೋಬೇಕು ಅಂದ್ರೆ ಅವ್ರು ಕಟ್ಟಲ್ಲ, ನಾವ್ ಕೈಯಿಂದ ಕಟ್ಬೇಕಾಗತ್ತೆ, ನಾವ್ ಕೈ ಸುಟ್ಕೋಬೇಕಾಗತ್ತೆ ಅಂತಾರೆ. ನಿಮ್ಗೇನಾರು ಹಂಗ ಅನುಭವ ಆಗಿದ್ಯಾ? ಅಲ್ಲ, ಕೆಲವೊಂದು ಟೈಮ್ ಆಗಿದೆ ಸರ್, ಬಟ್ ನಾವು ಕಟ್ಟಿದೀವಿ, ಬಟ್ ಅದನ್ನ ಇಸ್ಕೊಂಡಿದೀವಿ, ಅದ್ ಬೇರೆ ವಿಷಯ. ಯಾಕಂದ್ರೆ ನಿಮ್ಗೆ ಲ್ಯಾಬ್ಸ್ ಆಗುತ್ತೆ, ಮತ್ತೆ ನಿಮ್ಗೆ ರಿವೈವಲ್ ಮಾಡಕ್ಕಾಗಲ್ಲ. ನಾನು ಮೆಡಿಕಲ್ ಮಾಡ್ಸಿದೀನಿ, ಮೆಡಿಕಲ್ ಮಾಡಿಸಿ ನಿಮ್ಗೆ ಪಾಲಿಸಿ ಕೊಟ್ಟಿರೋದು, ನಿಮ್ಗೆ ಪಾಲಿಸಿನೇ ಕೊಡಕ್ ಆಗಲ್ಲ ಅಂತ ಟೈಮಲ್ಲಿ ಅವರು ಕಟ್ತಾರೆ ಸರ್. ನಾವು ಕನ್ವಿನ್ಸ್ ಮಾಡೋ ರೀತಿ ಇರುತ್ತೆ ಅದು. ಯಾಕೆಂದ್ರೆ ನಾವು ಡಾಟಾ ಎಂಟ್ರಿ ಮಾಡಿದಾಗ ಯಾವ್ದು ಲ್ಯಾಬ್ ಸೆಷನ್ ಮಾತ್ರ ರೆಡ್ ಕಲರ್ ಹಾಕ್ತೀನಿ, ಇದು ಇವ್ರು ಯಾಕೆ ಕಟ್ತಾ ಇಲ್ಲ, ಇವ್ರು ಲ್ಯಾಬ್ ಸೆಷನ್ ತರ ಬರ್ತಾ ಇದೆ. ಯಾಕೆಂದ್ರೆ ನಾವು ಜನವರಿಲಿ ನಿಂತ್ಕೋಬೇಕು. ಈಗ ಮಾರ್ಚ್ ಅಲ್ಲಿ ಒಂದು ಪಾಲಿಸಿಲಿ ಕೆಲವರು ಕ್ಲಬ್ ಮೆಂಬರ್ ಹೋಗ್ತಾರೆ ಅಂತ ನಮ್ ಸೀನಿಯರ್ಸ್ ಎಲ್ಲ ನೋಡಿದೀನಿ ಸರ್, ನಮ್ ಬ್ರಾಂಚ್ ಅಲ್ಲೇ ನಾನು ನೋಡಿದೀನಿ. ಹಾಗಾಗಿ ಲ್ಯಾಬ್ ಸೆಷನ್ ಗೆ ಮೇನ್ ಇಂಪಾರ್ಟೆನ್ಸ್ ಕೊಟ್ರೆ ಯಾರು ಕ್ಲಬ್ ಮೆಂಬರ್ ಕೂಡ ಹೊರಗೆ ಉಳಿಯಕ್ಕೆ ಸಾಧ್ಯವೇ ಇಲ್ಲ ಸರ್. ಅಂದ್ರೆ ನೀವು ಡಾಟಾ ಮೇಂಟೈನ್ ಮಾಡೋದು, ಲ್ಯಾಬ್ ಸೆಷನ್ ಮಾಡೋದು, ಅದೆಲ್ಲ ಫಾಲೋ ಅಪ್ ಮಾಡೋದ್ರಿಂದ ನಿಮ್ದು ಬೇಗ ಕ್ಲಬ್ ಮೆಂಬರ್ ಬರೋದಕ್ಕೆ ಹೆಲ್ಪ್ ಆಯ್ತು. ಫಾಲೋ ಅಪ್ ಮಾಡಕ್ ಹೋದಾಗ ನೀವು ಅದನ್ನ ಅಲ್ಲಿಂದ ಬಿಸ್ನೆಸ್ ಬರೋದೇನಾದ್ರು ಉಂಟಾ ನಿಮ್ಗೆ ಫಾಲೋ ಅಪ್ ಮಾಡಕ್ ಹೋದಾಗ? ಬರುತ್ತೆ ಸರ್, ಬರುತ್ತೆ. ಈಗ ನಾವು ಒಂದ್ ಮನೆಗೆ ಹೋದಾಗ ನಿಮ್ದು ಲ್ಯಾಬ್ಸ್ ಆಗ್ತಿದೆ ಕಟ್ಟು ಅಂತ ಹೇಳ್ತೀವಿ. ಅವ್ರು ಕಟ್ಟೋದ್ರ ಜೊತೆಗೆ ಅವ್ರ ಮನೆಯವ್ರು ಇರ್ತಾರೆ, ಮನೆಯವ್ರಿಗೆ ಅವಾಗ ಮಾಡಿರಲ್ಲ, ಆಮೇಲೆ ಮಾಡೋಣ ಅವ್ರಿಗೆ ಅಂತ ಹೇಳಿರ್ತಾರೆ. ಇಲ್ಲ ಮಕ್ಳು ಇರ್ತಾರೆ, ಮಕ್ಳಿಗೆ ಆಮೇಲೆ ಮಾಡೋಣ ಅಂತ ಹೇಳ್ತಾರೆ. ಅದು ಕೂಡ ಒಂದ್ ಪಾಲಿಸಿ. ನಾನು ಲೋನ್ಗೆ ಹೋದಾಗಲೂ ಕೂಡ ಅವ್ರಿಗೇನೋ ಸರ್ವಿಸ್ ಕೊಡಕ್ ಹೋದಾಗ ಲೋನ್ಗೆ ಹೋದಾಗಲೂ ಕೂಡ ಒಂದ್ ಪಾಲಿಸಿ ಮಾಡ್ಕೊಂಡ್ ಬಂದಿದ್ದೀನಿ ಸರ್. ಅಂದ್ರೆ ಅವ್ರ ಮನೆಯನ್ನ ಬಿಟ್ಟು ನೀವೇನಾದ್ರೂ ಈ ಮನೆಗೆ ಸರ್ವಿಸ್ ಕೊಡಕ್ ಹೋದಾಗ ಅಕ್ಕಪಕ್ಕದ ಮನೆ, ಅವ್ರ ಫ್ರೆಂಡ್ಸ್ ಮನೆಯಲ್ಲಿಂದ ಏನಾದ್ರೂ ಪಾಲಿಸಿ ಬಂದಿರೋದು ಉಂಟಾ? ಅವರೇ ಕರೀತಾರೆ ಸರ್, ಇವ್ರದ್ದು ಬೆಸ್ಟ್ ಸರ್ವಿಸ್ ಇದೆ,
ಬನ್ನಿ ಈ ತರ ಅಂತ ಅವರೇ ಕರೆದ್ಬಿಟ್ಟು ನನಗೆ ಎಷ್ಟೋ ಜನ ಮಾಡ್ಸಿದ್ದಾರೆ. ಸರ್ವಿಸ್ ಇಂಪಾರ್ಟೆಂಟ್ ಸರ್. ನಾವು ಪಾಲಿಸಿ ಬಿಸ್ನೆಸ್ ಮಾಡೋದ್ರ ಜೊತೆಗೆ ಲ್ಯಾಬ್ ಸೆಷನ್ ನೋಡ್ಕೊಳ್ಳೋದ್ರ ಜೊತೆಗೆ ಸರ್ವಿಸ್ ಇಂಪಾರ್ಟೆಂಟ್. ಇದ್ರಲ್ಲಿ ಸರ್ವಿಸ್ ಅಂದ್ರೆ ಅವ್ರ ಕೊಟ್ರೆ ಜೊತೆ ಬಾಂಧವ್ಯ ಒಂದು ಟಚ್ ಅಲ್ಲಿ ಇದ್ದಾಗ ನಮ್ಗೆ ನಾವು ಹೊಸಬ್ರನ್ನ ಹುಡ್ಕೋ ಹಾಗಿಲ್ಲ. ನನ್ನ ಓಲ್ಡ್ ಕಸ್ಟಮರೇ ನಮ್ಗೆ ಪಾಲಿಸಿದಾರನ ಅವರೇ ಹುಡುಕ್ತಾ ಇರ್ತಾರೆ. ನನ್ನ ಬೆಸ್ಟ್ ಸರ್ವಿಸ್ ಇಂದ ಅವರೇ ನಮ್ಗೆ ರೆಫರೆನ್ಸ್ ಅನ್ನ ಕ್ರಿಯೇಟ್ ಮಾಡಿ ಕೊಡ್ತಾರೆ ಅಂತ ಹೇಳ್ತಾ ಇದ್ದೀರಾ? 100% ಸತ್ಯ ಸರ್ ಇದು. ಈಗ ನಾವು 10 ಜನ ಹುಡ್ಕೋ ಬದ್ಲು 10 ಜನ ಜೊತೆಗೆ ನಾವು ರಿಲೇಶನ್ಶಿಪ್, ನಾವು ಪ್ರೀತಿ ವಿಶ್ವಾಸ ಇಟ್ಕೊಂಡ್ರೆ ಅವರು ನಮ್ಮೊಳಗೆ ಇವ್ರು ಒಳ್ಳೆ ಸರ್ವಿಸ್ ಕೊಡ್ತಾರೆ, ಬೆಸ್ಟ್ ಸರ್ವಿಸ್. ಇನ್ಶೂರೆನ್ಸ್ ಅಂದ್ರೆ ನನ್ನ ಹೆಸರು ಹೇಳ್ಬೇಕು, ಆ ತರ ಅವ್ರ ಹತ್ರ ರಿಲೇಶನ್ಶಿಪ್ ಇಟ್ಕೊಂಡ್ರೆ ನಾನ್ 10 ಜನ ಹುಡ್ಕೋ ಬದ್ಲು 10 ಜನ ಅವ್ರು ಒಬ್ಬೊಬ್ರು ಹುಡುಕಿದ್ರೆ 100 ಜನ ಆಗುತ್ತಲ್ಲ ಸರ್. ಹಾಗಾಗಿ ನಮ್ಗೆ ಟೆನ್ಷನ್ ಇರಲ್ವಲ್ಲ. ಅಂದ್ರೆ ಇರೋರ್ಗೆ ನಾವು ಬೆಸ್ಟ್ ಸರ್ವಿಸ್ ಕೊಡ್ತಾ ಇದ್ದಾಗ ತಾನಾಗೆ ನನ್ನ ಟೀಮ್ ದೊಡ್ಡದಾಗ್ತಾ ಹೋಗುತ್ತೆ, ನನ್ನ ಪಾಲಿಸಿ ಹೋಲ್ಡರ್ ನಂಬರ್ ಆಫ್ ಲೈವ್ಸ್ ಗಳು ಇನ್ಕ್ರೀಸ್ ಆಗ್ತಾ ಇರುತ್ತೆ ಅಂತೀರಾ? ಖಂಡಿತ ಸರ್. ಹಾಗಾಗಿನೇ ನಾನು ನನ್ನ ಸರ್ವಿಸ್ ಇಂದನೇ ನಾನು ಈಗ CM ಕ್ಲಬ್ ಮೆಂಬರ್ 2025ರಲ್ಲಿ ನಾನು CM ಕ್ಲಬ್ ಮೆಂಬರ್ ಆಗಿದ್ದೀನಿ ಸರ್. ಈ ಸರ್ವಿಸ್ ಇಂಪಾರ್ಟೆಂಟ್. ನಾನು ಎಲ್ಲೂ ಹೊರಗಡೆ ಹುಡ್ಕೊಂಡು ಹೋಗಿಲ್ಲ ಸರ್. ಹಾಗಾಗಿ ಇರೋ ಕಸ್ಟಮರ್ ಅಲ್ಲಿ ಮತ್ತೆ ಹೊಸಬ್ರು ಆಗಿದ್ದಾರೆ. ಯಾಕೆಂದ್ರೆ ಈ ಒಬ್ರು ರೆಫರ್ ಮಾಡೋದ್ರಿಂದ ನನಗೆ ಪಾಲಿಸಿ ಸಿಕ್ಕಿದೆ ಸರ್. ಹೊಸಬ್ರು ಅವ್ರಿಗೆ ನನಗೆ ಕಸ್ಟಮರ್ ಗೊತ್ತೇ ಇರಲ್ಲ, ಅವ್ರದ್ದು ನನಗೆ ರೆಫರ್ ಮೂಲಕ ಪಾಲಿಸಿ ಸಿಕ್ಕಿದೆ ಸರ್. ಓಕೆ, ಈಗ ಬಹಳಷ್ಟು ಜನ ಏಜೆಂಟ್ರಿಗೆ ಈಗ ಟ್ರೈನಿಂಗ್ ಅಂದ್ರೆ 1 ಸಾರಿ 2 ಸಾರಿ ಬಂದ್ರೆ ಅವ್ರಿಗೆ ಗೊತ್ತಾಗ್ಬಿಟ್ಟಿರುತ್ತೆ ಟ್ರೈನಿಂಗ್ ಅಂದ್ರೆ ಹೀಗೆ ಇರುತ್ತೆ ಅಂತ. ನೆಕ್ಸ್ಟ್ ಅವರೇ ತೀರ್ಮಾನ ಮಾಡ್ತಾರೆ. ಇನ್ನೇನಿರುತ್ತೆ, ಯಾವ್ದೋ ಒಂದು ಪ್ಲಾನ್ ಬಗ್ಗೆ ಹೇಳ್ತಾರಲ್ವಾ, ಅದ್ ನನಗ್ ಗೊತ್ತಲ್ಲ, ಲಾಭ ಲಕ್ಷ್ಯನೋ ಹಿಂಗೋ ಉತ್ಸವನೋ ಹೇಳ್ತಾರೆ, ನನಗ್ ಗೊತ್ತಿದೆ, ಮತ್ತೆ ಸಮಯ ವ್ಯರ್ಥ ಮಾಡ್ಕೊಂಡು ಆ ಟ್ರೈನಿಂಗ್ ಹೋಗ್ಬೇಕು ಅಂತಾರೆ. ನೀವಂತೀರಾ ನಾನ್ ಸತತವಾಗಿ ಟ್ರೈನಿಂಗ್ ಅಟೆಂಡ್ ಮಾಡ್ತೀನಿ ಅಂತೀರಾ. ಏನ್ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನು ಸರ್? ಈಗ ಕಲಿಯೋದಕ್ಕೆ ಎಷ್ಟ್ ಕಲ್ತರು ಸಾಲದು. ಇನ್ಶೂರೆನ್ಸ್ ಫೀಲ್ಡ್ ಇದು, ನಾವ್ ಎಷ್ಟೇ ತಿಳ್ಕೊಂಡ್ರು ಇದಕ್ಕೆ ಕೊನೆ ಇಲ್ಲ ಸರ್. ಹಾಗಾಗಿ ನಮ್ ಬ್ರಾಂಚ್ ಅಲ್ಲಾಗ್ಲಿ ಎಲ್ಲೇ ಆಗ್ಲಿ ಆನ್ಲೈನ್ ಮೀಟಿಂಗ್ ಆಗ್ಲಿ ನಾವು ಸತತವಾಗಿ ನಾವು ಯಾವ್ದು ಒಂದು ಮಿಸ್ ಮಾಡೇ ಇಲ್ಲ ಸರ್ ಇದುವರೆಗೂ. ಪ್ರತಿಯೊಂದು ವಿಷಯದಲ್ಲೂ ಕೂಡ ಇವತ್ತು ನಾನು ಬೇರೆಯವ್ರಿಗೆ ಹೇಳೋದು ಅಷ್ಟೇನೆ, ನಮ್ ಸೀನಿಯರ್ ಆಗ್ಲಿ ಜೂನಿಯರ್ ಆಗ್ಲಿ ನಮ್ ಬ್ರಾಂಚ್ ಅಲ್ಲಿ ಯಾರಿಗೆ ಹೇಳೋದು ಅಷ್ಟೇನೆ. ಈಗ ಒಂದು ವಿಷಯ, ಒಂದು ಮೀಟಿಂಗ್ ನಾವು ಅಟೆಂಡ್ ಆದಾಗ ಅದರಲ್ಲಿ ಒಂದೇ ವಿಷಯ ಕಲ್ತ್ರೆ ಸಾಕು. ನಾವು ಅಲ್ಲಿಗೆ 10 ಮೀಟಿಂಗ್ ಅಟೆಂಡ್ ಆದ್ರೆ 10 ವಿಷಯ ನಾವು ತಿಳ್ಕೊಂತೀವಿ. ನಾವು ಇನ್ನೊಬ್ರಿಗೆ ಹೇಳೋದಕ್ಕೆ ಈಸಿ ಆಗುತ್ತೆ. ಅದು ಇವತ್ತು ಜೀವನ್ ಲಾಭ ಇರ್ಬೋದು, ಜೀವನ್ ಲಕ್ಷ್ಯ ಇರ್ಬೋದು, ಅದನ್ನೇ ಹೇಳ್ಬೋದು. ಅದ್ರಲ್ಲಿ ನಮ್ಗೆ ಗೊತ್ತಿಲ್ದಿರೋ ವಿಷಯ ಒಂದ್ ತಿಳಿತೀನಿ ಸರ್ ಅವತ್ ನಾನು ಒಂದ್ ಮೀಟಿಂಗ್ ಅಟೆಂಡ್ ಆದಾಗ. ಹಾಗಾಗಿ ಯಾರೇ ಆಗ್ಲಿ ಜಾಸ್ತಿ ಸೇಲ್ ಮಾಡ್ತಾ ಇರ್ತೀರಾ, ಅದ್ರ ಬಗ್ಗೆನೇ ಟ್ರೈನಿಂಗ್ ಇದೆ ಅಂದ್ರು ಅಟೆಂಡ್ ಮಾಡ್ತೀರಾ. ಖಂಡಿತ ಸರ್. ಅಟೆಂಡ್ ಮಾಡಿ ಇನ್ನೂ ಹೊಸದ್ನ ಅದ್ರ ಬಗ್ಗೆನೇ ಹೊಸದ್ ಇನ್ನೇನಾದ್ರೂ ಕಲಿತೀನಿ ಅಂತ ಹೇಳ್ತಾ ಇದ್ದೀರಾ? ಅದ್ರೊಳಗಡೆ ನಮ್ಗೆ ಗೊತ್ತಿಲ್ಲದೆ ಇರೋದು ಇನ್ನೊಂದು ವಿಷಯ ಇದ್ದೇ ಇರುತ್ತೆ ಸರ್. ಖಂಡಿತ. ಆಲ್ರೆಡಿ ನನ್ಗೆ ಜೀವನ್ ಲಾಭ ಬಗ್ಗೆ ಗೊತ್ತಿದೆ, ಇವತ್ತು ಟ್ರೈನಿಂಗು ಅದ್ರ ಬಗ್ಗೆನೇ ಇದೆ ಅಂದ್ರೂ ಸಹ ಸಮಯವನ್ನ ನಿಮ್ ಬೇರೆ ಕೆಲಸ ಬದಿ ಗೊತ್ತಿ ನೀವು ಟ್ರೈನಿಂಗ್ ಅಟೆಂಡ್ ಮಾಡ್ತೀರಾ? ಖಂಡಿತ ಸರ್, ಖಂಡಿತ. ಇವತ್ತು ಯಾವುದೇ ಮೀಟಿಂಗ್ ಇರ್ಲಿ, ನಮ್ಮ ಬ್ರಾಂಚ್ ಮ್ಯಾನೇಜರ್ ಇಲ್ಲ ಬನ್ನಿ ಇವಾಗ ಅರ್ಜೆಂಟ್ ನಾಳೆ MM ಬರ್ತಾ ಇದೆ ಅಂದ್ರೂ ಕೂಡ, ಅದು ಏನು ವಿಷಯ ಇಲ್ಲ ಅಂದ್ರೂ ಕೂಡ ಯಾವುದೇ ಮೀಟಿಂಗ್ ನಾವು ಅಟೆಂಡ್ ಮಾಡಲ್ಲ ಸರ್. 10 ನಿಮಿಷ ನಮ್ಮ ಗುರುಗಳು ಹೇಳ್ದಂಗೆ ನಾವು 15 ನಿಮಿಷ ಮುಂಚೆ ಇರ್ತೀವಿ ಸರ್ ಮೀಟಿಂಗಿಗೆ. ಯಾವುದೇ ಮೀಟಿಂಗ್ 10 ಗಂಟೆ ಸ್ಟಾರ್ಟ್ ಆಗಿರೋ 11 ಗಂಟೆ 10:15 ಹೋಗಿ ಸೈಲೆಂಟ್ ಆಗಿ ಹಿಂದೆ ಕೂತ್ಕೊಳ್ಳೋದು ಆ ತರದಿಲ್ಲ ಅಲ್ಲಿ. ನಾವು ಫ್ರಂಟ್ ಅಲ್ಲೇ ಕೂರತ್ ಸರ್ ಯಾವತ್ತೂ. ನಾವ್ ಹಿಂದ್ಗಡೆ ಲೇಟ್ ಆಗಿ ಬಹಳಷ್ಟು ಜನಕ್ಕೆ ಟ್ರಾಫಿಕ್ ಜಾಮ್ ಆಗುತ್ತೆ, ಮನೆಯಲ್ಲಿ ಟಿಫನ್ ರೆಡಿ ಆಗಿರಲ್ಲ, ಮೀಟಿಂಗ್ ಹೋಗ್ಬೇಕಾದ್ರೆ ಇನ್ನೊಂದು ಕಾರ್ಯಕ್ರಮ ಆಗುತ್ತೆ, ಗಾಡಿ ಪಂಚರ್ ಆಗುತ್ತೆ. ನಿಮ್ಗೆ ಯಾವತ್ತೂ ಹಂಗ ಆಗೇ ಇಲ್ವಾ? ಅದಕ್ಕೆ ಏನ್ ತಯಾರಿ ಮಾಡ್ತೀರಾ? ಅಲ್ಲ, ಒಂದೊಂದ್ ದಿನ ಟ್ರಾಫಿಕ್ ಆದ್ರೂ ಕೂಡ ನಾವು 10 ನಿಮಿಷ ಮುಂಚೆ ಇರೋದ್ರಿಂದ ಕರೆಕ್ಟ್ ಟೈಮ್ಗೆ ಆದ್ರೂ ರೀಚ್ ಆಗಿರ್ತೀವಿ. ಇಲ್ಲ ಅಂದ್ರೆ ಅರ್ಥ ಮೀಟಿಂಗ್ ನಾವು 15-20 ನಿಮಿಷ ಬೇಗ ರೀಚ್ ಆಗ್ತೀವಿ ಅಂತ ಹೊರಟಾಗ ಈ ತರದ ಅಡೆತಡೆ ಬಂದ್ರೆ ಆ ಟೈಮ್ ಅಲ್ಲಿ ಕವರ್ ಆಗುತ್ತೆ ಅಂತ. ಕವರ್ ಆಗುತ್ತೆ ಸರ್. ಯಾವತ್ತು ನಾವು ಮೀಟಿಂಗ್ ಮಿಸ್ ಮಾಡಿಲ್ಲ. ಕೆಲಸದಲ್ಲಿ ಡಿಸಿಪ್ಲಿನ್ ಇದ್ದಾಗ ನಾವು ಸಹ ಒಂದು ಮಟ್ಟಕ್ಕೆ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಟ್ರೈನಿಂಗ್ ಇದ್ರೆ ಸಾಲದು, ಎಜುಕೇಶನ್ ಇದ್ರೆ ಸಾಲದು, ನಾಲೆಡ್ಜ್ ಇದ್ರೆ ಸಾಲದು. ಇದ್ರ ಎಲ್ಲರ ಮಧ್ಯೆ ನನಗೆ ಡಿಸಿಪ್ಲಿನ್ ಅನ್ನೋದು ತುಂಬಾ ಮುಖ್ಯ ಅಂತ ಹೇಳ್ತಾ ಇದ್ದೀರಾ? 100% ಸರ್. ಈ ಡಿಸಿಪ್ಲೈನ್ ನಾವು ಕಲ್ತಿದ್ದೆ ನಮ್ ಗುರುಗಳಿಂದ ಸರ್. ಯಾಕೆಂದ್ರೆ ನಾವು 5 ನಿಮಿಷ ಸರ್ ಬಂದೆ ಸರ್, ಒಂದ್ 5 ನಿಮಿಷ ಅಂದ್ರೆ ಮೀಟಿಂಗ್ ಇದ್ದಾಗಲೇ ಲೇಟ್ ಮಾಡ್ತೀರಲ್ಲ ನೀವು ಅಂತೇಳಿ ನಮಗ್ ಬೈಸ್ಕೊಳಕ್ ಆಗಲ್ಲ ಅಂತ ನಾವು ಮುಂಚೆ ಇರ್ತೀವಿ ಸರ್. ಹಾಗಾಗಿ ಅವರಿಂದನೇ ನಾವು ಕಲ್ತಿರತ್ತೆ. ಯಾವುದೇ ಮೀಟಿಂಗ್ ಆಗ್ಲಿ ಮಿಸ್ ಮಾಡೋದಿಲ್ಲ ಯಾವುದೇ ಕಾರಣಕ್ಕೂ. ಇನ್ ಕೇಸ್ ಊರ್ಗ್ ಹೋದ್ರೆ ಅವತ್ತೊಂದಿನ ಮಿಸ್ ಆಗ್ಬೋದು, ಬಿಟ್ರೆ ಅದು ಇಂಪಾರ್ಟೆಂಟ್ ಊರ್ಗ್ ಹೋದ್ರೆ ಮಾತ್ರ. ಇಲ್ಲಾಂದ್ರೆ ಮೀಟಿಂಗ್ ಇದೆ ಅಂತಾನು ಕೂಡ ನಾವು ಎಷ್ಟೋ ಸಾರಿ ಬಂದಿದ್ವಿ ಊರಿಂದ. ಏನಾದ್ರು ಬ್ರಾಂಚ್ ಮೀಟಿಂಗ್ ಅರೇಂಜ್ ಮಾಡಿರ್ಬೋದು, ಯಾವುದೇ ಆಗ್ಲಿ. ಬ್ರಾಂಚ್ ಮೀಟಿಂಗ್ ಅರೇಂಜ್ ಮಾಡೋಕ್ಕೂ ಕೂಡ ನಮ್ಮ BM ನಮ್ಮ ಅನ್ಯೋನ್ಯವಾಗಿ ಹೇಗಿರ್ತೀವಿ ಅಂತಂದ್ರೆ, ನಾವು ಪ್ರತಿಯೊಬ್ಬರನ್ನು ಕೂಡ ಸೂಪರ್ವೈಸರ್ ಏಜೆಂಟ್ ಆಗ್ಲಿ ನನಗೆ ಗೊತ್ತಿಲ್ಲ, ನಮ್ಮ CLI ಸೀನಿಯರ್ಸ್ ಇದೆ ಅವ್ರು ಮಾಡ್ತಾರೆ ಅಂತ ನಾವು ಬಿಡಬಾರ್ದು. ನಮ್ಮ ಇದ್ರಲ್ಲಿ ಏನಾದ್ರೂ ನಾವು ಮುಂದುವರಿಬೇಕು ಅಂತಂದ್ರೆ ಆಳವಾಗಿ ಇಳಿಬೇಕು ಸರ್. ಆಳವಾಗಿ ಇಳಿದಾಗ್ಲೇ ನಮ್ಗೆ ಬ್ರಾಂಚ್ ಅಲ್ಲಿ ಆಗ್ಲಿ
ಪರಿಚಯ ಆಗೋದು, ಬ್ರಾಂಚ್ ಮ್ಯಾನೇಜರ್ ನಮ್ಮ ಹತ್ರ ಹೆಂಗ್ ಸಂಪರ್ಕ ಇಟ್ಕೊಂತಾರೆ ಅದ್ರ ಮೇಲೆ ಕೂಡ ಡಿಪೆಂಡ್ ಇರುತ್ತೆ. ಈಗ ನಮ್ ಬ್ರಾಂಚ್ ಅಲ್ಲೇ ತಗೊಳ್ಳಿ, ಈಗ ಒಂದ್ ಮೀಟಿಂಗ್ ಮಾಡ್ಬೇಕಂದ್ರೆ ತಿಪ್ಪೇಶಪ್ಪ ಡೇಟ್ ಮೀಟಿಂಗ್ ಮಾಡೋಣ ಅಂತ ಕೇಳ್ತಾರೆ. ಯಾಕೆ ಕೇಳ್ತಾರೆ? ಈಗ 400 ಜನ ಏಜೆಂಟ್ಸ್ ಇರ್ತಾರೆ, ಅವ್ರನ್ನ ಯಾಕೆ ಕೇಳಲ್ಲ? ನಮ್ಮ ರಿಲೇಶನ್ಶಿಪ್ ನಾವ್ ಹೇಗ್ ಇಟ್ಕೊಂತೀವಿ ಹಾಗೆ ನಮ್ಮ ಹತ್ರನು ಸಂಪರ್ಕ ಇಟ್ಕೊಂತಾರೆ. ಸರ್ ಇವತ್ ಮಾಡೋಣ ಸರ್, ಆಯ್ತು ಸರ್ ಮಾಡೋಣ ಸರ್ ಅಂತಂದ್ರೆ ನಾವು ಪ್ರೆಸೆಂಟ್ ಆಗಿರ್ಬೇಕು. ಅವತ್ತು ನಾವ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವೇ ಹೋಗಿಲ್ಲ ಅಂತಂದ್ರೆ ನೆಕ್ಸ್ಟ್ ನಮ್ಗೆ ಹೇಳಲ್ಲ ಅದನ್ನ. ನಮ್ ಪಂಚುವಾಲಿಟಿ ಅಲ್ಲಿ ಕಾಣಿಸುತ್ತೆ ಸರ್. ಅದ್ರಿಂದ ಏನ್ ಆಡಳಿತ ವರ್ಗ ಇದೋ, ಅಡ್ಮಿನ್ ಇದೆಯೋ, ಅವ್ರ ಜೊತೆ ನಾವು ಒಳ್ಳೆ ಸಂಪರ್ಕ, ಸಂಬಂಧ, ಒಳ್ಳೆ ರಿಲೇಶನ್ಶಿಪ್ ಮೇಂಟೈನ್ ಮಾಡಿದಾಗ ನಮ್ಮ ಕೆಲ್ಸಗಳು ಒಂದು ಈಸಿಯಾಗಿ ಆಗ್ತವೆ ಅಂತ ಅನ್ಸಿದ್ಯಾ ನಿಮ್ಗೆ? ಅಥವಾ ಇಲ್ವಾ ಒಂದ್ ಇದ್ರ ಪ್ರಕಾರನೇ ಕಂಡೀಷನ್, ಟರ್ಮ್ಸ್ ಅಂಡ್ ಕಂಡೀಷನ್ ಪ್ರಕಾರನೇ ಕೇಳಿ ಕೆಲಸ ಮಾಡಿಸ್ಕೋಬಹುದು ಅಂತೀರಾ? ಇಲ್ಲ ಸ್ಮೂತ್ ಗೋಯಿಂಗ್ ಹೋದ್ರೆ ಪೊಲೈಟ್ ಆಗಿದ್ರು ಸಹ ಕೆಲಸ ಆಗುತ್ತೆ ಅಂತ ಅನ್ಸುತ್ತಾ? ಹೌದು ಸರ್, ಖಂಡಿತ. ಬಟ್ ನಾವು ಏನೇ ಜೋರ್ ಮಾಡೋದಾಗ್ಲಿ ಇದೆಲ್ಲ ಆಗ್ಲಿ ಮಾಡಬಾರ್ದು. ನಮ್ಮ ರಿಲೇಶನ್ಶಿಪ್ ನಾವು ಹೇಗ್ ಇಟ್ಕೊಂತೀವಿ, ಬ್ರಾಂಚ್ ಮ್ಯಾನೇಜರ್ ಆಗ್ಲಿ ಅಲ್ಲಿ ಸ್ಟಾಫ್ ಆಗ್ಲಿ, ನಾವು ಹೇಗೆ ನಮ್ಮ ರಿಲೇಶನ್ಶಿಪ್ ಇಟ್ಕೊಂತೀವಿ ಆ ರೀತಿ ಕೆಲಸ ಆಗುತ್ತೆ. ನಮ್ಗೆ ಯಾವತ್ತು ಕೂಡ ನಾವ್ ಯಾವ್ದೇ ಬ್ರಾಂಚ್ಗೆ ಹೋಗ್ಲಿ, ನಮ್ ಸರ್ವಿಸಿಂಗ್ ಬ್ರಾಂಚ್ ಜೀವನ್ ಬಿಬಿ ನಗರ ಇದೆ, ಅಲ್ಲಿಯೂ ಕೂಡ ಹೋದ್ರು ಕೂಡ ನಮ್ದು ಪ್ರಾಬ್ಲಮ್ ಆಗಿತ್ತು. ಲಾಸ್ಟ್ 3 months ಸ್ಯಾಲರಿ SSS ಅಪ್ಡೇಟ್ ಆಗಿರ್ಲಿಲ್ಲ. ನನ್ಗೆ ಫಾಲೋಅಪ್ ಮಾಡಕ್ ಹೇಳಿದ್ರು, ಬಟ್ ನಾನು ಅದ್ ಫಾಲೋಅಪ್ ಮಾಡಿ ಸಾಲ್ವ್ ಮಾಡಿದೆ. ಹಾಗಾಗಿ ಯಾವ್ದೇ ಬ್ರಾಂಚ್ ಹೋದ್ರು ಕೂಡ ನಮ್ಗೆ ನಾವ್ ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ ಅವ್ರಿಗೆ, ಸುಮ್ನೆ ಜೋರ್ ಮಾಡೋದು ದೊಡ್ಡ ವಿಷಯ ಅಲ್ಲ ಅದು. ಯಾಕಂದ್ರೆ ನಮ್ ಸೀನಿಯರ್, ನಮ್ CLI ಇದಾರೆ, ಅವ್ರಿಗೆ ಹೇಳೋಣ, ನಮ್ ಬ್ರಾಂಚ್ ಮ್ಯಾನೇಜರ್ ಗೊತ್ತು ಜೋರ್ ಮಾಡೋಣ, ಅದೆಲ್ಲ ನಾವು ಇಟ್ಕೋಬಾರ್ದು. ನಮ್ ಕೆಲ್ಸ ಆಗ್ಬೇಕು, ನಾವ್ ಎಷ್ಟು ಅನ್ಯೋನ್ಯವಾಗಿರ್ತೀವಿ ಆ ರೀತಿ ನಮ್ಗೆ ಆಗುತ್ತೆ ಸರ್. ಅಂದ್ರೆ ನಾವ್ ಯಾವ ಮಟ್ಟಕ್ಕೆ ಬೆಳೆದಿದ್ರು ತಪ್ಪುಡುಕ್ಬಾರ್ದು. ಒಂದು ಶಾಂತ ರೀತಿಯಿಂದ ಅವ್ರಿಗೆ ಗೌರವ ಕೊಟ್ಟರು ಸಹ ನಮ್ಮ ಕೆಲಸ ಜೋರ್ ಮಾಡುವಾಗ ಎಷ್ಟು ಬೇಗ ಆಗ್ತಿತ್ತೋ ಅದಕ್ಕಿಂತ ಬೇಗ ಆಗುತ್ತೆ ಅಂತ. ಇದು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ನಾವು ಹೋಗ್ತೇನೆ ಜೋರ್ ಮಾಡ್ಬೇಕು ಅಂತಾನೋ ನಮ್ಮ ತಲೆನಲ್ಲಿ ಅದೇ ಓಡ್ತಾ ಇರುತ್ತೆ. ಆ ತರದ ಸನ್ನಿವೇಶ ಬಂದಾಗ 2-3 ಸಾರಿ ನಿಮ್ಮನ್ನ ಸುತ್ತಿರ್ತಾರೆ, ಕೆಲಸ ಆಗಿರಲ್ಲ. ಅಂತ ಸನ್ನಿವೇಶಗಳಲ್ಲಿ ಯಾವ ತರ ನಡ್ಕೊಳ್ತೀರಾ ನೀವು ಬ್ರಾಂಚ್ ಅಲ್ಲಿ? ಈ ಎಕ್ಸಾಂಪಲ್, ಈಗ PLO ಒಂದು ಸೈನ್ ಆಗಿಲ್ಲ, ಸಿಗ್ನೇಚರ್ ಚೇಂಜ್ ಆಗಿರುತ್ತೆ. ಸರಿ ಮೇಡಮ್ ಆಯ್ತು, ಇವತ್ತು ಮಾಡ್ಬಿಡಿ, ನಾಳೆ ನಾನು ತಂದು ಕೊಡ್ತೀನಿ PLO, ಅಷ್ಟೇ, ಕ್ಲೋಸ್, ಮುಗೀತು. ಯಾಕಾಗಲ್ಲ? ನೀವು ನಾನು ನೋಡಿ ಹಂಗೆ ಹಿಂಗೆ ಜೋರ್ ಮಾಡೋದ್ರಲ್ಲ ಅರ್ಥನೇ ಇಲ್ಲ. ಹಾಗಾಗಿ ನಾವು ಯಾವ ರೀತಿ ಬಿಹೇವ್ ಮಾಡ್ತೀವಿ ಆ ರೀತಿ ನಮ್ಗೆ ರಿಯಾಕ್ಷನ್ ಇರುತ್ತೆ ಸರ್. ಹಾಗಾಗಿ ಎಷ್ಟಾಗುತ್ತೆ ಮ್ಯಾಕ್ಸಿಮಮ್ ಡಾಕ್ಯುಮೆಂಟ್ ನಮ್ಗೆ ಏನೇನ್ ಬೇಕು ಅಂತ ನಮಗೆ ಗೊತ್ತಿರುತ್ತೆ. ಗೊತ್ತಿದ್ಮೇಲೆ ನಾವು ಅವ್ರ ಹತ್ರ ಯಾಕೆ ಹೇಳ್ಸ್ಕೋಬೇಕು? ಏನಿದೆ ಅದನ್ನ ತಗೊಂಡೋಗಿರ್ತೀನಿ ಮುಂಚೆನೆಯ. ಒಂದು ಲೋನ್ಗೆ ಆಗ್ಲಿ, ಒಂದು ಬೇರೆ ನಾಮಿನೇಷನ್ ಚೇಂಜ್ಗೆ ಆಗ್ಲಿ, ಅದು ಏನೇನ್ ಬೇಕು, ಡಾಕ್ಯುಮೆಂಟ್ ಬೇಕು, ನಾವು ತಿಳ್ಕೊಬೇಕು ಫಸ್ಟ್. ನಾವು ಸಬ್ಜೆಕ್ಟ್ ನಾಲೆಜ್ ತಿಳ್ಕೊಂಡು ಅಲ್ಲಿ ಹೋಗ್ಬೇಕು. ಅಲ್ಲೂ ಕೂಡ ಆದ್ರೂ ಬೇರೆ ಬ್ರಾಂಚ್ ಅಲ್ಲಿ ಅದು ಬೇಕು ಇದು ಬೇಕು, ಆಯ್ತು ಮೇಡಮ್ ಕೊಡ್ತೀನಿ. ಮೊನ್ನೆ ಒಂದು PLO ಬೇಕು, ಇದು ಹೊಸದಕ್ಕೆ ಈಗ ಮೊನ್ನೆ ರೀಸೆಂಟ್ ಆಗಿ ನ್ಯಾಚ್ ಫಾರ್ಮ್ ಬೇಕು ಅಂತ ಹೇಳಿದ್ರು. ಮುಂಚೆ ಎಲ್ಲ ಹಾಗೆ ಮಾಡ್ತಿದ್ರಿ ಹೇಗೆ ಅಂತ ನಾನು ಫೋನ್ ಎಲ್ಲ ಕೇಳಿದೆ. ಸರಿ ಮೇಡಮ್ ಆಯ್ತು, ಇವೆಲ್ಲ ಈಗ ಸ್ಕ್ಯಾನಿಂಗ್ ಮಾಡ್ಬೇಕು, ಈಗ ಹೊಸದಾಗಿ ಬಂದಿದೆ, ಮಾಡ್ಲೇಬೇಕು ಅಂತ ಹೇಳಿದಕ್ಕೆ ಸರಿ ನಾನು ವಾದ ಮಾಡಿದೆ. ಆದ್ರೂ ಕೂಡ ಯಾವ ರೀತಿ ವಾದ ಮಾಡಿದೆ ಅಂದ್ರೆ, ಮೇಡಮ್ ಕ್ಯಾನ್ಸಲ್ ಚೆಕ್ ಇದೆ, ಹೆಸರಿದೆ ಅದ್ರಲ್ಲಿ, ಮತ್ತೆ ಹಳೆ ಪಾಲಿಸಿದು ಡೇಟಾ ಇದೆ, ಅದರಲ್ಲಿ ನ್ಯಾಚ್ ಫಾರ್ಮ್ ಇರುತ್ತೆ, ಮಾಡ್ಬೋದು. ಇದಾಗ ನೀವು ಕೇಳ್ತಾ ಇದ್ರೆ ಆಯ್ತು ಮೇಡಮ್ ತಂದು ಕೊಡ್ತೀನಿ ಅಂತ ಹೇಳಿದೆ. ಆಯ್ತು ಅಂತೇಳಿ ಅವಾಗ್ಲೇನೆ ಲೋನ್ ಅಪ್ರೂವ್ ಮಾಡಿದ್ದಾರೆ. ಹಾಗೆ ನಾವು ವಿಶ್ವಾಸ ಯಾವ ರೀತಿ ಇಟ್ಕೊಂತೀವಿ ಆ ರೀತಿ ಕೆಲಸ. ಇಲ್ಲ ನೀವ್ ಯಾಕೆ ಮಾಡಲ್ಲ ಹಂಗೆ ಇಂತ ಜೋರ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಸರ್. ಅಂದ್ರೆ ಇರೋದನ್ನೇ ಪೊಲೈಟ್ ಆಗಿ ಹೇಳಿದ್ರೆ, ನಿಮ್ಗೆ ಏನ್ ಕಾನೂನು ಕೇಳ್ಬೇಕು ಅದನ್ನ ಪೊಲೈಟ್ ಇಂದ ಕೇಳಿದಾಗ ಕೆಲ್ಸಗಳಾಗಿದೆ ಎನ್ನುವಂಥದ್ದು. ಬಹಳಷ್ಟು ಜನ ಅದಕ್ಕೆ ಬೇಜಾರ್ ಮಾಡ್ಕೊಂಡು ಆಫೀಸ್ಗೆ ಹೋಗೋದು ಬಿಟ್ಟು ಬಿಡೋದು, ಅಯ್ಯೋ ನನಗೆ ಸರ್ವಿಸ್ ಆಗ್ತಾ ಇಲ್ಲ, ನಾನು ಅದಕ್ಕೇನೆ ಏಜೆನ್ಸಿ ಕಡಿಮೆ ಮಾಡ್ತಾ ಇದ್ದೀನಿ ಅನ್ನೋದು. ಆ ತರದ ಸನ್ನಿವೇಶಗಳಲ್ಲೂ ಸಹ ನೀವು ಮ್ಯಾನೇಜ್ ಮಾಡೋದ್ರಿಂದ ತುಂಬಾ ಬೇಗ ಚೇರ್ಮನ್ ಕ್ಲಬ್ ಮೆಂಬರ್ ಬಂದಿದ್ದೀರಾ. ಅಂದ್ರೆ ನೀವು ಮತ್ತೆ ಒಂದು ಸಂದೇಶವನ್ನ ಸಾರಿದ್ದೀರಾ. ನಾನೊಬ್ಬ CLA ಏಜೆಂಟ್ ಆಗಿ, ಅಂದ್ರೆ ಏಜೆಂಟ್ ಆಗಿ ನಾನು ಸಹ ನಾಯಕನಾಗಿ ಬೆಳಿಬಹುದು, ಒಂದು ಆತ್ಮವಿಶ್ವಾಸವನ್ನ ಗಳಿಸಬಹುದು, ಅಥವಾ ನಾನು ಏಜೆಂಟ್ ರಿಕ್ರೂಟ್ಮೆಂಟ್ ಮಾಡಬಹುದು ಅಂತ ಅನ್ಸಿದ್ದು ಹೇಗೆ? ಇಲ್ಲಪ್ಪ ಸಾಕು ನನಗೆ, ನಾನೇ ನನ್ ಕೆಲಸ ಮಾಡ್ಕೊಂಡು ಹೋಗೋಣ, ನಾನ್ ಏಜೆಂಟ್ ಹಾಕ್ಬಿಟ್ರೆ ನನ್ನ ಬಿಸ್ನೆಸ್ ಕಡಿಮೆ ಆಗೋಗುತ್ತೆ, ಆ ತರದ್ ಏನಾದ್ರು ನಿಮ್ ಮನ್ಸಿಗೆ ಬಂದಿತ್ತ? ಸರ್ ನಾನು 2021 ಅಲ್ಲಿ DM ಕ್ಲಬ್ ಮೆಂಬರ್ ಆದೆ. DA ಕ್ಲಬ್ ಮೆಂಬರ್ ಆಗಿ ಆಫೀಸ್ ಅಲೌನ್ಸ್ ತಗೊಂಡಾಗ ನಾನು ಗುರುಗಳಿಗೆ ಹೇಳಿದೆ, ಸರ್ CLA ತಗೋಣ ಅಂತಿದ್ದೀನಿ ಅಂತಂದ್ರೆ ಅವ್ರು ಒಂದೇ ಮಾತು ಹೇಳಿದ್ರು, ಅಲ್ಲಪ್ಪ CLA ತಗೊಳೋದು ದೊಡ್ಡ ವಿಷಯ ಅಲ್ಲ, ತಗೊಂಡ್ಮೇಲೆ ಅದನ್ನ ಮಾಡ್ಬೇಕು ಅಂತ ಹೇಳಿದ್ರು. ಎಸ್ ಸರ್ ಮಾಡ್ತೀನಿ ಸರ್ ಅಂತಂದೆ. ಯಾಕೆಂದ್ರೆ ನಮ್ಗೆ ಗುರಿ ಇಂಪಾರ್ಟೆಂಟ್ ಫಸ್ಟ್. ಯಾಕೆಂದ್ರೆ ನಮ್ಗೆ ಏನ್ ಮಾಡ್ಬೇಕು ಅನ್ನೋದು ಗುರಿ ಇರ್ಬೇಕು. ಹಿಂದೆ ಗುರು ಇದ್ದಾರೆ, ನನಗೆ ಗುರಿನೂ ಇತ್ತು, ಗುರುಗಳು ಇದ್ರು. ಏನಾದ್ರು ಹೇಳ್ಕೊಡ್ಲಿಕ್ಕೆ ಈಗ ಎಲ್ಲಾದ್ರೂ ಕಲ್ತು ಬಂದಿರಲ್ಲ. ಈಗ ನಾವು ಗೊತ್ತಿಲ್ದಿರೋದನ್ನ ಕೇಳಿ ತಿಳ್ಕೊಬಹುದು, ತಿಳ್ಕೊಳೋದ್ರಲ್ಲಿ ತಪ್ಪಿಲ್ಲ. ಸೀನಿಯರ್ ಆಗ್ಲಿ ಜೂನಿಯರ್ ಆಗ್ಲಿ ಯಾವುದೇ ಆಗ್ಲಿ ವಿಷಯ ಗೊತ್ತಿಲ್ಲ ಅಂದ್ರೆ ಅದ್ ನಮ್ಗೆ ಗೊತ್ತಿಲ್ಲ ಅಂತಾನೆ.
ಅದನ್ನ ಕೇಳಿ ತಿಳ್ಕೊಳ್ಳೋದ್ರಲ್ಲಿ ಈಗ ಇಡೀ 20 ಬ್ರಾಂಚ್ ಅಲ್ಲೂ ಕೂಡ ವಿಷಯ ಎಲ್ಲಾ ಬ್ರಾಂಚ್ ಅಲ್ಲೂ ಕೂಡ ಹಿಂಗ್ ಬಿಸ್ನೆಸ್ ಮಾಡಿ ಹಂಗ್ ಮಾಡಿ ಅಂತ ಹೇಳ್ತಾರೆ ನಮ್ ಗುರುಗಳು. ಆದ್ರೆ ನನ್ಗೂ ಕೂಡ ತುಂಬಾನೇ ತಿಳಿಸಿದ್ದಾರೆ ವಿಷಯನ, ಏನೇ ಆಗ್ಲಿ ಅದ್ರ ಬೆನಿಫಿಟ್ಸ್ ಆಗ್ಲಿ ಎಲ್ಲ ಆಗ್ಲಿ. ಈಗ CLA ಅಂತ ಬಂದಾಗ ನಾನು ಕ್ಲಬ್ ಮೆಂಬರ್ ಅದೇ DM ಕ್ಲಬ್ ಮೆಂಬರ್ ಆದಾಗ್ಲೇನೆ ನಾನು ಹೊಸದುರ್ಗದವರೊಬ್ರು ನಮ್ಮ ಮನೆಗೆ ಹೋಗಿದ್ರು, ಏಜೆಂಟ್ ಹೊಸದುರ್ಗದವರು ದಾನಪ್ಪ ಅಂತೇಳಿ. ಅವರು ನಾನು DM ಕ್ಲಬ್ ಮೆಂಬರ್ ಆಗಿದ್ದೀನಿ, ನಾನು CLA ತಗೋಬೇಕು ಅಂತ ಇದ್ದೀನಿ ಅಂತ ಹೇಳಿದೆ. ಅವ್ನು ತಗೊಂಡಿರ್ಲಿಲ್ಲ ಇನ್ನ. ನೀವ್ ಆ ಕೆಲಸ ಮಾಡ್ಬೇಡಿ, ನೀವು CM ಕ್ಲಬ್ ಮೆಂಬರ್ ಆದ್ಮೇಲೆ CLA ತಗೊಳ್ಳಿ ಅಂತ ಹೇಳಿದ್ರು. ಸರಿ ಸರ್, ಆಯ್ತು ಸರ್, ಟ್ರೈ ಮಾಡೋಣ ಅಂತ ಇದೀನಿ ಸರ್ ಅಂತ ಹೇಳಿದೆ ನಾನು ಅವ್ರಿಗೆ. ನಾನು ವಾದ ಮಾಡ್ಲಿಲ್ಲ ಅವ್ರಿಗೆ. ಹಿಂಗೆ ಯಾವಾಗ ಊರ್ಗ್ ಹೋಗಿದ್ದಾರೆ, ಕಾಲ್ ಮಾಡಿ LIC ಅವರು ನನ್ನ ಮಗ LIC ಮಾಡ್ತಾನಪ್ಪ ಅಂತ ಮಾತಾಡಿದಾಗ ಫೋನ್ ಮಾಡಿ ಕೊಟ್ರು, ನಾನು ಮಾತಾಡಿದೆ. ಅವರು ಹೊಸದುರ್ಗದಲ್ಲಿ ಏಜೆಂಟು, ನಮ್ಮೂರ್ ಪಕ್ಕನೆ. ಅವಾಗ ಹೇಳ್ದೆ ನಾನು ಸಾರ್ಗೆ ಹೇಳ್ದೆ, ಆಯ್ತು ಸರ್ ಅಂತ ತಗೊಂಡೆ. CLA ತಗೊಂಡೆ. ಸ್ಟಾರ್ಟಿಂಗೇನೆ 5 ಜನ ಮಿನಿಮಮ್ ಕಂಡೀಷನ್ ಇರ್ಬೇಕು ಎಲ್ಲ ತಿಳ್ಕೊಂಡೆ. ನನಗೆ ಪ್ರೀಮಿಯಂ ಆಗುತ್ತೆ ಇಲ್ಲ ಅನ್ನೋ ಭಯ ಬಂತು. 12 ಲಕ್ಷ 10 ಲಕ್ಷ ಪ್ರೀಮಿಯಂ ಆಗ್ಬೇಕಿತ್ತು, ಅದು ಭಯ ಬಂತು. ಸರಿ ನೋಡೋಣ, ತಗೊಂಡಿದ್ದೀನಿ. ತಗೊಂಡೆ ಸರ್. ಪ್ರತಿ ವರ್ಷನೂ ನನಗೆ 5 ಜನದ ಮೇಲೆನೆ ಇದ್ದಾರೆ. ಇವಾಗಲೂ ಪ್ರೆಸೆಂಟ್ ಕೂಡ 14 ಜನ ಇದ್ದಾರೆ. ನಿನ್ನೇನು ಒಬ್ರನ್ನ ರೆಕ್ರೂಟ್ಮೆಂಟ್ ಮಾಡಿದ್ದೀನಿ, ಏಜೆನ್ಸಿ ಆಗಿದೆ, ಇನ್ನು ಪಾಲಿಸಿ ಆಕ್ಟಿವೇಶನ್ ಆಗಿಲ್ಲ. ಅದರಿಂದ ಬೆನಿಫಿಟ್ಸ್ ತಿಳ್ಕೊಂಡೆ. ಫಸ್ಟ್ ಏನ್ CLA ಅಂದ್ರೆ, ನನ್ನ CLA ಅಂದ್ರೆ ಏನಂತ ಗೊತ್ತಿರ್ಲಿಲ್ಲ ಮುಂಚೆ. ನಾನು ಏಜೆಂಟ್ ಆದ್ರೂ ಕೂಡ ಗೊತ್ತಿರ್ಲಿಲ್ಲ ನನ್ಗೆ. CLA ಅಂಡರ್ ಅಲ್ಲಿ ನಾನು ಸೂಪರ್ವೈಸರ್ ಏಜೆಂಟ್ ಅಂತ ಗೊತ್ತಿರ್ಲಿಲ್ಲ ನಿಜ ಹೇಳ್ಬೇಕು ಅಂದ್ರೆ. ಬಟ್ ಆಮೇಲೆ ಈಗ ಕ್ಲಬ್ ಮೆಂಬರ್ ತಿಳ್ಕೊಂಡ ನಂತರ DM ಅಲ್ಲಿ ಈಗ CLA ಒಂದು ಆಪ್ಷನ್ ಇದೆ, ಇದು ಎಲ್ಲರಿಗೂ ಅವಕಾಶ ಇದೆ ಅನ್ನೋದೊಂದು ನನಗೆ ಗೊತ್ತಾಯ್ತು ಸರ್. ಯಾಕೆಂದ್ರೆ ಸೂಪರ್ವೈಸರ್ ಏಜೆಂಟ್ ಆಗಿ ಇರ್ಬೇಕು ಅಂತ ಇಲ್ಲ, ಇದರಲ್ಲಿ CLAನು ಇದೆ ಒಂದು ಆಪ್ಷನ್. ನಾನು ಕೂಡ ಈ ತರ ಮಾಡ್ಬೋದು, ನಮ್ ಗುರುಗಳ ತರ ನಾನು ಮಾಡ್ಬೋದು ಅಂತ ಗುರಿ ಇಟ್ಕೊಂಡು. ಯಾಕೆಂದ್ರೆ ಗುರಿ ಇರ್ಬೇಕು ಮುಂದೆ, ಉದ್ದೇಶ ಹಿಂದ್ಗಡೆ ಗುರು ಇದ್ದಾರೆ. ಯಾಕೆಂದ್ರೆ ಗುರಿನಿಲ್ಲ ಗುರುಗಳು ಎಲ್ಲ ಏನ್ ಮಾಡಕ್ಕಾಗಲ್ಲ. ನೀವೇನ್ ಹೇಳ್ತೀರಾ, ಈಗ ಇಲ್ಲಿರ್ತಕ್ಕಂತ ಏಜೆಂಟ್ ಗಳಿಗೆ ನಾನ್ ಜೀವನ ಪೂರ್ತಿ ಏಜೆಂಟ್ ಆಗಿರ್ಬೇಕು ಅನ್ನುವಂಥದ್ದೇನಿಲ್ಲ. ನೀವ್ ಏಜೆಂಟ್ ಆಗಿನೂ ಸಹ ಒಂದು ಕ್ಲಬ್ ಮೆಂಬರ್ ಬಂದ್ರೆ ನೀವು ಸುಧಾ ನಾಯಕರಾಗಿ ಹೊರ ಹೊಂಬೋದು. ನಿಮ್ಮ ಅಂಡರ್ ಅಲ್ಲಿ ಒಂದು ಟೀಮ್ ಅನ್ನೇ ಕ್ರಿಯೇಟ್ ಮಾಡಬಹುದು. ನೀವು ಒಂದಷ್ಟು ಜನ ನನ್ನಂತವ್ರನ್ನ ನಿಮ್ಮಂತವ್ರನ್ನ ಕ್ರಿಯೇಟ್ ಮಾಡೋದಿಕ್ಕೆ ನಿಮ್ಗೂ ಸಹ ಅವಕಾಶ ಇದೆ. ಅಯ್ಯೋ ನಾನು ಯಾವತ್ತು ಲೈಫ್ ಲಾಂಗ್ ಏಜೆನ್ಸಿನೇ ಅನ್ನೋ ತರ ಯೋಚನೆ ಮಾಡಂಗಿಲ್ಲ ಅಂತ ಹೇಳ್ತಾ ಇದ್ದೀರಾ? ಖಂಡಿತ ಸರ್. ಯಾಕೆಂದ್ರೆ ಸಂಸ್ಥೆ ನಮ್ಗೆ ಈ ಅವಕಾಶ ಮಾಡ್ಕೊಟ್ಟಿದೆ, ಅದನ್ನ ನಾವು ಉಪಯೋಗಿಸಬೇಕು. ಇಲ್ಲ ನಾನು ಬರೀ 12 ಪಾಲಿಸಿ ಮಾಡ್ಕೊಂಡಿರ್ತೀನಿ ಅಂತಂದ್ರೆ ಸಂಸ್ಥೆ ಯಾಕಪ್ಪ ನೀನ್ 12 ಪಾಲಿಸಿ ಮಾಡಿದೆ ಅಂತ ಕೇಳಲ್ಲ. ಈಗ ನಮಗೆ ಇದು ಬೇಕು ಅಂತಂದ್ರೆ ನಾನು ಯಾವ ರೀತಿ ಫುಲ್ ಟೈಮ್ಗೆ ಇದು ಬಂದೆ ಅನ್ನೋದನ್ನ ನಾನು ಗುರಿ ಇಟ್ಕೊಂಡಿದ್ದೆ, ಅದೇ ರೀತಿ DM ಕ್ಲಬ್ ಮೆಂಬರ್ ಆದಾಗಿಂದ ನಾನು CLA ತಗೋಬೇಕು, ಮಾಡ್ಬೇಕು, ಅಷ್ಟೇ ನನ್ನ ಗುರಿ. ಇವಾಗಲೂ 15 ಜನ ಇದ್ದಾರೆ. ಪ್ರತಿ ವರ್ಷನೂ ಈಗ 5 ಜನ 6 ಜನ ಇದ್ರು ಕೂಡ T&M ಮಾಡಿದವ್ರು ಇದ್ದಾರೆ. ಆಗತ್ತಾ ನಾನು ಸುಮ್ನೆ ಇರ್ಲಿಲ್ಲ, ಪ್ರೀಮಿಯಂ ಆಗುತ್ತೆ ಬಿಡ್ತಾ ಫಸ್ಟ್ ಮಾಡ್ಬಿಟ್ಟೆ ಸರ್. ಹಾಗಾಗಿ ಪ್ರತಿ ವರ್ಷನೂ ಕೂಡ T&M ಆಗಿದೆ. ಈ ವರ್ಷನೂ ಕೂಡ ನಾನು ಸಿಲ್ವರ್ ಬ್ರಿಗೇಡ್ ಆಗಿದ್ದೀನಿ ಸರ್. ಓ ಸೂಪರ್. ಅಂದ್ರೆ ಅದರಲ್ಲೂ ಸಹ ಹೇಗೆ ಏಜೆಂಟ್ ಗಳಿಗೆ ಕ್ಲಬ್ ಮೆಂಬರ್ ಇದೆಯೋ ಅದೇ ತರ CLA ತಗೊಂಡ್ರೆ ಅಲ್ಲೂ ಬ್ರಿಗೇಡ್ಸ್ ಗಳಿರುತ್ತೆ, ಅದ್ರ ಮೇಲೂ ಸಹ ಇನ್ಕಮ್ ಇನ್ಕ್ರೀಸ್ ಆಗುತ್ತೆ. ನೀವೆಲ್ಲೂ ಸಹ ಕುಗ್ಗಬೇಡಿ. ಒಂದು ನಿಮ್ಮ ಗುರಿ, ಮೊದಲನೇ ಗುರಿ ಕ್ಲಬ್ ಮೆಂಬರ್ ಆಗ್ಬೇಕು. ಅದಕ್ಕೆ ಲ್ಯಾಪ್ಸಸ್ ಅನ್ನು ನಂಬರ್ ಆಫ್ ಲೈಫ್ಸ್ ಅನ್ನ ಮಾಡಿ ಅದಾದ ನಂತರ ನೀವು ಸಹ ಈ ತರ ಹಾಕ್ಬಹುದು. ನೀವು ಸ್ಟೆಪ್ ಬೈ ಸ್ಟೆಪ್ ಬನ್ನಿ. ನಾನು ಒಬ್ಬ ತುಂಬಾ PUC ಓದಾಗಿರುವಂತ ಹುಡುಗ, ಬೆಂಗಳೂರು ಕಾಲಿಟ್ಟು ನಾನು ಇವತ್ತು ಒಬ್ಬ ನಾಯಕನಾಗಿದ್ದೀನಿ. ನನ್ನ ಅಂಡರಲ್ಲಿ ಒಂದು ಟೀಮ್ ಇದೆ, ನಿಮ್ಗೂ ಈ ಅವಕಾಶ ಇದೆ ಎನ್ನುವಂತ ಸಂದೇಶವನ್ನ ಸಾರ್ತಾ ಇದ್ದೀರಾ? ಖಂಡಿತ ಸರ್. ನಮ್ಮ ಪ್ರತಿನಿಧಿ, ನಮ್ಮ ಟೀಮಲ್ಲಿ ಏನಿದ್ದಾರೆ ಆ ಪ್ರತಿನಿಧಿಗಳಿಗೆ ಹೇಳೋದು ಒಂದೇ. ನಂದೇ ಉದಾಹರಣೆ ಹೇಳ್ತೀನಿ ಸರ್. ನಾನು ಯಾವ್ದೇ ರೀತಿ ಬೇರೆ ಕಂಪ್ನಿಯಲ್ಲಿ ಹೋಗಿ, ಯಾಕೆಂದ್ರೆ ಅರ್ನಿಂಗ್ ಅಷ್ಟೊಂದು ಮಾಡಿಲ್ಲ, ಯಾವ ರೀತಿ ಸಂಬಳ ಇತ್ತು, ನಾನು ಈ ಇನ್ಶೂರೆನ್ಸ್ ಫೀಲ್ಡಿಗೆ ಬಂದಾಗ, LIC ಬಂದಾಗ ಸಂಸ್ಥೆ ನನ್ನ ಹೇಗ್ ನೋಡ್ಕೊಂಡಿದೆ, ನಾನು ಅದ್ರಲ್ಲಿ ಅನ್ನ ತಿಂತ ಇದ್ದೀನಿ. ಆ ಉದ್ದೇಶದಿಂದ ನಿಮ್ಗೆ ಹೇಳ್ತಾ ಇದ್ದೀನಿ, ಬೇರೆ ಏನಿಲ್ಲ. ನಾನು ಅದರಿಂದನೇ ನನ್ನ ಫ್ಯಾಮಿಲಿ ಎಲ್ಲ ಜೀವನ ಮಾಡ್ತಿದ್ರು. ಅದರಿಂದನೇ ನಾನು ಏನೇ ಅರ್ನ್ ಮಾಡಿದ್ರು ಕೂಡ, ಏನೇ ಸೈಟ್ ತಗೊಳೋದು ಕೂಡ ನಮ್ LIC ಇಂದಾನೆ ನಾನು ಜೀವನ ಮಾಡ್ತಿರೋದು ಅಂತ ನನ್ನ ಸ್ವಂತ ಉದಾಹರಣೆ ಹೇಳ್ತೀನಿ. ಹಾಗಾಗಿ ನೋಡಿ, ಇದ್ರಲ್ಲಿ ನಾನು ಅನ್ನ ತಿಂತಿರೋದ್ರಿಂದ ನಾನು ನಿಮ್ಗೆ ಹೇಳ್ತಾ ಇರೋದು ಇಷ್ಟ ಮಾಡಿ. ಈಗ ಪಾಲಿಸಿ ಬಂದಾಗ ನೀವು ಮಲ್ಟಿಪಲ್ ನಾನು ಏ ರೀತಿ ಮಾಡ್ತಾ ಇದ್ದೆ ಅದೇ ರೀತಿ ಅವ್ರಿಗೂ ಕೂಡ ಹೇಳ್ಕೊಡ್ತೀನಿ. ಈ ರೀತಿ ಹೇಳಿದಾಗ ಈ ವರ್ಷ ನಮ್ಮ ಟೀಮ್ ಅಲ್ಲಿ ಒಬ್ರು ಗಂಗಮ್ಮ ಅಂತೇಳಿ ಭೀಮಾ ಸಖಿ ಏಜೆಂಟ್ 102 ಪಾಲಿಸಿ ಮಾಡಿದ್ದಾರೆ ಸರ್. ನಮ್ಮ ಇಡೀ ಸಹ 100 ಪಾಲಿಸಿ ಮಾಡುವಂತ ಸಾಮರ್ಥ್ಯ ನಿಮ್ಗಿದೆ, ಮಾಡಿಸುವಂತದ್ದು, ಟ್ರೈನಿಂಗ್ ಕೊಡುವಂತದ್ದು. ಅಂದ್ರೆ ಇಷ್ಟೆಲ್ಲ ಒಂದು ಮಟ್ಟಕ್ಕೆ ಬೆಳಿಬೇಕಾದ್ರೆ ಒಂದು ಡಿಸಿಪ್ಲಿನ್ ಇರಬೇಕು ಅಂತಾರೆ. ಡಿಸಿಪ್ಲಿನ್ ಅಂದ್ರೆ ನೀವು ಬೆಳಗಿನ ಕಾರ್ಯಕ್ರಮ ಹೇಗಿರುತ್ತೆ, ಒಬ್ಬ ಪ್ರತಿನಿಧಿಯಾಗಿ
ಬೆಳಿಗ್ಗೆ ಯಾವ ತರ ಸಿಸ್ಟಮೆಟಿಕ್ ಆಗಿ ಕೆಲಸ ಸ್ಟಾರ್ಟ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀರಾ? ಸರ್ ಬೆಳಿಗ್ಗೆ ನಾವು ಎದ್ದಾಗಿಂದ ನಾವು ವಾಕಿಂಗ್ ಹೋಗಿ ಬರ್ತೀನಿ. ಅಷ್ಟ್ ಎಷ್ಟು ಬಿಟ್ರೆ ಬೇರೆ ಗಂಟೆಗೆ ಏನಿಲ್ಲ. ಹೇಳ್ತೀರಾ? ಬೆಳಿಗ್ಗೆ ರಾತ್ರಿ ಮಲಗದ್ ಸ್ವಲ್ಪ ಯಾಕೆಂದ್ರೆ ಡೂ ಲಿಸ್ಟ್ ನೋಡೋದು ಪ್ರತಿಯೊಂದೆಲ್ಲ ರಾತ್ರಿ ನೋಡ್ತಾ ಇರ್ತೀನಿ, ಲಿಸ್ಟ್ ಮಾಡೋದು ಇದೆಲ್ಲ ಮಾಡ್ತಾ ಇರ್ತೀನಿ. ಹಾಗಾಗಿ ಮಲಗದ್ ಸ್ವಲ್ಪ ಲೇಟ್ ಆಗುತ್ತೆ, ಒಂದು 11 ಗಂಟೆ ಆಗುತ್ತೆ ಸರ್. ಹಾಗಾಗಿ ಬೆಳಿಗ್ಗೆ ಬಟ್ ಎಲ್ಲ ಬೈಕೋಬಹುದು, ಬಟ್ 7 ಗಂಟೆಗೆ ಎದ್ದಂತೀವಿ ಸರ್. ಹಾಗಾಗಿ 7 8 ಗಂಟೆ ಗಂಟೆಗೆ ಒಳಗಡೆ ಎದ್ದು? ವಾಕಿಂಗ್ ಎಲ್ಲ ಮುಗಿಸ್ಕೊಂಡ್ಬಂದು ರೆಡಿಯಾಗಿ ನೆಕ್ಸ್ಟ್ ಎಲ್ಗ್ ಹೋಗ್ಬೇಕು ಪ್ಲಾನ್ ಮಾಡಿರ್ತೀನಿ. ಈಗ ಏಜೆಂಟ್ಸ್ ಎಲ್ಲ ಮಾತಾಡ್ಸ್ತೀನಿ ಫಸ್ಟ್ ಒಂದ್ಸರಿ. ಬೆಳಿಗ್ಗೆ ಎದ್ದ ತಕ್ಷಣ ಬ್ಲಿಸ್ ಒಂದು ಆ್ಯಪ್ ಇದೆ, ಆಪ್ ಅಲ್ಲಿ ಬರ್ತ್ಡೇ ವಿಶಸ್ ಯಾರ್ದಿದೆ ಎಲ್ಲರಿಗೂ ಫಸ್ಟ್ ವಿಶಸ್ ಮಾಡ್ತೀನಿ ಸರ್. ಎದ್ದ ತಕ್ಷಣನೇ ಬರ್ತ್ಡೇ ವಿಶಸ್ ಮಾಡಿ ನಂತರ ನಾನು ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಕೊತೀನಿ ಸರ್. ಎಲ್ಲ ಪ್ರತಿನಿಧಿಗಳು ಮಾತಾಡ್ಸೋದಾಗ್ಲಿ, ನಮ್ ಸ್ನೇಹಿತರು ಮಾತಾಡ್ಸೋದಾಗ್ಲಿ, ಬರ್ತಾ ಇದ್ದೀನಿ ಆ ಕಡೆ ಸಿಕ್ತಿಯಪ್ಪ ಇದೆಯಾ ಅಂತ ಮಾತಾಡ್ಸ್ಕೊಂಡು ನಾನು ಓಡಾಡ್ತೀನಿ. ಮತ್ತೆ ಮಧ್ಯಾಹ್ನ ಆಫೀಸ್ಗೆ ಹೋಗ್ಬೇಕು ಅಂದ್ರೆ ಅಷ್ಟ್ರೊಳಗಡೆ ಎಲ್ಲ ನಾನು ರೌಂಡ್ ಹಾಕ ಬಂದ್ಬಿಟ್ಟು ಮಧ್ಯಾಹ್ನ ಆಫೀಸ್ ಕೊಡ್ತೀವಿ ಸರ್. ಬೆಳಿಗ್ಗೆನೆ ಡ್ಯೂ ಹೋಗಲ್ಲ. ಲಿಸ್ಟ್ ಅಂದ್ರೆ LIC ಇಂದ ಕಳ್ಸೋ ಡ್ಯೂ ಲಿಸ್ಟ್ ಅನ್ನೇ ಫಾಲೋ ಅಪ್ ಮಾಡ್ತೀರಾ? ನೀವು ಬೇರೆ ಮ್ಯಾನ್ಯುಯಲ್ ಆಗಿ ಮೇಂಟೈನ್ ಮಾಡಿದೀರಾ? ಇಲ್ಲ, ಮ್ಯಾನುವಲ್ ಆಗಿ ಮೇಂಟೈನ್ ಮಾಡಿಲ್ಲ ಸರ್. ಡೂ ಲಿಸ್ಟ್ ಇವಾಗ ನಮ್ದು ಪ್ರೈವೇಟ್ ಆಪ್ ಒಂದು ವರ್ಕ್ ಆಗ್ತಾ ಇಲ್ಲ ಇತ್ತೀಚೆಗೆ. ಹಾಗಾಗಿ ಈ ಡೂ ಲಿಸ್ಟ್ ನ ಇವಾಗ ಪ್ರಿಂಟ್ಔಟ್ ತಗೊಂಡು ಪ್ರತಿ ವರ್ಷ ನಾನು ಪ್ರತಿ ತಿಂಗಳು ನಾನು ಪ್ರಿಂಟ್ಔಟ್ ತಗೊಳ್ತೀನಿ. ಬಟ್ ಇವಾಗ ಅದನ್ನ ಮೈನ್ ಈಗ 99% ನೋಡ್ಬೇಕಾಗಿದೆ, ಯಾಕೆಂದ್ರೆ ಅದು ವರ್ಕ್ ಆಗ್ತಾ ಇಲ್ಲ ಆಪ್. ಹಾಗಾಗಿ ಡೂ ಲಿಸ್ಟ್ ಇಟ್ಕೊಂಡು ನಾನು ಫಾಲೋ ಅಪ್ ಮಾಡ್ತಿದ್ದೀನಿ. ಪೇಮೆಂಟ್ ಬಂದಿದ್ದನ್ನ ನಾನು ಟಿಕ್ ಮಾಡ್ಕೊಂತೀನಿ, ಬಂದಿದೆ ಇದು ಅಂತ. ಬಂದಿಲ್ಲ ಅಂದ್ರೆ ಡ್ಯೂ ಅದನ್ನ ಲಿಸ್ಟ್ ಫಾಲೋ ಮತ್ತೆ ಮಾಡ್ತೀನಿ. ಕಮಿಷನ್ ಬಿಲ್ ಎರಡನ್ನೂ ಇಟ್ಕೊಂಡು ಟಿಕ್ ಮಾಡ್ಕೊಳ್ತೀರಾ? ಯಾವ್ದು ದುಡ್ಡು ಕಟ್ಟಿದ್ರೆ ಕಮಿಷನ್ ಬಂದಿರುತ್ತೆ ಅಂತನಾ? ಹೌದು ಸರ್. ಆಗ ಟಿಕ್ ಟಿಕ್ ಮಾಡ್ಕೊಳ್ತೀರಾ? ಅಲ್ಲಿ ಯಾರು ಬಂದಿಲ್ಲ ಕಮಿಷನ್ ಅವ್ರಿಗೆ ಫಾಲೋ ಅಪ್ ಬರ್ದಿದ್ದಕ್ಕೆ ಮಾಡ್ತೀನಿ. ಏನ್ ಮಾಡ್ತೀರಾ? ಅಲ್ಲ, ಫಾಲೋ ಅಪ್ ಮಾಡ್ತೀನಿ. ನಿಮ್ದು ಪೇಮೆಂಟ್ ಆಗಿಲ್ಲ ನೋಡಿ, ಆಮೇಲೆ ನ್ಯಾಚ್ದೆಲ್ಲ ನಮಗೆ ಮೇಲ್ ಬಂದ್ಬಿಡುತ್ತೆ. ಡಿಸೈನರ್ ಆದ್ರೆ ಮೇಲ್ ಬಂದ್ಬಿಡುತ್ತೆ, ಅವ್ರಿಗೆ ಇಮಿಡಿಯೇಟ್ ಆಗಿ ಫಾಲೋ ಅಪ್ ಮಾಡ್ತೀನಿ ಸರ್. ನ್ಯಾಚ್ ಅಲ್ಲ ನಿಮ್ದು ಬಂದ್ರೆ ಏನ್ ಡಿಸೈನರ್ ಕರೆ ಆಗಿ ಮಾಡ್ತೀರಾ? ಫೋನ್ ಮಾಡ್ತೀರಾ? ಹೌದು ಫೋನ್ ಕಾಲ್ ಮಾಡಿ ಎತ್ತಾರಾ? ಹೇಳ್ತೀನಿ. ಮೆಸೇಜು ಮಾಡ್ತೀನಿ ಪ್ಲಸ್ ಕಾಲು ಮಾಡ್ತೀನಿ. ಆಗ ಅದನ್ನ ದುಡ್ಡು ಇಲ್ಲನಪ್ಪ ಆ ತರ ಅಂದವ್ರಿಗೆ ಏನ್ ಮಾಡ್ತೀರಾ? ಏನ್ ಸಜೆಷನ್? ಯಾಕೆಂದ್ರೆ ಇದು ತುಂಬಾ ಇಂಪಾರ್ಟೆಂಟ್. ಲ್ಯಾಪ್ಸಸ್ ಕಡಿಮೆ ಮಾಡ್ಕೋಬೇಕಂದ್ರೆ ನಮ್ ಹೌದು ಏಜೆಂಟ್ರಿಗೆ ಒಂದು ಐಡಿಯಾ ಬೇಕು, ಯಾವ ತರ ಡ್ಯೂ ಲಿಸ್ಟ್ ಫಾಲೋ ಅಪ್ ಮಾಡ್ಬೇಕು. ನೀವ್ ಹೇಳ್ತೀರಾ ರಾತ್ರಿ 12 ಗಂಟೆ ಡ್ಯೂ ಲಿಸ್ಟ್, ಆಗ ನೋಡ್ಕೊಳ್ತೀರಾ? ಆಗ್ಲೇ ಮೆಸೇಜ್ ಹಾಕ್ತೀರಾ ನೀವು? ಇಲ್ಲ, ಬೆಳಿಗ್ಗೆ ನಾನು ಫಾಲೋ ಅಪ್ ಮಾಡ್ತೀನಿ. ಲಿಸ್ಟ್ ಬರ್ಕೊಂಡಿರ್ತೀನಿ, ಇವ್ರದ್ದು ನಂಗೆ ಡಿಸೈನರ್ ಆಗಿದೆ ಇದೆಲ್ಲ ಅಂತೇಳಿ. ಆ ಲಿಸ್ಟ್ ಬರ್ಕೊಂಡು ಅವ್ರದ್ದು ನಾನು ಕಾಲ್ ಮಾಡಿ ಹೇಳ್ತೀನಿ, ನಿಮ್ದು ಬ್ಯಾಂಕ್ ಅಲ್ಲಿ ಕಟ್ ಆಗಿಲ್ಲ ಈ ಮಂತ್. ಈಗೆಲ್ಲ ಒನ್ ಡೇ ಎಲ್ಲ ಬಂದ್ಬಿಡುತ್ತೆ. ನಿನ್ನೆ 22 ಬಂದ್ಬಿಡಿತ್ತು ಆಲ್ರೆಡಿ. 15 ನೀವು ಇವತ್ತೇ ಬಂದಿದೆ ಮೈಲು. ಹಾಗಾಗಿ ಅದು ಮುಗಿದ ತಕ್ಷಣ ಡೇಟ್ ನೋಡ್ತಾ ಇರ್ತೀನಿ, ಮೇಲ್ ನೋಡ್ತೀನಿ. ಹಾಗಾಗಿ ಮೈಲ್ಗೆ ಇಂಟಿಮೇಶನ್ ಬರುತ್ತೆ, ಅವ್ರು ಇನ್ಫಾರ್ಮ್ ಕಳಿಸ್ಬಿಡ್ತೀನಿ. ಫಸ್ಟ್ ಮೇಲ್ ನ ಸ್ಕ್ರೀನ್ ಶಾಟ್ ತೆಗೆದು ಕಳಿಸ್ಬಿಡ್ತೀನಿ. ಏನಿದೆ ಅಂತ ಅವ್ರಿಗೆ ನೋಡದೆ ಗೊತ್ತಿಲ್ಲದ್ರೆ ಕಾಲ್ ಮಾಡ್ತಾರೆ, ನಿಮ್ದು ಈ ತಿಂಗಳು ಡಿಡಕ್ಷನ್ ಆಗಿಲ್ಲ, ಆಯ್ತು ನನಗೆ 10ನೇ ತಾರೀಕು ಸಂಬಳ ಆಗುತ್ತೆ, 10ನೇ ತಾರೀಕು ಕಟ್ಟೋಣ ಅಂತ ಹೇಳ್ತಾರೆ ಕೆಲವರು. ಹಾಗಾಗಿ ಇವತ್ತು ಒಂದು ಕೂಡ ಡಿಸೈನರ್ ಆಗಿದ್ದು 2 ತಿಂಗಳದ್ದು ಸೇರಿಸಿ ತಗೊಳುತ್ತಪ್ಪ, ನಿನ್ನ ಪೇಮೆಂಟ್ ಆದ್ಮೇಲೆ ಹೇಳು ಅಂತ ಹೇಳಿದ್ದೆ. ನಾವು ಮೊನ್ನೆ 3 ದಿನ ಇರ್ಲಿಲ್ಲ, ಹಾಗಾಗಿ ಇವತ್ತು ಕಾಲ್ ಮಾಡಿದ ತಕ್ಷಣ ಬೆಳಗ್ಗೆ ಅವ್ರದ್ದು ಪೇಮೆಂಟ್ ಮಾಡಿದೆ. ಈ ತರ ನಂದು ಈಗ ನೀವು ಡ್ಯೂ ಲಿಸ್ಟ್ ಫಾಲೋ ಅಪ್ ಮಾಡಕ್ ಹೋಗಿ ಡಿಫಾಲ್ಟ್ ಪೇಮೆಂಟ್ ಅನ್ನು ಫಾಲೋ ಅಪ್ ಮಾಡಕ್ಕಾಗಿ ಹೋಗಿ ಯಾವ್ದಾದ್ರು ಪಾಲಿಸಿ ಆಗಿರೋದಿದೆಯಾ? ಅಲ್ಲ, ಡೂ ಲಿಸ್ಟ್ ಅಂದ್ರೆ ಪ್ರೀಮಿಯಂ ಕಲೆಕ್ಟ್ ಮಾಡಕ್ ಹೋದಾಗ ಕೆಲವೊಂದು ಕ್ಯಾಶ್ ಇರುತ್ತೆ, ಕಲೆಕ್ಟ್ ಮಾಡಕ್ ಹೋದಾಗ ಪಾಲಿಸಿ ಆಗಿದೆ ಸರ್. ಅವ್ರದ್ದಾಗಿಲ್ಲ ಅಂದ್ರೆ ಅವ್ರ ಪಕ್ಕದ ಮನೆ ಫ್ರೆಂಡ್ಸ್ ಯಾರ ಮನೇಲಿ ಕೂತಿದ್ರೆ ನಾವು ನೀವೇನ್ ಕೆಲಸ ಮಾಡ್ತೀರಾ, ನೀವು ಎಲ್ಲಿ ವರ್ಕ್ ಮಾಡೋದು, ನಿಮ್ದು ಏನಾದ್ರು ಇನ್ಶೂರೆನ್ಸ್ ಇದೆಯಾ, ನಿಮ್ಗೆ ಅವಶ್ಯಕತೆ ಇದೆ ನಿಮ್ ಮಾಡ್ಕೊಳ್ಳಿ, ಡ್ರೈವ್ ಮಾಡ್ತೀನಿ ಅಂತಾರೆ ಕೆಲವರು, ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಇದೆ ಮಾಡ್ಕೊಡಿ ಅಂತ. ಅದು ಪ್ರೀಮಿಯಂ ಕಲೆಕ್ಟ್ ಮಾಡಕ್ ಹೋದಾಗಲೂ ಪಾಲಿಸಿ ಮಾಡಿದೀನಿ. ನಮ್ ಸ್ನೇಹಿತರು ಕೂಡ ಕರೆದ್ಬಿಟ್ಟು ಅವ್ರ ಮನೆಗೆ ರಿಲೇಷನ್ ಬಂದಿದ್ದಾರೆ ಬನ್ನಿ ಅಂತ ಕರೆದ್ಬಿಟ್ಟು ಪಾಲಿಸಿ ಮಾಡಿಸಿದ್ದಾರೆ. ನಾನೇನಿಲ್ಲ, ಲ್ಯಾಪ್ಟಾಪ್ ತಗೊಂಡಾಗ ಅಲ್ಲೇ ಆನಂದ ಮಾಡ್ಬಿಡ್ತೀನಿ. ನಿಮ್ ಸಾರ್ ಹೇಳ್ದಂಗೆ ಸ್ಟಾರ್ಟಿಂಗ್ ಆನಂದ ಬಂದಾಗ 25 ಪಾಲಿಸಿ ಮಾಡ್ಬೇಕಾಗಿತ್ತು. ಆ ಕಾಂಪಿಟೇಷನ್ ಕೂಡ ನಾನು ಕ್ವಾಲಿಫೈ ಆಗಿ ನಮ್ ಬ್ರಾಂಚ್ ಅಲ್ಲಿ ನಾನು ಒಪ್ತೇನೆ, ನಮ್ ಡಿವಿಷನ್ ಅಲ್ಲಿ 3 ಜನ, ರೆಸಿಡೆನ್ಸಿ ರೋಡ್ ಅಲ್ಲಿ ಬ್ರಾಂಚ್ ಅಲ್ಲಿ 2, ನಮ್ ಬ್ರಾಂಚ್ ಅಲ್ಲಿ ನಾನೊಬ್ಬ, 3 ಜನ ಬಾಂಬೆಗೆ ಹೋಗಿದ್ವಿ ಸರ್. ಹಾಗಾಗಿ ನಮ್ಗೆ ಆನಂದ ಬಂದಿರೋದು ತುಂಬಾ ಅನುಕೂಲ ಆಗಿದೆ. ಯಾರು ಗೊತ್ತಿಲ್ಲ ಹೇಳ್ಕೊಂಡ್ತಾರೆ ನಮ್ ಸೀನಿಯರ್ಸ್ ಕೂಡ. ನಾನೇ ಮಾಡ್ಕೊಡ್ತೀನಿ ಬಿಡಿ ಸರ್ ಅಂತ ಅವ್ರಿದ್ರಿಗೇನೆ ಮಾಡ್ಕೊಟ್ಟಿದ್ದೀನಿ ಆನಂದನ. ನಾವ್ ಯಾರು ಬಹಳ ಸೀನಿಯರ್ ಜನ ಆನಂದ ಸುತ್ತಾ ಇರುತ್ತೆ, ತಲೆನೋವಪ್ಪ, ಏನ್ ಅವಾಗ ಚೇಂಜ್ ಮಾಡ್ತಾ ಇರ್ತಾರೆ, ಏನಾದ್ರು ಆಪ್ಷನ್ ಅಂತ ಹೇಳ್ತಾರೆ. ಅವ್ರಿಗೆ ಏನ್ ಹೇಳ್ತೀರಾ ನೀವು ಮೆಸೇಜ್? ಅಲ್ಲ, ಕೆಲವು ಟೈಮು ನಮ್ದು ನೆಟ್ವರ್ಕ್ LIC ನೆಟ್ವರ್ಕ್ ಏನಾದ್ರೂ ಸ್ಲೋ ಇದ್ರೆ ಆಗಿದೆ ಸರ್, ಇಲ್ಲ ಅಂತಿಲ್ಲ. ಬಟ್ ಇವಾಗ ಅದೆಲ್ಲ ಕರೆಕ್ಷನ್ ಆಗಿದೆ, ಇವಾಗ ಏನ್ ತೊಂದ್ರೆ ಇಲ್ಲ. ಅವಾಗಲೇ ನಾನು ಮಧ್ಯಾಹ್ನ 4:15 ಹೋಗಿ 4 ಪಾಲಿಸಿ ನಮ್ಮ ಏಜೆಂಟ್ ಪಾಲಿಸಿ ರಿಜಿಸ್ಟರ್ ಮಾಡ್ಕೊಂಡ್ ಬಂದಿದ್ದೀನಿ. ಟೈಮ್ ಆಯ್ತು ಅಂತೇಳಿ ಒಂದ್ ಪೇಮೆಂಟ್ ಮಾಡ್ಲಿಲ್ಲ, ನಾನು ಆಮೇಲೆ ಮಾಡ್ತೀನಿ, ಟೈಮ್ ಆಗುತ್ತೆ, ಮೀಟಿಂಗ್ ಇದೆ ಅಂತ ಹೇಳಿ ಬಂದೆ. ನಮ್ಗೇನ್ ಪ್ರಾಬ್ಲಮ್ ಅನಿಸ್ತಿಲ್ಲ ಸರ್. ಒಂದು 15-20 ನಿಮಿಷದೊಳಗಡೆ ನಮ್ಗೆಲ್ಲ ಡೀಟೇಲ್ಸ್ ನನ್ ಮುಂದೆ ಇತ್ತಂದ್ರೆ 15 ನಿಮಿಷ ಎಲ್ಲ ಪಾಲಿಸಿ ಆಗ್ಬಿಡುತ್ತೆ. ಇವಾಗ ಒಂದು ಎಕ್ಸ್ಟ್ರಾ ಕೊಡೋದಕ್ಕೂ ಆನಂದದಲ್ಲಿ ಮಾಡೋದಕ್ಕೂ ಏನ್ ವ್ಯತ್ಯಾಸ ಕಂಡು ಹಿಡಿದಿದ್ದೀರಾ ನೀವು? ಏನ್ ಅಡ್ವಾಂಟೇಜು?
ಸರ್ ಡೀಟೇಲ್ಸ್ ಎಲ್ಲ ತಗೋಬೇಕು, ಇದಕ್ಕೂ ತಗೋಬೇಕು ಅದಕ್ಕೂ ತಗೋಬೇಕು. ಬಟ್ ಪ್ರಪೋಸಲ್ ಫಿಲ್ ಮಾಡೋದ್ರೊಳಗಡೆ ಅವ್ರದ್ದು ಡೇಟಾ ಎಲ್ಲ ತಗೊಂಡಿರ್ತೀವಿ. ಪ್ರಪೋಸಲ್ ಫಿಲ್ ಮಾಡ್ಬೇಕು, ಜೆರಾಕ್ಸ್ ತಗೋಬೇಕು, ಫೋಟೋ ಕಲೆಕ್ಟ್ ಮಾಡ್ಬೇಕು. ಆ ಟೈಮಲ್ಲಿ ನೀವ್ 2 OTP ಹೇಳಿ ಸಾಕು, ನಿಮ್ದು ಪಾಲಿಸಿ ಇಲ್ಲೇ ಕಂಪ್ಲೀಟ್ ಮಾಡ್ಬಿಡ್ತೀನಿ ಅಂತ ಹೇಳ್ತೀನಿ. ಕೆಲವೊಂದ್ ಟೈಮು ನಾನು ಇಮಿಡಿಯೇಟ್ ಆಗಿ ಪಾಲಿಸಿ ಮಾಡಿದ ತಕ್ಷಣ BM ಏನಾದ್ರು ಇದ್ರೆ, ಆ ಟೈಮಲ್ಲಿ ನಾವು ವರ್ಕಿಂಗ್ ಅವರ್ಸ್ ಇದ್ರೆ ಇಮಿಡಿಯೇಟ್ ಆಗಿ ಅವ್ರ ಮನೇಲಿ ಇದ್ದಂಗೆಲ್ಲ ನಂಬರಿಗೆ ಬಂದ್ಬಿಡುತ್ತೆ. ಅವಾಗ ಇನ್ನ ಖುಷಿಯಾಗಿ ಹೋಗ್ಬಿಡ್ತಾರೆ, ಓ ಇಷ್ಟೆಲ್ಲ ಅವಕಾಶ ಇದೆಯಾ ಅಂತೇಳಿ. ಅದನ್ನ ಎಲ್ಲಾರುವೆ ಅಂದ್ರೆ ಈ ನಮ್ಮ ಏಜೆಂಟ್ರಿಗೆ ಒಂದು ಸಂದೇಶ ಹೇಳೋದಾದ್ರೆ, ಆನಂದಗೂನು ಪ್ರಪೋಸಲ್ ಫಿಲ್ ಮಾಡೋದಕ್ಕೂ ನಿಮ್ ಪ್ರಕಾರ ಎಷ್ಟು ಸಮಯ ಅಥವಾ ಯಾವ್ದೇ ಒಂದು ಅಡ್ವಾಂಟೇಜ್ ಏನು, ಪ್ರಪೋಸಲ್ ಫಿಲ್ ಮಾಡೋದ್ರಿಂದ ಡಿಸ್ಅಡ್ವಾಂಟೇಜ್ ಏನು, ಈ ತರ ಏನಾದ್ರು ಹೇಳೋದಾದ್ರೆ? ನಾವು ಪ್ರಪೋಸಲ್ ಫಿಲ್ ಮಾಡುವಾಗ ಅಡ್ವಾಂಟೇಜ್ ಏನಂದ್ರೆ ಅವ್ರದ್ದು ಡಾಟಾ ಎಲ್ಲ ಮೇಂಟೈನ್ ಮಾಡ್ತಾ ಇದ್ವಿ, ಒಂದು ಡೈರಿ ಬರ್ಕೊಂತ ಇದ್ವಿ. ಅವ್ರದ್ದು ಹೈಟ್ ವೇಟ್ ಆಗಿರ್ಲಿ, ಪ್ರತಿಯೊಂದು ಡಾಟಾನು, ಫ್ಯಾಮಿಲಿ ಹಿಸ್ಟ್ರಿ ಎಲ್ಲದನ್ನೂ ಡೈರಿ ಮೇಂಟೈನ್ ಮಾಡ್ತಾ ಇದ್ವಿ. ಈಗ ಏನಾಗಿದೆ, ಆನಂದ ಬಂದ್ಬಿಟ್ಟು ನಾನು ಅವ್ರದ್ದು ಡೇಟಾ ಇರಲ್ಲ, ಅವ್ರ ಪ್ರಪೋಸಲ್ ಫಾರ್ಮ್ ಇರುತ್ತಲ್ಲ ಅದನ್ನ ಒಂದ್ ಕಡೆ ಸೇವ್ ಮಾಡ್ಕೊಂತೀವಿ. ಆ ಡಾಟಾ ಅಲ್ಲಿ ಸಿಗುತ್ತೆ. ಇದು ತುಂಬಾ ಈಸಿ ಆಗಿದೆ. ಈಸಿ ಆಗಿರೋದನ್ನ ಬಿಟ್ಬಿಟ್ಟು ಕಷ್ಟವಾಗಿರೋದು ಪ್ರಪೋಸಲ್ ಫಾರ್ಮ್ ಬರೀಬೇಕು, ತಾಂಡು ಬ್ರಾಂಚಿಗೆ ಹೋಗ್ಬೇಕು, ಬ್ರಾಂಚ್ ಅಲ್ಲಿ ಕ್ಲೀನ್ ಮಾಡ್ಬೇಕು. ಬ್ರಾಂಚ್ ಅಲ್ಲಿ ಈ ನಡುವೆ ಇನ್ನು ಮುಂದೆ ಅಂತಲೂ ಎಂಪ್ಲಾಯ್ಸ್ ಇರಲ್ಲ, ರಿಟೈರ್ಮೆಂಟ್ ಆಗ್ತಾ ಇರ್ತಾರೆ. ಅವ್ರ ಪ್ಲೇಸ್ಗೆ ಯಾರನ್ನು ಕೊಡ್ತಾ ಇಲ್ಲ. ಅಲ್ಲಿ ಅವ್ರ ಗಟ್ಲೆ ಕಾದು ಮತ್ತೆ ಅಲ್ಲಿಂದ ಕ್ಯಾಶ್ ಕೌಂಟರ್ ಕಟ್ಟಿ ಅದನ್ನ ಡಾಟಾ ಓದ್ಬೇಕು, ಏನಿಲ್ಲ. ಆಮೇಲೆ 10 ಲಕ್ಷದ ಮೇಲೆ ಬ್ರಾಂಚ್ ಮ್ಯಾನೇಜರ್ ಸೈನ್ ಹಾಕ್ಸಿ, ಇದೆಲ್ಲ ಒಂದಿನ ಫುಲ್ ಡೇ ಕೆಲಸ ಆಗ್ಬಿಡುತ್ತೆ. ಇಲ್ಲ 15 ನಿಮಿಷದಲ್ಲಿ ಆಗದ್ನ ನಾವು ಫುಲ್ ಡೇ ಕೆಲಸ ಯಾಕೆ ಮಾಡ್ಬೇಕು ಅನ್ನೋ ಸ್ಮಾರ್ಟ್ ವರ್ಕ್ ಮಾಡ್ಬೇಕು ಸರ್. ಈಗ ಹಾರ್ಡ್ ವರ್ಕಿಗಿಂತ ಪಾಲಿಸಿ ಸಿಕ್ಕಿದೆ, ಸಿಕ್ಕಿರೋದನ್ನ ಯಾವ ರೀತಿ ಕಂಪ್ಲೀಷನ್ ಮಾಡ್ಬೇಕು ಅನ್ನೋದು ಮಾಡ್ಬೇಕು. ಈಗ ಮೆಡಿಕಲ್ ಕೇಸ್ ಇರುತ್ತೆ, ಮೆಡಿಕಲ್ ಕೇಸ್ ಇರೋದನ್ನ ನಾವ್ ಅದನ್ನ ಹಾರ್ಡ್ ಕಾಪಿ, ಕೆಲವೊಂದು ಬರೀ FMR ಇದ್ರೆ ಅದನ್ನು ಆನಂದದಲ್ಲೇ ಮುಗಿಸಿದೀನಿ ಮ್ಯಾಕ್ಸಿಮಮ್. ಸ್ಪೆಷಲ್ ರಿಪೋರ್ಟ್ ಇರೋದು ಮಾತ್ರ ಪ್ರಪೋಸಲ್ ಫಾರ್ಮ್ ಸೈನ್ ಮಾಡಿಸ್ಕೊಂಡು ಅವ್ರನ್ನ ಮೆಡಿಕಲ್ ಬರಕ್ ಹೇಳಿ, ಟರ್ಮ್ ಇನ್ಶೂರೆನ್ಸ್ ಇದೆಲ್ಲವ ಅಲ್ಲಿ ಬ್ರಾಂಚ್ ಅಲ್ಲಿ ಕಂಪ್ಲೀಷನ್ ಮಾಡಿಸಿದೀನಿ ಸರ್. ಸ್ಪೆಷಲ್ ರಿಪೋರ್ಟ್ಸ್ ಇದ್ರೆ ಆನಂದದಲ್ಲಿ ಮಾಡಕ್ ಆಗಲ್ವಾ? ಅಲ್ಲ ಮಾಡ್ಬೋದು, ಬಟ್ ಅದು DOಗೆ ಹೋಗೋದ್ರಿಂದ ಅಲ್ಲೂ ಕಳ್ಸಿದೀನಿ. ಸ್ಪೆಷಲ್ ರಿಪೋರ್ಟ್ ಸ್ವಲ್ಪ ರಿಸ್ಕ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಈಜಿಲಿ ಅದನ್ನ ನಾವು ಮ್ಯಾನ್ಯಲ್ಲೇ ಕೊಟ್ಬಿಟ್ರೆ ಇದ್ರ ಜೊತೆ ಬೆಸ್ಟ್. ಅವ್ರು ಕೇಳಿ ಡಾಕ್ಯುಮೆಂಟ್ ಎಲ್ಲ ನಾವು ಕೊಡ್ಬೋದು, ಅಪ್ಲೋಡ್ ಮಾಡ್ದಂಗೆ ಪ್ರಿಂಟ್ಔಟ್ ತೆಗೆದು ಪ್ರತಿಯೊಂದು ಪೇಜ್ಗೂ ಸಿಗ್ನೇಚರ್ ಮಾಡಿಸ್ಕೊಟ್ಬಿಟ್ರೆ ಬೇಗ ಡಿಸಿಷನ್ ಬರುತ್ತೆ ಅನ್ನೋದು ಉದ್ದೇಶ ಅಷ್ಟೇನೆ. ಕೆಲವೊಂದು ಆನಂದದಲ್ಲಿ ನಾವೇನ ಮಾಡ್ಕೋಗಿ ಎಸ್ ನೋ ಅದೇನು ಕನ್ಫ್ಯೂಸ್ ಆದ್ರೆ ಅಲ್ಲಿ ಇಟ್ಕೊಂಡ್ ಕುತ್ಕೊಂಡು ಅದಕ್ಕೆ 1 ವಾರ ಆಗೋದಕ್ಕಿಂತ ಡೈರೆಕ್ಟ್ ನಾವು ಫಿಲ್ ಮಾಡಿ ಬೇಕಾದ ಡಾಕ್ಯುಮೆಂಟ್ಸ್ ಕೊಟ್ಬಿಟ್ರೆ ನಮ್ಗೆ ಬೇಗ ಡಿಸಿಷನ್ ಬರುತ್ತೆ, ಬೇಗ ಪಾಲಿಸಿ ಕಂಪ್ಲೀಷನ್ ಆಗುತ್ತೆ. ಅದು ಇಂಪಾರ್ಟೆಂಟ್ ಸರ್. ಅಂದ್ರೆ ಆನಂದ ತುಂಬಾ ಇದಕ್ಕೆ ಪ್ರಪೋಸಲ್ ಕಂಪೇರ್ ಮಾಡೋದಾದ್ರೆ ನಮ್ಗೆ ತುಂಬಾ ಸಮಯವನ್ನ, ಅಂದ್ರೆ 15 ಗಂಟೆಗಳ ಸಮಯ ತಗೊಳ್ಳೋದ್ನ ಇಲ್ಲಿ 15 ನಿಮಿಷದಲ್ಲಿ ಆಗೋಗುತ್ತೆ ನಮ್ಗೆ ಏನು ಮ್ಯಾಕ್ಸಿಮಮ್ 20 ನಿಮಿಷ ಆಗ್ಬೋದು ಸರ್. ಇದು ತುಂಬಾ ಒಳ್ಳೆದು. 20 ನಿಮಿಷ ಪೇಪರ್ಲೆಸ್ ಕೆಲಸ ಆಗುತ್ತೆ, ಯಾವುದೇ ದಾಖಲಾತಿ ಕಲೆಕ್ಟ್ ಮಾಡಂಗಿಲ್ಲ, ಎಲ್ಲ ಆನ್ಲೈನ್ ಅಲ್ಲಿ ತಗೊಂಡು ಹಂಗೆ ನಾವು ಬೇಕಾದ್ರೆ ಅಪ್ಲೋಡ್ ಮಾಡ್ಬಿಡ್ಬೋದು. ಅಲ್ಲಿ ಪೇಪರ್ ಕಾಸ್ಟ್ ಸೇವ್ ಆಗುತ್ತೆ, ಸಮಯ ಸೇವ್ ಆಗುತ್ತೆ, ಒಂದು ಡಿಜಿಟಲಿ ನಾವು ಸಹ ಕಲ್ತ್ಕೊಂಡಂಗ ಆಗುತ್ತೆ. ಮುಂದಿನ ದಿನಗಳಲ್ಲಿ ಇದು ನಮ್ಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಬದಲಾವಣೆ ಜಗತ್ತಿನ ನಿಯಮ ಅಂತನ. ಬದಲಾವಣೆ ಬೇಕು ಸರ್. ಬದಲಾವಣೆ ಬೇಕು ಅಂದ್ರೆ ನಾವ್ ಯಾವ ರೀತಿ ಬದುಕ್ಬೇಕು ಅಂತ ಅನ್ಕೊಂಡಿದೀವಿ ಅಂತಂದ್ರೆ ನಾವು ಬದಲಾಗ್ಲೇಬೇಕು. ಇಲ್ಲ ನಾವು ಅಪ್ಪ ಹಾಕಿದ ಹಾಲ್ ಮರತರ ನಾವ್ ಹಾಗೆ ಇರ್ತೀವಿ ಅಂದ್ರೆ ಏನ್ ಮಾಡಕ್ಕಾಗಲ್ಲ. ನಾನ್ ತಿಳ್ಕೊಳಕ್ಕೆ ಆಗಲ್ಲ, ನಾನ್ ಬ್ರಾಂಚ್ಗೆ ಹೋಗಿ ಕೊಡ್ತೀನಿ ಅನ್ನೋರು ಇದಾರೆ ಸರ್, ಇವಾಗ್ಲೂ ಕೂಡ ತೊಂದ್ರೆ ಇಲ್ಲ. ಬಟ್ ಅವ್ರಿಗೆ ಟೈಮ್ ವೇಸ್ಟ್ ಆಗೋದು ಬೇರೆ ಏನಿಲ್ಲ. ಅದರಿಂದ ಯಾರಿಗೂ ನಷ್ಟ ಅಂತೂ ಇಲ್ಲ. ಬಟ್ ನಾವು ಅದನ್ನ ಬೇರೆ ಕಡೆ ಟೈಮ್ ಮಾಡ್ಬೋದಲ್ಲ. ಅಟ್ಲೀಸ್ಟ್ ನಮ್ಮ ಪ್ರತಿನಿಧಿಗಳದಾಗಿರ್ಲಿ, ನಮ್ದಾಗಿರ್ಲಿ, ಪರ್ಸನಲ್ ಆಗಿರ್ಲಿ, ನಾವ್ ಯಾವ್ದನ್ನೇ ಆಗ್ಲಿ ಜಸ್ಟ್ ನಾನು ಆನಂದದಲ್ಲೇ ಮ್ಯಾಕ್ಸಿಮಮ್ 80% ನಮ್ಮ ಪಾಲಿಸಿ ಎಲ್ಲ ಆನಂದದಲ್ಲೇ ಕಂಪ್ಲೀಷನ್ ಆಗೋದು. ಫಿಸಿಕಲ್ ಆಗೋದು ತುಂಬಾ ಕಡಿಮೆ. ಹಾಗಾಗಿ ಆನಂದದಲ್ಲಿ ಅಂದ್ರೆ ಈ ಬಹಳಷ್ಟು ಜನ ರೂರಲ್, ನಾವ್ SLC ಓದಿರೋದು, ನಮ್ಗೆ ಏನ್ ಅರ್ಥ ಆಗಲ್ಲ ಅಂದವರು ಸಹ ಆನಂದದಲ್ಲಿ ಮಾಡ್ಬೋದಾ? ಮಾಡ್ಬೋದು ಸರ್, ಖಂಡಿತ ಮಾಡ್ಬೋದು. ಬರೀ ಎಸ್ನು ಹಾಕೋದು ಸ್ವಲ್ಪ ನೋಡ್ಕೊಂಡ್ರೆ ಸಾಕು, ಮೊಬೈಲ್ ಎಲ್ಲ ಕಂಪ್ಲೀಷನ್ ಮಾಡ್ಬೋದು. ಮೊಬೈಲ್ ಎಲ್ಲ ಮಾಡ್ಬೇಕು ಅಂದ್ರೆ ಒಂದ್ ನೆನಪಾಯ್ತು ಸರ್. ಮೊನ್ನೆ ಒಂದ್ಸರಿ ಊರ್ಗ್ ಹೋಗ್ತಾ ಇದ್ವಿ ಟ್ರೈನ್ ಅಲ್ಲಿ, ಒಂದ್ ಮದ್ವೆಗೆ. ನಮ್ ಎಷ್ಟ್ ಸರಿ ಕೇಳಿದ್ರು ಅವ್ರು ಪಾಲಿಸಿ ಮಾಡಿರ್ಲಿಲ್ಲ. ಇಲ್ಲ ಈಗ್ಲೇ ಮಾಡ್ತೀನಿ ಹೇಳೋ, ಆಯ್ತು ಮಾಡಪ್ಪ ಅಂತಂದ. ಮೊಬೈಲ್ ಎಲ್ಲ ಕುತ್ಕೊಂಡು ಟ್ರೈನಾಗ ಹೋಗ್ತಾನೆ ಪಾಲಿಸಿ ಆಗೋಯ್ತು ಸರ್. ಆ ತರನು ಮಾಡಿದೀನಿ. ಅಂದ್ರೆ ಈ ಆನಂದ ಕಲ್ತಿರೋದ್ರಿಂದ ನಾವ್ ಯಾವಾಗ್ಲೂ ಒಂದ್ ಕಾಲ್ ಮಾಡ್ದಾಗ ಎಸ್ ಅಂದ ತಕ್ಷಣ ಇಮಿಡಿಯೇಟ್ ಮಾಡ್ಬಿಡ್ಬಹುದು. ಪ್ರತಿ ಕ್ಷಣಕ್ಕೂ ಕಸ್ಟಮರ್ ಮನ್ಸು ಚೇಂಜ್ ಆಗ್ತಾ ಇರುತ್ತೆ. ಅವ್ರು ಎಸ್ ಅಂದಾಗ ನಮ್ಗೆ ಆನಂದ ಗೊತ್ತಿದ್ರೆ ಇಮಿಡಿಯೇಟ್ ಮುಗಿಸ್ಬಿಟ್ರೆ ಕೆಲ್ಸ ಆಗೋಗುತ್ತೆ, ಪೇಮೆಂಟ್ ಬಂದ್ಬಿಡುತ್ತೆ ಅಂತ ಹೇಳ್ತಾ ಇದ್ದೀರಾ? ಖಂಡಿತ ಸರ್, ಖಂಡಿತ. ಯಾಕೆಂದ್ರೆ ಮನುಷ್ಯನ ಮನಸ್ಸು ಪ್ರಾಕ್ಷಾಪ್ ಸೆಕೆಂಡ್ ಅಲ್ಲಿ ಚೇಂಜ್ ಆಗುತ್ತೆ. ಮೊನ್ನೆ ಒಂದ್ ಕಡೆ ಆನಂದ ಒಂದ್ ಪಾಲಿಸಿ ಮಾಡಿದೆ, ಪೇಮೆಂಟ್ ಎಲ್ಲ ಮಾಡಿದ್ರು. ಇನ್ನೊಂದ್ ಪಾಲಿಸಿ ಮಾಡಕ್ಕೆ ನೀನ್ ಡೇಟಿಂಗ್ ಬ್ಯಾಕ್ ಕೊಡ್ತೀನಿ, ಅದು ಉಮಾಂಗು. ಪ್ರತಿ ವರ್ಷ ನೀನ್ ಡೇಟ್ ಆಫ್ ಬರ್ತ್ಗೆ ಮಗನಿಗೆ ಅಮೌಂಟ್ ಬರುತ್ತೆ ಅಂತ ಹೇಳಿ 2 ತಿಂಗಳು ಡೇಟಿಂಗ್ ಬ್ಯಾಕ್ ಮಾಡಿದೆ. 26,000 ಕಟ್ಟದ್ ಬಂತು ಪ್ರೀಮಿಯಂ. ಅವಾಗ ಏನಾದ್ರು ಆಯ್ತು ಇದು ಸೋಮವಾರ ಕಟ್ಟೋಣ ಅಂತ ಹೇಳಿದ್ರು. ಸೋಮವಾರ ಕಾಲ್ ಮಾಡಿದೆ, ಇಲ್ಲ ಇನ್ನು ಬಂದಿಲ್ಲ ಯಾವ್ದುವೆ, ಹೇಳ್ತೀನಿ ಅಂತಂದ್ರು. ಬಟ್ ನಾವು 2-3 ದಿನ ಇರ್ಲಿಲ್ಲ, ಔಟ್ ಆಫ್ ಸ್ಟೇಷನ್ ಹೋಗಿದ್ವಿ. ಸರ್ ಇವತ್ತು ಹೋದ್ರೆ ಹೇಳ್ತೀನಿ ತಡಿ,
ನಾಳೆ ಯೋಚನೆ ಮಾಡಿ 2 ದಿನ ಟೈಮ್ ಕೊಟ್ಟು ನನಗೆ. ಇಲ್ಲ ನಿಮ್ಗೆ ಏನಾದ್ರು ತೊಂದರೆ ಆಗಿದ್ಯಾ, ನಿಮ್ಗೆ 3 ತಿಂಗಳದ ಕಟ್ಟಕ್ಕೆ ಕಷ್ಟ ಆಗ್ತಿದ್ಯಾ ಹೇಳಿ, ಈ ತಿಂಗಳಿಗೆ ಮಾಡೋಣ, ತೊಂದರೆ ಇಲ್ಲ ಅಂತ ಹೇಳ್ದೆ. ಆದ್ರೂ ಕೂಡ ಇಲ್ಲ 2 ದಿನ ನಾನು ಹೇಳ್ತೀನಿ ಅಂತ ಕಳ್ಸಿದ್ರು. ಇದು ಯಾಕೆ ಹೇಳ್ತೀನಿ ಅಂತಂದ್ರೆ, ಬಟ್ ಅವತ್ತೇನೆ ಕಂಪ್ಲೀಷನ್ ಮಾಡಿ ಬಂದ್ಬಿಟ್ರೆ 100% ಬೆಸ್ಟ್ ಸರ್. ಒಂದ್ಸಾರಿ ಪೇಮೆಂಟ್ ಬಂದ್ಬಿಟ್ಟ ಮೇಲೆ ಅವರು ಒಂದು ಮೈಂಡ್ ಫಿಕ್ಸ್ ಆಗ್ಬಿಡುತ್ತೆ. ನಾವು ಸಮಯ ಕೊಟ್ಟಂಗ ಅವ್ರ ಮೈಂಡ್ ಚೇಂಜ್ ಆಗ್ಬಹುದು. ಹಂಗಾಗಿ ಆನಂದ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಾ. ಖಂಡಿತ ಸರ್. ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ತಿಳ್ಕೊಳೋದ್ರಲ್ಲೇ ಅದೇನ್ ದೊಡ್ಡ ವಿಷಯ ಇಲ್ಲ ಸರ್. ಮೊಬೈಲಾಗೆ ಪಾಲಿಸಿ ಮಾಡ್ಬೋದು. ನಾನು ಎಷ್ಟೋ ಮೊಬೈಲಾಗೆ ಮಾಡಿದ್ದೀನಿ. ಲ್ಯಾಪ್ಟಾಪ್ ಬೇಕು, ಟ್ಯಾಬ್ ಬೇಕು ಅಂತೇನಿಲ್ಲ. ಅಂದ್ರೆ ಮೊಬೈಲ್ ಸ್ವಲ್ಪ ಚಿಕ್ಕದಾಗಿ ಕಾಣೋದ್ರಿಂದ ಸ್ವಲ್ಪ ಕಷ್ಟ ಆಗ್ಬೋದು. ಅದ್ರ ನಿಧಾನಕ್ಕೆ ಮಾಡಿದ್ರೆ ಆಯ್ತು. ಈಗ 15 ನಿಮಿಷ ತಗೊಳಿದ್ರೆ 20-25 ನಿಮಿಷ ಟೈಮ್ ತಗೊಂಡ್ರೆ ಏನ್ ತಪ್ಪಿಲ್ಲ. ಬಟ್ ಅದನ್ನ ತಿಳ್ಕೊಂಡು ಕಸ್ಟಮರ್ ಪ್ಲೇಸ್ ಅಲ್ಲಿ ಮಾಡಿದ್ರೆ 100% ಇದು ಸಕ್ಸಸ್ ಆಗುತ್ತೆ. ಈಗ ಆಮೇಲೆ ಅಂತ ಹೇಳಿದ್ದು ಯಾರಾದ್ರೂ ಹೇಳ್ಬೋದು ಏನಾದ್ರು, ಇಲ್ಲ ಇನ್ನೊಬ್ರೆ ಆಮೇಲೆ ನೋಡೋಣ ಇರೋ ಬಿಡು, ಇಷ್ಟೊಂದು ಹೆಂಗ್ ಕಟ್ಟಕ್ ನೀನು ಏನಾದ್ರು ಹೇಳ್ಬೋದು ಕಾರಣನ. ಹಾಗಾಗಿ ಅವತ್ತು ಅವ್ರ ಮಿಸ್ಸಸ್ ಆಯ್ತು, ಮಗನ್ ಪಾಲಿಸಿ ಆಗ್ಲಿಲ್ಲ. ಇವತ್ತು ಹೋಗ್ ಬಂದೆ, 2 ದಿನ ಟೈಮ್ ತಗೊಂಡಿದ್ದಾರೆ. ಆಗ ಅವತ್ತೇ ಕಂಪ್ಲೀಷನ್ ಆಗಿದ್ರೆ ಅವ್ರು ಆಗಿದೆ ಬಾಂಡ್ ಎಲ್ಲ ಬಂತ ಸರ್ ಅಂತ ಕೇಳ್ದೆ. ಬಂತು, ಆಮೇಲೆ ಮಾತಾಡೋಣಿರಿ ಅಂತ ಈ ತರ ರೀಸನ್ ಹೇಳ್ತಾರೆ. ಆಮೇಲೆ ಅಂದಿದ್ದು ಅದು ನೆಕ್ಸ್ಟ್ ನಾಳೆ ಅಂದಿದ್ದು ಹಾಳು ಅಂತ ಹೇಳ್ತಾರಲ್ಲ, ಅದು 100% ಸತ್ಯ ಸರ್. ಇವತ್ತು ಏನಾಗುತ್ತೆ, ನಮ್ಮ ಪ್ರತಿನಿಧಿಗಳ್ಗ ಈ ತರ ಅನುಭವ ತುಂಬಾ ಆಗಿದೆ. ಅಯ್ಯೋ ನೀವು ಅವತ್ ಮಾಡ್ಲಿಲ್ಲ, ಅದು ಮತ್ತೆ ಮುಂದಕ್ಕೆ ಹಾಕಿದ್ದಾರೆ, ಅವರು ಪ್ಲಾನ್ ಚೇಂಜ್ ಮಾಡಿದ್ದಾರೆ, ಈ ತರ ಎಲ್ಲ ಆಗುತ್ತೆ. ಆನಂದ ಎಲ್ಲಾರು ತಿಳ್ಕೊಂಡು ಇಮಿಡಿಯೇಟ್ ಆಗಿ ಆ ಸ್ಪಾಟ್ ಅಲ್ಲೇ ಮಾಡಿದ್ರೆ ಅವ್ರು ಫಿಕ್ಸ್ ಆಗ್ಬಿಡ್ತಾರೆ. ನಂದು ಅಮೌಂಟ್ ಕಟ್ ಆಯ್ತು, ನನ್ ಪಾಲಿಸಿ ಆಯ್ತು ನಂದು. ನಾವೇನೇ ಬರ್ಕೊಂಬಂದ್ರು ಕೂಡ ಆನಂದ ಅಲ್ಲೇನೆ ಕಂಪ್ಲೀಷನ್ ಮಾಡೋದ್ರಿಂದ ಇದು ಒಂದ್ ರೀತಿ ಪಾಲಿಸಿ ಮಾಡಕ್ ಅನುಕೂಲ ಆಗುತ್ತೆ. ಓಕೆ, ಅದ್ಭುತವಾಗಿ ತಾವು ಇವತ್ತಿನ ಕಾರ್ಯಕ್ರಮ ಅಂದ್ರೆ 16 ಪಾಠಗಳನ್ನ ನಾವು ನಿಮ್ಮಿಂದ ಕಲಿಬಹುದು. ಒಬ್ಬ ಸಾಮಾನ್ಯ ಮನುಷ್ಯ, ಕಾಫಿ ತೋಟದಲ್ಲಿ ಕೆಲಸ ಮಾಡೋರ್ ಮಗ, ಬೆಂಗಳೂರು ಬರ್ತೀರಾ, ಬೆಂಗಳೂರು ಬಂದು ಒಂದು ಕಂಪ್ನಿಗೆ ಸೇರ್ಕೊಳ್ತೀರಾ, ಸ್ಯಾಲ್ರಿ ಕಡಿಮೆ ಅಂತೇಳಿ ಡ್ರೈವಿಂಗ್ ಹೋಗ್ತೀರಾ, ತಿರ್ಗಾ ಕಂಪ್ನಿಗೆ ಹೋಗ್ತೀರಾ, ಮತ್ತೆ ಒಂದ್ 4-5 ವರ್ಷ ಮತ್ತೆ ಕಂಪೇರ್ ಮಾಡ್ತೀರಾ. ಇಲ್ಲ ನಾನು LIC ನಲ್ಲೇ ಮುಂದರಿಬೇಕು, ಯಾವ 2 ದೋಣಿ ಮೇಲೆ ಕಾಲಿಡೋದ್ ಬೇಡ, ಒಂದೇ ದೋಣಿನಲ್ಲಿ ಕಾಲಿಡೋಣ ಅಂತೀರಾ. ಒಂದು ಡಿಸಿಷನ್ ತಗೊಳ್ತೀರಾ, ತಕೊಂಡ 2-3 ವರ್ಷದಲ್ಲೇ ಕ್ಲಬ್ ಮೆಂಬರ್ ಆಗ್ತೀರಾ. ಕ್ಲಬ್ ಮೆಂಬರ್ ಆದ ನಂತರ ನೀವು ಒಬ್ಬ ನಾಯಕರಾಗ್ಬೇಕು, ನಾನೊಂದಷ್ಟು ಜನಕ್ಕೆ ಅನ್ನ ಹಾಕ್ಬೇಕು, ಒಂದಷ್ಟು ಜನಕ್ಕೆ ಕೆಲಸ ಕೊಡ್ಬೇಕು ಅಂತ ನಿರ್ಧಾರ ಮಾಡ್ತೀರಾ. ನಿಮ್ದೇ ಆದ ಒಂದು ಟೀಮ್ ನ ಕಟ್ತೀರಾ. ಇದು ನೀವು ಕಟ್ಟಿರೋಲ್ದಂದ್ರೆ ಇವತ್ತಿನ ಸಂದೇಶ ಪ್ರತಿಯೊಬ್ಬರಿಗೂ ಈ ತರದ ಅವಕಾಶ LIC ನಲ್ಲಿ ಇದೆ. ನೀವು ಕ್ಲಬ್ ಮೆಂಬರ್ ಆಗಿ, ನೀವು ಕ್ಲಬ್ ಮೆಂಬರ್ ಆದ ನಂತರ ನೀವು ಟೀಮ್ ಅನ್ನ ಬೇಕು ಅಂದ್ರೆ ಕಟ್ಟಬಹುದು, ಬೇಕು ಅಂದ್ರೆ ನಿಮ್ದೇ ಆದ ಒಂದು ಟೀಮ್ ಅನ್ನ ಮುನ್ನಡೆಸಬಹುದು ಅನ್ನುವಂತ ಸಂದೇಶವನ್ನ ಸಾರಿದ್ದೀರಾ. ಬಹಳಷ್ಟು ಅದ್ಭುತವಾದ ಕಾರ್ಯಕ್ರಮವನ್ನು ಇವತ್ತು ಕೊಟ್ಟಿದ್ದೀರಾ. ಅಂದ್ರೆ ಇವತ್ತಿನ ಡಿಜಿಟಲ್ ಯುಗಕ್ಕೆ ನಾವು ಚೇಂಜ್ ಆಗಬಹುದು. ನನ್ನಲ್ಲಿ ಲ್ಯಾಪ್ಟಾಪೇ ಇರ್ಬೇಕು ಅಂತೇನಿಲ್ಲ, ಮೊಬೈಲಲ್ಲೂ ಸಹ ಕಂಪ್ಲೀಟ್ ಮಾಡಬಹುದು. ಎಲ್ಲಾ ಅವಕಾಶಗಳಿದೆ. ಖಂಡಿತ ಇದರಿಂದ ನಮಗೆ ಬೇಗ ಪಾಲಿಸಿ ಕಂಪ್ಲೀಟ್ ಆಗುತ್ತೆ. ಕಸ್ಟಮರ್ ಮೈಂಡ್ ಚೇಂಜ್ ಆಗೋದಕ್ಕೆ ಅವಕಾಶ ಇರೋಲ್ಲ. ಇದನ್ನ ನೀವು ನೋಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತೀರಾ. ಮತ್ತೆ ಜೊತೆಗೆ ನಾವು ಒಳ್ಳೆ ಆಫೀಸ್ಗಳಲ್ಲಿ ಅಲ್ಲಿರೋ ಸ್ಟಾಫ್ ಗಳ ಜೊತೆ ಒಳ್ಳೆ ನಡೆ ನುಡಿ, ಒಂದು ಸಂಬಂಧ ಬಾಂಧವ್ಯ ಬೆಳೆಸ್ಕೊಂಡಾಗ ನಮ್ಮ ಕೆಲಸ ಕೂಲ್ ಆಗಿ ಆಗ್ತವೆ. ಎಲ್ಲೂ ಹಾರಾಡ್ಬೇಕಾಗಿಲ್ಲ, ತೂರಾಡ್ಬೇಕಾಗಿಲ್ಲ ಅನ್ನುವಂತ ಸಂದೇಶವನ್ನ ನಮ್ಮ ಪ್ರತಿನಿಧಿ ಮಿತ್ರರಿಗೆ ಇವತ್ತು ನೀವು ಸಾರಿದ್ದೀರಾ. ಹಾಗಾಗಿ ಈಗ ನಮ್ಮ ಪ್ರತಿನಿಧಿ ಮಿತ್ರರಿಂದ ಏನಾದ್ರೂ ಕ್ವಶನ್ ಇದ್ರೆ ಕೇಳೋಣ. ಆಮೇಲೆ ಇನ್ನೊಂದು ಸರ್, ಹೇಳಿ. ಒಂದ್ ನಿಮಿಷ ಸರ್. ಈಗ ನಾವು CLA ಅಂಡರ್ ಇದ್ರಿಂದ ನಾವು ಯಾವಾಗ್ಲೂ ಅವ್ರ ಮೇಲೆ ಡಿಪೆಂಡ್ ಆಗಿರ್ಬಾರ್ದು. ನಾವು ಸ್ವತಂತ್ರವಾಗಿ ಸಬ್ಜೆಕ್ಟ್ ತಿಳ್ಕೋಬೇಕು, ನಾವೇ ಹೋಗ್ಬೇಕು, ಪಾಲಿಸಿ ಕಂಪ್ಲೀಷನ್ ಮಾಡ್ಬೇಕು, ಬ್ರಾಂಚ್ ಅಲ್ಲಾಗ್ಲಿ ಆನಂದದಾಗ್ಲಿ ಕಂಪ್ಲೀಷನ್ ಮಾಡ್ಬೇಕು. ಯಾವುದೇ ಮೀಟಿಂಗ್ ಆದ್ರೂ ಮಿಸ್ ಮಾಡಬಾರ್ದು. ಈಗ ಮೇನ್ ಮಿಸ್ ಮಾಡ್ದಂಗೆ ನಾವು ಆಫೀಸ್ ಸಂಪರ್ಕ ಇಟ್ಕೋಬೇಕು. ಆಫೀಸಿಗೆ ಬರಬೇಡಿ ಅಂತ ಹೇಳಿದ್ರು ಕೂಡ ನಾವು ಹೋಗ್ಬೇಕು ಆಫೀಸ್ಗೆ. ಯಾಕೆ ಅಂತಂದ್ರೆ ನಾವು 4 ದಿನ ಏನಾದ್ರು ಈಗ ಹುಷಾರಿಲ್ಲ ಅಂತ ಯಾವಾಗ್ಲೂ ರಜಾ ಕಂಪ್ನಿಗೆ ಹೋಗೋರೇ ಆಗ್ಲಿ, ಇಲ್ಲ ಪ್ರೈವೇಟ್ ಕೆಲಸ ಮಾಡೋರೇ ಆಗ್ಲಿ, ಡ್ರೈವಿಂಗ್ ಮಾಡೋರೇ ಆಗ್ಲಿ, 4 ದಿನ ನಾವು ಮನೇಲಿ ಇದ್ರೆ 5ನೇ ದಿನ ನಮ್ಗೆ ಎದ್ದಣಕ್ ಆಗಲ್ಲ, ಅದ್ರ ಮೂಡೇ ಬರಲ್ಲ. ಹಾಗಾಗಿ ನಾವು ಕೆಲಸ ಇಲ್ಲ ಅಂದ್ರೂ ಕೂಡ ಆಫೀಸ್ಗೆ ಹೋಗೋ ತುಂಬಾ ದಿನ ಹೋಗಿದೀವಿ ಸರ್. ಅಂದ್ರೆ ಕೆಲ್ಸ ಇರ್ಲಿ ಇಲ್ದೋಗ್ಲಿ ಆಫೀಸ್ ಕಡೆ ಹೋಗ್ತಾ ಇರೋದು, ಏನಾದ್ರೂ ವಿಚಾರ ತಿಳಿಯುತ್ತೆ, ಏನೋ ಒಂದು ಕಲಿತೀವಿ ಅಂತ ಹೇಳ್ತಾ ಇದ್ದೀರಾ. ಖಂಡಿತ ಸರ್. ಹೋದಾಗ ಅದ್ರ ಬಗ್ಗೆ ಅಟ್ಲೀಸ್ಟ್ ನಾವು LIC ಮರ್ತ್ ಬಿಡ್ತೀವಿ ಅನ್ನೋದಕ್ಕಿಂತ ಏನಾದ್ರೂ ಒಂದು ಹೊಸ ವಿಷಯ ಅವತ್ತು ಗೊತ್ತಾಗುತ್ತೆ ನಮ್ಗೆ ಹೋದ್ರೆ. ಈಗ ಎಲ್ಲಾರ್ಗು ಹೇಳೋದ್ ಏನಂತಂದ್ರೆ, ನಮ್ಮ ಈಗ ಸೂಪರ್ವೈಸರ್ ಪ್ರತಿನಿಧಿಗಳಾಗಿ ನಾವು ಇರ್ತೀವಿ ಅನ್ನೋದಕ್ಕಿಂತ ನಾವ್ ಇದ್ರಲ್ಲಿ ಕಾಲಿಟ್ಟಿದೀವಿ. ಈಗ ಇಟ್ಟಿಲ್ಲ ಅಂತ ಅವ್ರವ್ರ ಕೆಲಸ ಅವ್ರಿಗಿರುತ್ತೆ. ಒಂದು ಡ್ರೈವಿಂಗ್ ಮಾಡ್ಕೊಂಡು ಯಾರು ಏಜೆನ್ಸಿ ಮಾಡ್ತಿದ್ದೆ ಅವ್ರಿಗೂ ಕೂಡ ಹೇಳೋದ್ ಏನಂದ್ರೆ,
ನಾನು ಆಫೀಸ್ ಹತ್ರ ಹೋದ ಕೂಡ ಯೂನಿಫಾರ್ಮ್ ಅಲ್ಲೇ ಹೋಗಿದ್ದೀನಿ. ಒಂದ್ ಯಾವ್ದಾದ್ರು ಪ್ರಪೋಸಲ್ ಫಾರ್ಮ್ ಇದ್ದಾಗ ಅಲ್ಲೇ ಕೊಟ್ಬಿಟ್ಟು ಕಮಿಷನ್ ಮಾಡಿ ಮತ್ತೆ ಓಲಾ ಓಬರ್ ಓಡಿಸುವಾಗ ಹೇಳ್ತಾ ಇರೋದು. ಅಲ್ಲೇ ಆನ್ ಮಾಡ್ಕೊಂಡು ಮತ್ತೆ ಡ್ಯೂಟಿ ಮಾಡಿದೀನಿ ಸರ್. ಇದು ಕೂಡ ಖಂಡಿತ ಮಾಡಿದ್ದೀನಿ. ಅಂದ್ರೆ ಎಲ್ರಿಗೂ ಅವಕಾಶ ಇದೆ, ಧೈರ್ಯವಾಗಿ ಹೆಜ್ಜೆ ಇಕ್ಕಿ ಅಂತ ಹೇಳ್ತಾ ಇದ್ದೀರಾ. ಖಂಡಿತ ಸರ್. ಯಾಕೆಂದ್ರೆ ಸಂಸ್ಥೆ ನಮ್ಗೆ ಅನುಕೂಲ ಮಾಡ್ಕೊಟ್ಟಿದೆ. ಹಾಗಾಗಿ ಈಗ ನಾವು ಅದರಲ್ಲಿ ಅನ್ನ ತಿಂತ ಇದೀವಿ ಅಂದಾಗ ಅದರಿಂದ ಏನು ಬೆನಿಫಿಟ್ಸ್ ಇದೆ ಅಂತ 4 ಜನಕ್ಕೆ ಹೇಳ್ಬೇಕು. ಪ್ರತಿನಿಧಿಗಳಿಗಾಗ್ಲಿ ಯಾರಿಗೇ ಆಗ್ಲಿ, ಸೀನಿಯರ್ ಜೂನಿಯರ್ ಅನ್ನೋದೇನಿಲ್ಲ ತಿಳ್ಕೊಳೋದ್ರಲ್ಲಿ. ಹಾಗಾಗಿ ನಾನು CLA ಕೂಡ ತಗೊಂಡು ಅದ್ರಲ್ಲೂ ಕೂಡ ನಡೀತಾ ಇದೆ ಸರ್, ಏನ್ ತೊಂದ್ರೆ ಇಲ್ಲ. ನನ್ನ ಪ್ರತಿನಿಧಿಗಳಿಗೂ ಕೂಡ ನಾನು ನಂದೇ ಉದಾಹರಣೆ ಹೇಳ್ಕೊಂಡು ಮಾಡ್ರಿ ನಿಮ್ ಕೈಲಿ ಆಗುತ್ತೆ ಅಂತಾನೆ ಹೇಳ್ತೀನಿ. ನಿಮ್ಗೆ ಆಗಲ್ಲ ಅಂತ ಒಂದ್ ಪಾಲಿಸಿ ಮಾಡಿದ್ರು ಕೂಡ ನಿಮ್ ಕೈಲಿ ಆಗಲ್ಲ ಅಂತ ನಾನು ಯಾವತ್ತೂ ಹೇಳಿಲ್ಲ. ಹಾಗಾಗಿ ನಮ್ CLA ಮಿತ್ರರು ಕೂಡ ನಾನು ಅದೇ ಹೇಳೋದು, ಎಲ್ಲರಿಗೂ ಆಗುತ್ತೆ ಅನ್ನೋದು ನಮ್ಗೆ ಯಾವತ್ತು ಪಾಸಿಟಿವ್ನೆಸ್ ಅಲ್ಲೇ ಇರ್ಬೇಕು. ಯಾವತ್ತು ಕೂಡ ನಾವು ನೆಗೆಟಿವ್ ಮಾತಾಡ್ರನ್ನ ನಾವು ಹತ್ರ ಹೋಗ್ಬಾರ್ದು. ನೆಗೆಟಿವ್ ಬರ್ಲೇಬಾರ್ದು ನಮ್ಮ ಮನ್ಸಿಗೆ. ನೆಗೆಟಿವ್ ಇದ್ರೆ ನಾವೇನು ಮಾಡಕ್ಕಾಗಲ್ಲ. ಈಗ ಡ್ರೈವಿಂಗ್ ಆಗ್ಲಿ ಸರ್, ನಾಳೆ ಎದ್ದು ಹೋಗ್ಬೇಕು, ಅದು ಎಲ್ಲಿ ಸಿಗುತ್ತೋ ಏನಪ್ಪಾ, ನಂಗೆ ಯೋಚನೆ ಬಂದಿದೆ ಅದು. ಅಯ್ಯೋ ನಾಳೆ ಇಷ್ಟು ಟ್ರಾಫಿಕ್ ಅಲ್ಲಿ ಹೆಂಗಪ್ಪ ಓಡಿಸೋದು, ಎಲ್ಲಿ ಸಿಗುತ್ತೋ ಎಷ್ಟು ಸಿಗುತ್ತೋ ಅನ್ನೋ ಮೈಂಡ್ ಅಲ್ಲೇ ಇರ್ತೀವಿ ನಾವು ರಾತ್ರಿ ಮಲ್ಗುವ ಕೂಡ. ಇದು ನನ್ಗೆ ಬಂದಿರೋದು, ಇದು ನಡೆದಿರೋದು ನನ್ ಮನ್ಸಲ್ಲಿ. ಆಮೇಲೆ ನಾಳೆ ಹೋದಾದ್ಮೇಲೆ ಅಯ್ಯೋ ಇಷ್ಟ ಆಗಿದೆ ಇವತ್ತು, ಇಷ್ಟೆಲ್ಲ ಟ್ರಾಫಿಕ್ ಅಲ್ಲಿ ಇಷ್ಟು ಓಡಾಡಿ ಇದೆಲ್ಲ ಆಗಿದೆ. ಅದನ್ನೇ ನಾವು ಫುಲ್ ಟೈಮ್ ಇಳಿದಾಗ LIC ಅದನ್ನ 4 ಪಾಲಿಸಿ ಮಾಡ್ರೆ ನೀವು ತಿಂಗಳೆಲ್ಲ ಓಡಿಸೋದು ತಪ್ಪುತ್ತಲ್ಲಪ್ಪ ಬಿಡಪ್ಪ ಅಂತೇಳಿ ನಾನು ಫುಲ್ ಟೈಮಿಗೆ ನಿಲ್ಲೋದಕ್ಕೆ ಒಂದು ಕಾರಣನೂ ಇದೆ ಸರ್. ಅಂದ್ರೆ ಸಮಯ ಪೂರ್ತಿ ನಾನು ಕೊಟ್ಟಾಗ ಅಲ್ಲಿ ಉತ್ತಮ ಬೆಳಿಬಹುದು ಅಂದ್ರೆ ಅದರಿಂದ ಯಶಸ್ವಿ ಆದ್ರಿ. ಆದ್ರೂ ಕೂಡ 4-5 ವರ್ಷ ಪಾರ್ಟ್ ಟೈಮ್ ಅಲ್ಲೇ ಮಾಡಿದ್ರಿ, ಅಬ್ಸರ್ವ್ ಮಾಡಿದ್ರಿ, ಕೊನೆಗೆ ಫೈನಲ್ ಡಿಸಿಷನ್ ಮಾಡಿ ಫುಲ್ ಟೈಮ್ ಬಂದ್ರಿ. ಅಲ್ಲೆಲ್ಲೂ ಸೋತಿಲ್ಲ, ಆತ್ಮವಿಶ್ವಾಸ ನಿಮ್ಮನ್ನ ಈ ಮಟ್ಟಿಗೆ ತಂದಿದೆ ಅಂತ ಹೇಳ್ತಾ ಇದ್ದೀರಾ. ನಂಬಿಕೆ ಇರ್ಬೇಕು ಸರ್. ಫಸ್ಟ್ ಯಾವ್ದೇ ಕಾರ್ಯಕ್ಕೆ ಹೋಗ್ಲಿ, ನಾವ್ ಕೆಲ್ಸಕ್ಕೆ ಹೋಗ್ಲಿ, ನಂಬಿಕೆ ನಮ್ಮನ್ನ ಒಳ್ಳೇದ್ ಮಾಡುತ್ತೆ ಹೊರತು ನಾವ್ ಯಾರಿಗೂ ಕೆಟ್ಟದ್ ಬಯಸಬಾರದು. ಹಿಂಗೆ ನಾವು ಬ್ರಾಂಚ್ ಅಲ್ಲಿ ಅಟೆಂಡ್ ಮಾಡೋದ್ರಿಂದ ನಮ್ಗೆ ಒಂದು ಸಂಘಟನೆ ಆಗ್ಲಿ, ಶಾಖೆಯಲ್ಲಾಗ್ಲಿ, ಬೇರೆ ಎಲ್ಲಾಗ್ಲಿ ಅದ್ರ ಬಗ್ಗೆನೂ ಕೂಡ ಗೊತ್ತಾಗುತ್ತೆ ನಮ್ಗೆ. ನಾವು ಯಾಕೆ ಈ ಸಂಘಟನೆ ಶಾಖೆ ಬಗ್ಗೆ ಹೇಳ್ತೀನಿ ಅಂತಂದ್ರೆ, ನಾವು ಡೈಲಿ ಬ್ರಾಂಚ್ಗೆ ಹೋದಾಗ ಅಲ್ಲಿ ಆಕ್ಟಿವಿಟಿ ಗೊತ್ತಾಗುತ್ತೆ. ನಮ್ಮ ಕೆಲಸ ಏನು, ನಮ್ಮ ಸೀನಿಯರ್ಸ್ ಹೇಗಿರ್ತಾರೆ, ಅವ್ರ ಬಿಹೇವಿಯರ್ ಹೆಂಗಿದೆ. ಯಾಕೆಂದ್ರೆ 50 ವರ್ಷ LIC ಸರ್ವಿಸ್ ಆದವರು ಇದಾರೆ ನಮ್ಮ ಬ್ರಾಂಚ್ ಅಲ್ಲಿ. ಅವರು ಹೇಗಿರ್ತಾರೆ ಅಂದ್ರೆ 50 ವರ್ಷ ಇದ್ರಲ್ಲಿ ಜೀವನ ಮಾಡ್ತಾ ಇದಾರೆ. ನಾವು ಇದಕ್ಕೆಲ್ಲ ಕಮ್ಮಿ ಇದಕ್ಕೆ. ಆಮೇಲೆ ಸಂಘಟನೆ ವಿಷಯಕ್ಕೆ ಬಂದಾಗ ನನಗೆ ತುಂಬಾ ಇಷ್ಟ ಸರ್. ನಾನು ಸಂಘಟನೆ ಇಲ್ಲೇ ಆಗ್ಲಿ ಇನ್ವಾಲ್ವ್ ಆಗೋದು, ನನ್ಗೆ ಒಂಥರ ಇನ್ನೊಬ್ರು ಕೆಲಸ ಮಾಡೋದು ನನಗೆ ತುಂಬಾ ಇಷ್ಟ. ಅದರಿಂದನೇ ಜೀವನ ಆಗುತ್ತೆ ಅಂತ ಅಲ್ಲ. ನಿಮಗೆ ಇನ್ನೊಂದು ವಿಚಾರ ಏನ್ ಬರುತ್ತೆ, ವಿಶ್ವಾಸ ಹೆಂಗ್ ಬರುತ್ತೆ ಅಂದ್ರೆ, ಅಯ್ಯೋ ಎಷ್ಟು ದಿನ LIC ಪಾಲಿಸಿ ಮಾಡ್ತಾರಪ್ಪ, ಎಷ್ಟ್ ದಿನ ಇದ್ರಲ್ಲಿ ನಮ್ ಜೀವನ ನಡೆಸಬಹುದು, ಆಗಲ್ಲ, ಆ ಕಡೆ ಈ ಕಡೆ ನೋಡೋಣ, ಬ್ಯಾರೆ ಜಾಬ್ ನೋಡೋಣ ಅನ್ನುವಂತ ಅನುಮಾನ ಇರೋರ್ಗೆ ನೀವ್ ಅವಾಗ ಆಫೀಸ್ ವಿಸಿಟ್ ಮಾಡಿದ್ರೆ ಅಲ್ಲಿ 20, 25 ವರ್ಷ, 30 ವರ್ಷ, 40 ವರ್ಷ ಏಜೆನ್ಸಿನೇ ಮಾಡಿ ಜೀವನ ಕಟ್ಕೊಂಡಿರೋರು ಇದಾರೆ. ಅವರು ನಿಮ್ ಕಣ್ಣಿಗೆ ಬಿದ್ದಾಗ ನಾನ್ ಅನ್ಕೊಂಡಿರೋದು ತಪ್ಪು, ಇದ್ರಲ್ಲಿ ಜೀವನ ಮಾಡಕ್ ಆಗಲ್ಲ ಅಂತ. ಇದ್ರಲ್ಲೂ ಕಾರು ಬಂಗ್ಲೆ ಇಟ್ಕೊಂಡಿರೋರು ಇದಾರೆ. 16 ವರ್ಷ ಅಲ್ಲ, 20, 30, 40, 50 ವರ್ಷ ಏಜೆನ್ಸಿನೇ ಮಾಡ್ಕೊಂಡು ಬದುಕಿರೋರು ಇದ್ದಾರೆ ಅನ್ನುವಂತ ಒಂದು ಮೆಂಟಾಲಿಟಿ ನಮಗ್ ಚೇಂಜ್ ಆಗುತ್ತೆ. ಆಗ ನಾವು ಇಲ್ಲಿ ಉಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಖಂಡಿತ ಸರ್. ಈಗ ನಾವು ಸೂಪರ್ವೈಸರ್ ಏಜೆಂಟ್ ಆಗಿ ನಾವು ಇಲ್ಲೇ ಇರೋದಕ್ಕಿಂತ ನಾವು ಶಾಖೆಗೆ ವಿಸಿಟ್ ಕೊಟ್ಟಾಗ ಅವ್ರನ್ನ ನಾವು ನೋಡ್ತೀವಿ. ಅವ್ರ ತರ ಅವ್ರ ಮನೆ ತಗೊಂಡಿರ್ಬೋದು, ಕಾರ್ ತಗೊಂಡಿರ್ಬೋದು, ಯಾಕೆ ನಾವು ಮಾಡ್ಬಾರ್ದು? ನಾನು ZM ಕ್ಲಬ್ ಮೆಂಬರ್ ಆದ ತಕ್ಷಣ 2 ವೀಲರ್ ತಗೊಂಡೆ. 2 ವೀಲರ್ ಇನ್ನು 1,02,000 ಇತ್ತು. CM ಕ್ಲಬ್ ಮೆಂಬರ್ ಆದೆ ಲಾಸ್ಟ್ ಇಯರ್ 25 ನಲ್ಲಿ. CM ಕ್ಲಬ್ ಮೆಂಬರ್ ಆದ ತಕ್ಷಣ ನಾನು ಕಾರ್ ತಗೊಂಡೆ. ಇಂಟ್ರೆಸ್ಟ್ ಇಲ್ದಂಗ ಅಮೌಂಟ್ ನ 9 ಲಕ್ಷ ನನಗೆ CM ಕ್ಲಬ್ ಮೆಂಬರ್ಗೆ 9 ಲಕ್ಷ ಕಾರ್ ಅಡ್ವಾನ್ಸ್ ಬಂತು. ಯಾವ ಗೌರ್ಮೆಂಟ್ ಕಂಪ್ನಿಲೂ ಕೊಡಲ್ಲ, ಯಾವ ದೊಡ್ಡ ಸಾಫ್ಟ್ವೇರ್ ಕಂಪ್ನಿಲೂ ಕೊಡಲ್ಲ ಇಂಟ್ರೆಸ್ಟ್ ಫ್ರೀ ಅಡ್ವಾನ್ಸ್, ಕಾರ್ ಅಡ್ವಾನ್ಸ್. ಹಾಗಾಗಿ ಇದ್ರ ನಾವು ಬೆನಿಫಿಟ್ಸ್ ತಗೋಬೇಕು. ನಾವು ಬರೀ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ, ಪಾಲಿಸಿ ಮಾಡ್ಕೊಂಡು ಹೋಗ್ತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಮ್ಮ ಗುರುಗಳು ಎಷ್ಟು ಜನಕ್ಕೆ ತಲುಪುತ್ತೋ ಅಷ್ಟು ಜನಕ್ಕೆ ಅದ್ರ ಏಜೆಂಟ್ಸ್ ಬೆನಿಫಿಟ್ಸ್ ಏನು ಅಂತ ತಿಳಿಸಿದ್ದಾರೆ. ಹಾಗಾಗಿ ನಾವು ಅದನ್ನ ಯೂಸ್ ಮಾಡ್ಕೋಬೇಕು. ನಾವು ತಿಳ್ಕೊಂಡ್ರೆ ಸಾಲದ ಅದ್ ಯೂಸ್ ಮಾಡ್ಕೋಬೇಕು. ಹಾಗಾಗಿ ನಾನು ಕಾರು ತಗೊಂಡಿದ್ದೀನಿ ಸರ್ ನಮ್ ಸಂಸ್ಥೆಯಿಂದ. ಯಾವ ಇಡೀ ಗೌರ್ಮೆಂಟ್ ಕಂಪ್ನಿಲೂ ಕೂಡ ಕೊಡಲ್ಲ ವಿತೌಟ್ ಇಂಟ್ರೆಸ್ಟ್. ನಮ್ ಸಂಸ್ಥೆ ಕೊಟ್ಟಿದೆ ನಮ್ಗೆ. ಅದರಿಂದ ನಾವು ಚಿರಋಣಿ ಆಗಿದ್ದೀವಿ. ಅಂದ್ರೆ ಅಷ್ಟೊಂದು ಬೆನಿಫಿಟ್ಸ್ ಇದೆ. ಬರೀ ಕಾರ್ ಅಡ್ವಾನ್ಸ್ ಅಲ್ಲ, ಈಗ ಮತ್ತೆ ಹೌಸಿಂಗ್ ಲೋನ್ ಇದೆ, ಫೆಸ್ಟಿವಲ್ ಅಡ್ವಾನ್ಸ್ ಗಳಿದೆ, ಮಕ್ಕಳ ಎಜುಕೇಶನ್ ಅಡ್ವಾನ್ಸ್ ಇದೆ, ಮ್ಯಾರೇಜ್ ಅಡ್ವಾನ್ಸ್ ಇದೆ, ಗ್ರೂಪ್ ಇನ್ಸೂರೆನ್ಸ್ ಇದೆ, ಗ್ರಾಜ್ಯುಟಿ ಇದೆ,
ಅಂದ್ರೆ ಒಬ್ಬ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯಿಗೆ ಏನೇನ್ ಅನುಕೂಲತೆ ಇದೆಯೋ ಬೆನಿಫಿಟ್ ಇದೆಯೋ ಅದಕ್ಕಿಂತ ಒಂದು ಸ್ಟೆಪ್ ಜಾಸ್ತಿ ಇದೆ ಇಲ್ಲಿ ಅಂತ ಹೇಳ್ತಾ ಇದ್ದೀರಾ? ಖಂಡಿತ ಸರ್, ಅದಿದೆ. ನಾನು ಹೇಳದೆ ಫಸ್ಟ್, ನಮ್ ಪ್ರತಿನಿಧಿಗಳಲ್ಲಿ ಹೇಳದೆ ಫಸ್ಟ್, ಗ್ರೂಪ್ ಇನ್ಶೂರೆನ್ಸ್ ಇದೆ. ನೀವ್ ಏಜೆಂಟ್ಸ್ ಆಗಿದ್ದರಿಂದ ನಿಮ್ಗೆ ಗ್ರೂಪ್ ಇನ್ಶೂರೆನ್ಸ್ ಇದೆ. ನೀವು ಪ್ರೈವೇಟ್ ಅಲ್ಲಿ ಕೆಲಸ ಮಾಡ್ತಾ ಇದೀರಾ, ಡ್ರೈವಿಂಗ್ ಮಾಡ್ತಾ ಇದೀರಾ, ನಿಮ್ಗೆ ESI PF ಇರಲ್ಲ, ನಿಮ್ಗೆ ಎಲ್ಲಿ ಗ್ರೂಪ್ ಇನ್ಶೂರೆನ್ಸ್ ಇರುತ್ತೆ? ನೀವು ಏಜೆಂಟ್ ಆಗಿ ಒಂದು ಪಾಲಿಸಿ ಕೊಟ್ಟಾಗಿದ್ದರಿಂದ ನಿಮ್ಗೆ ಗ್ರೂಪ್ ಇನ್ಶೂರೆನ್ಸ್ ಇರುತ್ತೆ. ಅಲ್ಲಿಂದ ನಾನು ಶುರು ಮಾಡ್ಕೊಳ್ತೀನಿ. ಆಮೇಲೆ ಗ್ರಾಚ್ಯುಟಿ ಇದೆ, ನಮ್ದು ಮೆಡಿಕ್ಲೈಮ್ ಇದೆ, ಗ್ರಾಚ್ಯುಟಿ ಇದೆ, ಎಲ್ಲವನ್ನ ಅವ್ರಿಗೆ ಮೆಡಿಕ್ಲೈಮ್ ಅವರ ಇದೆ. ಗಮನಕ್ಕೆ ತರ್ತೀರಾ. ನೀವು ಅರ್ಥ ಮಾಡ್ಕೊಂಡಿದ್ರಿಂದ ಈ ಮಟ್ಟಿಗೆ ಬೆಳೆಯಕ್ ಆಯ್ತು ಅಂತ ಹೌದು, ಹೇಳ್ತಾ ಹೌದು. ಇದ್ದೀರಾ? ಹೌದು, ನಾವ್ ಈ ಕಾನ್ಸೆಪ್ಟ್ ನಮ್ಗೆ ಏನೇನಿದೆ ಬೆನಿಫಿಟ್ಸ್, ನಮ್ಗೆ ಗ್ರೂಪ್ ಇನ್ಶೂರೆನ್ಸ್ 5 ಲಕ್ಷ ಇರ್ಬೋದು, ನಮ್ಗೆ ಟರ್ಮ್ ಇನ್ಶೂರೆನ್ಸ್ ಇರ್ಬೋದು, ಮೆಡಿಕ್ಲೈಮ್ 5 ಲಕ್ಷ ಇರ್ಬೋದು, ಗ್ರೂಪ್ ಇನ್ಶೂರೆನ್ಸ್ 15 ಲಕ್ಷ ಇದೆ. ಇದೆಲ್ಲ ನಮ್ಗೆ ಗೊತ್ತಿರೋದ್ರಿಂದ ನಾವ್ ಇದ್ರೊಳಗಡೆ ನಾವ್ ಇನ್ನೊಬ್ರಿಗೆ ಹೇಳಕ್ ಸಾಧ್ಯ. ಈಗ ನಮ್ಗೆ ಅಂದ್ರೆ ಗೊತ್ತಿಲ್ಲ, ನಾವೇನು ಬಹಳಷ್ಟು ಜನ ಏಜೆನ್ಸಿ ತಕೊಂಡು ಆಚೆಗೆ ಹೋಗೋದು, ಟರ್ಮಿನೇಟ್ ಆಗೋಗೋದು ಬರೀ ಏಜೆನ್ಸಿಗೆ ಕಮಿಷನ್ ಮಾತ್ರ ಅಂತ ತಿಳ್ಕೊಂಡಿರ್ತಾರೆ. ಇರೋ ಬೆನಿಫಿಟ್ ಎಲ್ಲ ತಿಳ್ಕೊಬಿಟ್ರೆ ಯಾರು ಕೂಡ ಏಜೆನ್ಸಿ ಬಿಡಲ್ಲ ಅಂತನಾ ನೀವ್ ಹೇಳೋದು? ಇಲ್ಲಿ ಏನೇನ್ ಖಂಡಿತ ಸರ್. ಬೆನಿಫಿಟ್ಸ್ ಇದೆ, ಏನೇನ್ ಅನುಕೂಲ ಇದೆ ಅಂತ ಏನಾದ್ರು ಕರೆಕ್ಟ್ ಆಗಿ ಟ್ರೈನಿಂಗ್ ಅಟೆಂಡ್ ಮಾಡಿ ತಿಳ್ಕೊಬಿಟ್ರೆ ಯಾರು ಕೂಡ ಏಜೆನ್ಸಿ ಬಿಡಲ್ಲ. ಇಷ್ಟೊಂದು ಅನುಕೂಲ ಇದೆಯಾ ಅಂತ ಗೊತ್ತಾಗ್ಬಿಟ್ರೆ ಅವ್ರು ಏಜೆನ್ಸಿ ಬಿಡೋದಿಲ್ಲ ಅಂತ ನಿಮ್ ಮಾತನಾಡ್ತಾ? 100% ಸತ್ಯ ಸರ್. ಯಾಕೆಂದ್ರೆ ಬರೀ ಈಗ ಡೆವಲಪ್ಮೆಂಟ್ ಆಫೀಸರ್ ಹೇಳಿದ್ರು, CLI ಹೇಳಿದ್ರು ಒಂದ್ ಪಾಲಿಸಿ ಕೊಡು ಅಂತ ಹೇಳಿದ್ರು, BM ಹೇಳಿದ್ರು ಒಂದ್ ಪಾಲಿಸಿ ಕೊಡು ಅಂತ ಹೇಳಿದ್ರು. ಅದಕ್ಕಿಂತ ಇದ್ರಲ್ಲಿ ನಾನು ಎಷ್ಟು ಪಾಲಿಸಿ ಮಾಡಿದ್ರೆ ನನಗೆ ಏನ್ ಬೆನಿಫಿಟ್ಸ್ ಇದೆ, ನಾನು ಏಜೆಂಟ್ ಆಗಿ ಉಳ್ಕೊಂಡ್ರೆ ಇದ್ರಲ್ಲಿ ಏನ್ ಬೆನಿಫಿಟ್ಸ್ ಇದೆ, ನಾನು ಎಷ್ಟು ವರ್ಷ ಕಂಪ್ನಿಲಿ ಕೆಲಸ ಮಾಡಿದೀನಿ, ಪ್ರೈವೇಟ್ ಆಗಿರ್ಬೋದು, ನನಗೆ ಅಲ್ಲಿ ಏನ್ ಬೆನಿಫಿಟ್ಸ್ ಇದೆ, ಇಲ್ಲಿ ಫುಲ್ ಟೈಮ್ ಮಾಡಿದ್ರೆ ನನಗೆ ಇಲ್ಲಿ ಏನ್ ಬೆನಿಫಿಟ್ಸ್ ಇದೆ. ಡೀಟೇಲ್ಸ್ ಕೊಡಿ ಸರ್. ಕ್ಲಬ್ ಮೆಂಬರ್ಸ್ ಬೇಕಾದ್ರೆ ಇನ್ನೊಂದ್ಸಾರಿ ನಾವು ಅದ್ರದ್ದು ಅದು ದೊಡ್ಡ ಒಂದು ಸಬ್ಜೆಕ್ಟ್, ಅದ್ರ ಬಗ್ಗೆ ಬೇಕಾದ್ರೆ ಒಂದು ಕಾರ್ಯಕ್ರಮ ಮಾಡ್ತೀವಿ. ಬೇಕಾದ್ರೆ ನಿಮ್ಮ ಕೋರಿಕೆ ಮೇರೆಗೆ. ಧನ್ಯವಾದಗಳು ಶಿವಕುಮಾರ್ ಅವ್ರೆ. ಸಮಯ ಮುಗ್ದಿರೋದ್ರಿಂದ ಕ್ಲಬ್ ಮೆಂಬರ್ ಬಗ್ಗೆ ಪೂರ್ತಿ ಡೀಟೇಲ್ಸ್ ಕೊಡ್ಬೇಕಾದ್ರೆ ಒಂದು ದಿನ ಬೇಕು. ಇವ್ರ ಗುರುಗಳಾದ ವಿರೂಪಾಕ್ಷ ಅವರು ಆ ಕ್ಲಬ್ ಮೆಂಬರ್ ಕಂಡೀಷನ್ ಟರ್ಮ್ಸ್ ಬಗ್ಗೆ ಬಹಳ ಚೆನ್ನಾಗಿ ಹೇಳ್ತಾರೆ. ಆ ಕಾರ್ಯಕ್ರಮ ಬೇಕಾದ್ರೆ ನಾವು ಮಧ್ಯದಲ್ಲೇ ಒಂದಿನ ಇಟ್ಕೊಳ್ತೀವಿ, ನಿಮ್ ಮೆಸೇಜ್ ಹಾಕ್ತೀವಿ, ಖಂಡಿತ ಜಾಯ್ನ್ ಆಗಿ. ಕ್ಲಬ್ ಮೆಂಬರ್ದು ಎಲ್ಲ ತಿಳ್ಕೊಂಡಾಗ ನಾವು ಶಾಖೆಯಲ್ಲಾಗ್ಲಿ ಮೀಟಿಂಗ್ ಕರೆದಾಗ, ನಾನು ಶಾಖೆಯಲ್ಲೂ ಕೂಡ ಪ್ರತಿ ಸಾರಿ ಶಾಖೆಗೆ ವಿಸಿಟ್ ಮಾಡೋದ್ರಿಂದ ಅಲ್ಲಿ ನಾನು ಟ್ರೆಜರರ್ ಆಗಿದ್ದೀನಿ ಸರ್, ಎಲ್ಲಿ ನಮ್ಮ ಶಾಖೆಯಲ್ಲಿ ಸಂಘಟನೆಗೆ. ಹಾಗಾಗಿ ನಾವು ಎಲ್ಲಾ ಬೆನಿಫಿಟ್ಸ್ ಕೂಡ ನಾವು ಕರೆದಾಗ, ಏಜೆಂಟ್ಸ್ ಕರೆದಾಗ ನಾವು ಬೆನಿಫಿಟ್ಸ್ ಕೂಡ ನಮ್ಮ ಸಂಘಟನೆಯಿಂದನೂ ಕೂಡ ಹೇಳ್ತಾ ಇರ್ತೀವಿ. ನಾವು ಬ್ರಾಂಚ್ ಗೆ ಹೋಗಿಲ್ಲ ಅಂದ್ರೆ ನಮ್ ಸಂಘಟನೆ ಏನು ಅಂತ ಗೊತ್ತಿರಲ್ಲ, ನಮ್ಗೆ ಏನ್ ಬೆನಿಫಿಟ್ಸ್ ಇದೆ ಅಂತ ಗೊತ್ತಿರಲ್ಲ. ನಾವು BM ಕೇಳ್ತಿರೋ ಪಾಲಿಸಿ ಮಾಡಿ ನಾವ್ ಮನೆಗಿದ್ರೆ ನಮ್ಗೇನು ಗೊತ್ತಿರಲ್ಲ. ನಾವು ಹೋಗ್ಬೇಕು, ನಾವು ಸಂಪರ್ಕ ಇಟ್ಕೋಬೇಕು. ನಾವ್ ಎಷ್ಟು ಸಂಪರ್ಕ ಇಟ್ಕೊಂತೀವೋ ಅಷ್ಟು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ, ಇದ್ರಲ್ಲಿ ಜೀವನ ಮಾಡ್ಲಿಕ್ಕೆ ಸಾಧ್ಯ. ಹಾಗಾಗಿ ಓಕೆ, ಧನ್ಯವಾದಗಳು ತಿಪ್ಪೇಶಪ್ಪ ಅವರೇ. ಬಹಳಷ್ಟು ಅದ್ಭುತವಾಗಿ ಏಜೆನ್ಸಿ ಬೆನಿಫಿಟ್ ಗಳಾಗಿರ್ಬಹುದು, ಸಣ್ಣವರಾಗಿ ಏನು ಗೊತ್ತಿಲ್ಲದವರು ಒಂದು ಸಣ್ಣ ಕುಟುಂಬದಿಂದ, ಬಡ ಕುಟುಂಬದಿಂದ ಬಂದ್ರು ಸಹ ಇಲ್ಲಿ ಬದುಕು ಕಟ್ಕೊಳ್ಳೋದಿಕ್ಕೆ ಸುಮಾರು 15 ಲಕ್ಷ 18 ಲಕ್ಷ ಕಾರಲ್ಲೂ ಸಹ ಓಡಾಡಬಹುದು ತುಂಬಾ ಬೇಗ ಅನ್ನುವಂತ ಮಾತನ್ನ ತಾವು ಇಲ್ಲಿ ಎಲ್ರಿಗೂ ಕಲ್ಸಿಕೊಟ್ಟಿದ್ದೀರಾ. ಅದ್ಭುತವಾದ ಮಾಹಿತಿಯನ್ನ ಕೊಟ್ಟಿದ್ದೀರಾ. ಇದ್ರಲ್ಲೂ ಬದುಕು ಕಟ್ಕೋಬಹುದು, ಎಲ್ಲೂ ಸಹ ಕೊರಗಬೇಡಿ, ವಿಚಾರ ತಿಳ್ಕೊಳ್ಳಿ. ಬೆನಿಫಿಟ್ ಇಲ್ಲೂ ಸಹ ಸುಮಾರು 40 ರಿಂದ 50 ಬೆನಿಫಿಟ್ಗಳು ಪ್ರತಿನಿಧಿಗಳಿಗಿದೆ ಅನ್ನುವಂತ ಮಾತನ್ನ ತಾವು ಹೇಳಿದ್ದೀರಾ. ಹಾಗಾಗಿ ಯಾರಾದ್ರೂ ಒಬ್ರು ಇಬ್ರು ನೀವೇನಾದ್ರೂ ಕ್ವಶನ್ ಕೇಳ್ಬೇಕು ಅಂದ್ರೆ ಕರಿ ಬಸಪ್ಪ ಅವರೇ ಹ್ಯಾಂಡ್ ರೈಸ್ ಮಾಡಿದ್ದೀರಾ. ಅದು KSK ಪ್ರಸಾದ್, ಅನ್ಮ್ಯೂಟ್ ಮಾಡಿ ಮಾತಾಡ್ಬೋದಾ? ಅನ್ಮ್ಯೂಟ್ ಮಾಡಿಲ್ಲ ಅನ್ಸುತ್ತೆ ಸರ್. ಪ್ರಸಾದ್ ಅವರೇ ಅನ್ಮ್ಯೂಟ್ ಮಾಡಕ್ ಆಗ್ತಾ ಇದೆಯಾ ನಿಮ್ಗೆ? ಆಗ್ತಾ ಇಲ್ಲ. ಹಾ, ಮಾಡಿ ನೋಡಿ, ಅನ್ಮಿಟ್ ಮಾಡಿದ್ದೀನಿ. ಧನ್ಯವಾದಗಳು, ಚೆನ್ನಾಗಿ ಹೇಳಿದ್ದೀರಾ. ಸ್ವಂತ ಸ್ಪಿರಿಟ್ ಇಂದ ಮಾಡ್ತಾ ಇದ್ದೀರಾ, ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು, ಧನ್ಯವಾದಗಳು. ಮಾಡ್ತಾ ಇದ್ದಾರೆ, ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೆ ಯಾರಾದ್ರೂ ಕ್ವಶನ್ ಕೇಳೋರು ಇದ್ದೀರಾ? ಸರ್ ನಮಸ್ಕಾರ. ನಮಸ್ತೆ, ಹೇಳಿ ಮೇಡಮ್. ಸರ್, ಈ ಆನಂದದಲ್ಲಿ ಡೇಟಿಂಗ್ ಬ್ಯಾಕ್ ಯಾವ ತರ ಮಾಡ್ಬೇಕು ಸರ್? ಅಲ್ಲಿ ಸ್ಟಾರ್ಟಿಂಗ್ ಅನ್ನೇ ಕೇಳುತ್ತೆ ಡೇಟಿಂಗ್ ಬ್ಯಾಕ್ ಯಾವ ಮಂತ್, ಏಪ್ರಿಲ್ ಇಂದ ನಾವು ಡೇಟಿಂಗ್ ಬ್ಯಾಕ್ ಕೊಡ್ಬೋದು. ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಾವು ನೇಮು ಆಧಾರ್ ಪ್ರಕಾರ ನೇಮು ಡೇಟ್ ಆಫ್ ಬರ್ತ್ ಹಾಕಿದಾಗ ನೆಕ್ಸ್ಟ್ ಸ್ಲೈಡ್ ಹೋದಾಗ ಅಲ್ಲಿ ಮೇಲಿಂದ ಡೇಟ್ ತೋರಿಸುತ್ತೆ, ಪ್ರೆಸೆಂಟ್ ಡೇಟ್ ಇರುತ್ತೆ ಅದರಲ್ಲಿ.
ನಮ್ಗೆ ಈ ಮಂತ್ ಸರ್ ಬಟ್ ಬೇಕಾದ್ರೆ ಅಲ್ಲಿ ವರ್ಕ್ ಆಗ್ತಾ ಇಲ್ವಲ್ಲ ಸರ್ ಯಾವ್ದಿದೆ ಯಾವ್ದು ಹೇಳಿ? ವರ್ಕ್ ಆಗ್ತಾ ಇಲ್ಲ ಸರ್, ನಾವು ಟ್ರೈ ಮಾಡಿದ್ವಿ ಅದು ಯಾವ ಪ್ಲಾನ್ಗೆ ಇಲ್ಲ, ಆಗ್ತಾ ಇದೆ. ಲಾಭ ಸರ್. ಆಗುತ್ತೆ. ಆಗುತ್ತೆ. ಮೊದಲು 2ನೇ ಪೇಜ್ ಅಲ್ಲಿ ಇದೆ, ನೀವು ಮುಂದಕ್ಕೆ ಹೋಗಿ ನೋಡ್ತೀರಾ ಆಗಲ್ಲ. 2ನೇ ಪೇಜ್ ಗೆ ಬಂದ್ ನೋಡಿದಾಗ ಅಲ್ಲಿ ಡೇಟ್ ಆಫ್ ಕಮೆನ್ಸ್ಮೆಂಟ್ ಅಂದ್ರೆ ನೀವು ಯಾವತ್ತು ಆನಂದದಲ್ಲಿ ಮಾಡ್ತೀರಾ ಅವತ್ತಿನ ಡೇಟ್ ಇರುತ್ತೆ. ಹಿಂದೆ ಅಂದ್ರೆ ಏಪ್ರಿಲ್ ವರೆಗೆ ತಗೋಬಹುದು, ಏಪ್ರಿಲ್ ಹಿಂದಕ್ಕೆ ಹಾಕಕ್ಕಾಗಲ್ಲ, ಏಪ್ರಿಲ್ ವರೆಗೆ ತಗೋಬಹುದು. ಮತ್ತೊಂದ್ಸಾರಿ ನಿಮ್ದೇ ನೇಮ್ ಇದನ್ನ ಹಾಕೊಂಡ್ ಪ್ರಯತ್ನ ಮಾಡಿ, ಖಂಡಿತ ಆಗುತ್ತೆ. ಥ್ಯಾಂಕ್ ಯು. ಆಗುತ್ತೆ ಸರ್ madam. ಐಶ್ವರ್ಯ ಅಂತ ಹೇಳಿ ಮೇಡಮ್. ಹಿರಿಯೂರ್ ಬ್ರಾಂಚ್ ಸರ್ ನಾವು. ನನ್ಗೆ 2 ಕ್ವಶನ್ ಇದೆ ಸರ್. ಅಂದ್ರೆ ಈ ಚೈಲ್ಡ್ ಪಾಲಿಸಿ ಮಾಡ್ತೀವಲ್ಲ ಸರ್, ಅದು ಆನಂದ್ ಆಪ್ ಅಲ್ಲಿ ಆಗಲ್ಲ ಸರ್. 18 ವರ್ಷದ ಕೆಳಗಡೆ ಇರೋದನ್ನ ತಗೊಳ್ಳೋದೇ ಇಲ್ಲ ಸರ್, ಅದು ಟರ್ಮ್ ಅಲ್ಲ. ಇಲ್ಲ ಇಲ್ಲ, ಇದು ಆಗುತ್ತೆ ಓಕೆ, madam. ಹೇಳಿ. ಅಂದ್ರೆ ನೀವು ಮೊದಲನೇ ಪೇಜ್ ಅಲ್ಲಿ ಮಗು ಏಜ್ ಹಾಕ್ಬೇಡಿ, ಪ್ರಪೋಸರ್ ಏಜ್ ಹಾಕಿ. ತಂದೆ ಅಥವಾ ತಾಯಿ ಏಜ್ ನ ಡೇಟ್ ಆಫ್ ಬರ್ತ್ ಹಾಕಿ. ಮೊದಲೇ ನೀವು ಮಗು ಡೇಟ್ ಆಫ್ ಬರ್ತ್ ಹಾಕ್ತಾ ಇರ್ತೀರಾ, ತಗೊಳ್ತಾ ಇಲ್ಲ. ಓಕೆ ಸರ್. ಇನ್ನೊಂದು ಸರ್, ಈ ಸ್ಪೆಷಲ್ ರಿಪೋರ್ಟ್ ಮತ್ತೆ ಮೆಡಿಕಲ್ದು ಎಲ್ಲ ಮಾಡ್ತೀವಲ್ಲ ಸರ್, ಅದು ಆನಂದ್ ಆಪ್ ಅಲ್ಲಿ ಮಾಡೋದು ಗೊತ್ತಿಲ್ಲ. ಅದ್ ಇನ್ನೊಂದ್ಸರಿ ಯಾವಾಗಾದ್ರೂ ನೀವು ಕಂಡಕ್ಟ್ ಮಾಡ್ಬೋದಾ ಸರ್? ಏನಿಲ್ಲ, ಮಾಮೂಲಿ ಆನಂದ ತರ ಮಾಡಿ ಅದಾದ್ಮೇಲೆ LIC ಬ್ರಾಂಚ್ ಕಡೆಯಿಂದ ಆ ರಿಪೋರ್ಟ್ಸ್ ಎಲ್ಲ ಅವರು ಮೇಲಲ್ಲಿ ಕಳಿಸ್ತಾರೆ, ಮಾಡಿಸಿದ್ರೆ ಅದು ಅದು ಆಟೋಮೆಟಿಕಲಿ ಮ್ಯಾನ್ಯಲ್ ಕೊಟ್ರೆ ಆಗುತ್ತೆ ಸರ್. ಇಲ್ಲಿ ಆನಂದಲ್ಲೇ ತಗೊಳುತ್ತೆ, ಅಮೌಂಟ್ ಎಲ್ಲ ಕಟ್ಟಿಸ್ಕೊಳ್ಳುತ್ತೆ. ಬಟ್ ಆಕ್ಸೆಸ್ ID ನಂಬರ್ ಎಲ್ಲ ಬರುತ್ತೆ, ಪಾಲಿಸಿ ನಂಬರ್ ಬರಲ್ಲ ಸರ್. ಮತ್ತೆ ಮ್ಯಾನ್ಯಲ್ ಆಗಿ ನಾವು ಆ ಬ್ರಾಂಚ್ ಅಲ್ಲೇ ಮಾಡಿಸ್ಬೇಕು. ಇಲ್ಲ, ಪ್ರಪೋಸಲ್ ನಂಬರ್ ನೀವು ನೋಟ್ ಮಾಡ್ಕೊಂಡು ನಿಮ್ಮ ಹಾ, NB ಡಿಪಾರ್ಟ್ಮೆಂಟ್ ಗೆ, ಮೇಡಮ್ ಇದು ಪ್ರಪೋಸಲ್ ನಂಬರ್, ಇದಕ್ಕೆ ನೀವು ಮೆಡಿಕಲ್ ಕಾಲ್ ಮಾಡಿ ಅಂತ ನೀವು ಹೇಳ್ಬೇಕು. ಅವ್ರಿಗೆ ಇಂಟಿಮೇಷನ್ sir. ಹೋಗಿರುತ್ತೆ, ಅವ್ರು ನಂಬರಿಂಗ್ ಮಾಡಕ್ ಹೋದಾಗ ಗೊತ್ತಾಗುತ್ತೆ. ಅದಕ್ಕಿಂತ sir. ಮುಂಚೆ ನಾವು ನೋಡಕ್ಕಿಂತ ಮುಂಚೆ ನೀವ್ ಹೇಳಿದ್ರೆ ನಿಮ್ಗೆ ಬೇಗ ಕೆಲಸ ಆಗುತ್ತೆ. ಈ ತರ ನಿಮ್ಗೆ ಮೆಡಿಕಲ್ ಕಳ್ಸಿ ಅಂದಾಗ ನೀವು ನಿಯರೆಸ್ಟ್ ಎಲ್ಲಿರುತ್ತೆ ನಿಮ್ಗೆ ಅಲ್ಲಿ ಮೆಡಿಕಲ್ ಮಾಡಿಸಿ ಅವರು ಅಪ್ಲೋಡ್ ಮಾಡ್ತಾರೆ TPA. ಅದೆಲ್ಲ ಮಾಡಿದೀವಿ ಸರ್. ಮೆಡಿಕಲ್ ರಿಪೋರ್ಟ್ ನ ಅಪ್ಲೋಡ್ ಮಾಡಿ ನಾವೇ ಪಾಲಿಸಿ ಐಶ್ವರ್ಯ, ನೀವು ಯಾವ ಬ್ರಾಂಚು? ಹಿರಿಯೂರ್ ಬ್ರಾಂಚ್ ಸರ್ ನಮ್ದು. ಯಾರು ನಿಮ್ ಡಿಒ? ನಮ್ ಕರೆಗಡ ಸರ್. ನೀವೇನು ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ಅವ್ರು LIC ಕಡೆಯಿಂದ ಎಲ್ಲಿ ಮೆಡಿಕಲ್ ಆಗುತ್ತೋ ಅವ್ರು LIC ಅವ್ರ ಕೆಲಸ, ನಿಮ್ ಕೆಲಸ ಎಲ್ಲ ಮುಗ್ದಿರುತ್ತೆ. ಅಲ್ಲೊಂದು NB ಡಿಪಾರ್ಟ್ಮೆಂಟ್ ಅಂತ ಇರ್ತದೆ, ನೆಕ್ಸ್ಟ್ ಎಲ್ಲ ಅವ್ರ ಕೆಲಸ ಆಗಿರುತ್ತೆ. ನೀವು ಅವ್ರನ್ನ ಫಾಲೋ ಅಪ್ ಮಾಡಿದ್ರೆ ಆಗುತ್ತೆ. ಮಾಡಿದ್ವಿ ಸರ್. 2 ಮಂತ್ ಆದ್ಮೇಲೆ ನಂದು 2 ಪಾಲಿಸಿ ಆಯ್ತು ಸರ್. 1 lakh ಪ್ರೀಮಿಯಂ ನಾನು ಆಲ್ರೆಡಿ ಕಟ್ಬಿಟ್ಟಿದ್ದೆ. 2 ಮಂತ್ ಆದ್ಮೇಲೆ ನನ್ ಪಾಲಿಸಿ ಆಯ್ತು ಸರ್. ತಿರ್ಗಾ ಮತ್ತೆ ನಾನೆಲ್ಲ ಮಾಡಿದ್ರು ಸರ್ ನಮ್ ಸರ್. ಖಂಡಿತ ಅದು DO ಕೇಸ್ಗಳಲ್ಲಿ ಈ ತರದ್ದು ಪ್ರಾಬ್ಲಮ್ ಬರುತ್ತೆ. ಪ್ರಾಬ್ಲಮ್ ಅಂತಲ್ಲ, ಅದು ಪ್ರೊಸೀಜರ್ ಆ ತರ ಇರುತ್ತೆ. ಅದೇ sir, ಹೌದು. ಒಂದ್ಸಾರಿ ನಾವು ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ರೆ ಅದು ಹಾಗೆ ಇರುತ್ತೆ. ಡಿಪೆಂಡ್ ಅಪಾನ್ ನಾವೇನ್ ಡಾಕ್ಯುಮೆಂಟ್ ಕೊಟ್ಟಿರ್ತೀವಿ, ಅವ್ರ ಏಜು ಸಮ್ ಅಶ್ಯೂರ್ಡ್ ಮೇಲೆ ಅದು ನಿಂತಿರುತ್ತೆ. DO ಕೇಸ್ಗಳು 1 ತಿಂಗಳು 2 ತಿಂಗಳು 6 ತಿಂಗಳು ಆಗಿರೋದು ಇದೆ, ವರ್ಷ ಆಗಿರೋದು ಇದೆ. ಡಿವಿಷನಲ್ ಆಫೀಸ್ ಕೇಸ್ಗಳು ಹಾಗೆ ಇರುತ್ತೆ. ನಾವು ಅದಕ್ಕೆ ಅಡ್ಜಸ್ಟ್ ಆಗ್ಬೇಕು. ಕಸ್ಟಮರ್ಗೂ ಸಹ ಇದು ನಾವು ಡಿವಿಷನಲ್ ಆಫೀಸ್ ಕಳಿಸ್ಬೇಕಾಗಿರೋದ್ರಿಂದ ಟೈಮ್ ತಗೊಳುತ್ತೆ ಅಂತ ಹೇಳ್ಬೋದು. ಸತೀಶ್ ಅವರ ನೆಕ್ಸ್ಟ್ ಕ್ವಶನ್. ನಂದು ಒಂದೇ ಒಂದು, ನೀವು ಅದಕ್ಕೆ ಮತ್ತೆ ಫಿಸಿಕಲ್ ಆಗಿ ಅಪ್ಲಿಕೇಶನ್ ಕೊಡ್ಬೇಕಾಗಿಲ್ಲ, ಅದೇ ಪ್ರಪೋಸಲ್ ಆಗತ್ತೆ. ಅದೆಲ್ಲ ಮಿಸ್ ಮ್ಯಾಚ್ ಆಗಿರುತ್ತೆ ಮೋಸ್ಟ್ಲಿ ಆಫೀಸಲ್ಲಿ. ಏನೋ ಅದೇನೋ ಪ್ರಾಬ್ಲಮ್ ಆದಾಗ ಕಾಲ್ ಮಾಡಿರ್ತಾರೆ ಫಿಸಿಕಲಿ. ಓಕೆ, ಅವ್ರೇನು ಕಾಲ್ ಮಾಡಿರ್ತಾರೆ ಅದನ್ನ ನಾವು ಸಪೋರ್ಟ್ ಮಾಡಿ ಕೊಡ್ಬೇಕಾಗತ್ತೆ ಅಷ್ಟೇ. ಸತೀಶ್ ಅವರೇ ಅನ್ಮ್ಯೂಟ್ ಮಾಡಿ ಮಾತಾಡಿ. ನಮಸ್ಕಾರ ತಿಪ್ಪೇಸಪ್ಪ ಸರ್. ನಮಸ್ಕಾರ ಸರ್, ಹೇಳಿ ಸರ್. ಎಲ್ಲ ನಾಯಕರು ನಮಸ್ಕಾರ. ನಿಜವಲ್ಲೂ ತಿಪ್ಪೇಸಪ್ಪ ಸರ್ ಅವ್ರ ಮಾತು ಕೇಳಿ ತುಂಬಾ ಖುಷಿ ಆಯ್ತು. ಒಬ್ಬ ಕ್ಯಾಬ್ ಡ್ರೈವರು ಕೇವಲ 8-9 ಸಾವಿರ ಅವ್ರು ಅರ್ನ್ ಮಾಡ್ತಾ ಇದ್ದಾರೆ. ಇವತ್ತು ಲಕ್ಷ ಗಟ್ಲೆ ಮಾಡೋಂಥ ಕೆಪಾಸಿಟಿ LIC ಇಂದ ಸಿಕ್ಕಿದೆ ಅಂತ ಹೇಳಿದಾಗ ತುಂಬಾ ಖುಷಿ ಆಯ್ತು. ನಮ್ಮ ಏಜೆಂಟ್ ಎಲ್ಲ ಜಾಯ್ನ್ ಆಗಿದ್ದಾರೆ ಇವತ್ತು. ಬಟ್ ನಾನು ಎಲ್ಲಾರ್ಗು ಹೇಳೋದು ಇದೇ ಮಾತು, ನಾವು ಹೇಳಕ್ಕಿಂತ ನಿಮ್ ಕಡೆಯಿಂದ ಬಂತಲ್ಲ ಎಲ್ಲ ಏಜೆನ್ಸಿ ಖುಷಿ ಪಟ್ಟಂಗಾಗಲೇ ಮೆಸೇಜ್ ಸಹ ಮಾಡಿದ್ದಾರೆ. ಯಾಕಂದ್ರೆ ಎಲ್ಲ ಸಾಧ್ಯ. ನೀವ್ ಹೇಳ್ದಂಗೆ ಬಿಹೇವಿಯರ್ ಇಂಪಾರ್ಟೆಂಟ್. ಕಸ್ಟಮರ್ ಹತ್ರ ಇರ್ಬೋದು, ಅಂದ್ರೆ ಅಗ್ರೆಸಿವ್ ಆಗಿ ಏನ್ ಹತ್ರ ಮಾತಾಡ್ಬಿಡ್ತಾರಲ್ಲ, ಇದು ವೆರಿ ಇಂಪಾರ್ಟೆಂಟ್. ಈಗ ನಮ್ಮ ನ್ಯೂ ಏಜೆನ್ಸಿ ಬಂದು ಸಾರ್ ಅವ್ರು ಕೇಳಿದ್ವಿ, ಅವ್ರು ಹಂಗಂದ್ರು ಈಗಂದ್ರು ಅವ್ರು, ಬಟ್ ಏನೇ ಅಂದ್ರು ಅವ್ರಿಗೆ ಆನ್ಸರ್ ಕೊಡಂತ ನಮ್ಗೆ ನಾಲೆಜ್ ಸಹ ಬೇಕು. ಆನ್ಸರ್ ಮಾಡೋ ಫೇಲ್ಯೂರ್ ಆಗಿ ಬರಬಾರ್ದು. ನಮ್ಗೆ ಏನ್ ಗೊತ್ತೋ ಇಮಿಡಿಯೇಟ್ಲಿ ನಾವು ಅವ್ರಿಗೆ ಪಾಸಿಟಿವ್ ಆಗಿ ಕಸ್ಟಮರ್ ಹೇಳ್ಬೇಕು ಅನ್ನೋದು ಹೇಳಿದೀರಾ. ತುಂಬಾ ಖುಷಿ ಆಯ್ತು. ಆಮೇಲೆ ಇನ್ನೊಂದು ಪಾಯಿಂಟ್ ಏನಂದ್ರೆ, ಆನಂದದಲ್ಲಿ ಕೆಲವರು, ಯಾಕಂದ್ರೆ ಲಾಸ್ಟ್ ಮೀಟಿಂಗ್ ಅಲ್ಲಿ ಈ ತರ ವಿಷಯ ಕೇಳ್ಪಟ್ಟೆ, ಆನಂದದಲ್ಲಿ ಕೆಲವು ಸಿಸ್ಟಮ್ ತಗೊಳಲ್ಲ, ಸರ್ವರ್ ಇಶ್ಯೂ ಅಂತ ಹೇಳ್ತಾರಲ್ವಾ ಸರ್. ಮೊಬೈಲ್ ಅಲ್ಲಿ ಮಾಡ್ಬೇಕು ಅಂದ್ರೆ ಮಿನಿಮಮ್ 8 GB RAM ಇರ್ಬೇಕು. ಅದೊಂದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲ ಏಜೆಂಟ್ಸ್. ಯಾವ್ದೋ ಮೊಬೈಲ್ ಸಿಕ್ತು ಹಳೆ ವರ್ಷನು, ದಯವಿಟ್ಟು ಆಗೋದಿಲ್ಲ ಅಂತ ಮೊಬೈಲ್ ಕೆಲಸ ಮಾಡಬೇಡಿ. ನಿಮ್ಗೆ ತಲೆನೋವು ಬರುತ್ತೆ. ಅದು ಯಾವತ್ತೂ ನೀವು ಟ್ರೈ ಮಾಡಕ್ ಹೋಗಲ್ಲ. ಅವಾಗ ಮಿನಿಮಮ್ 8 GB, 10 GB, 12 GB, 16 GB RAM ಮೊಬೈಲ್ ತಗೊಳ್ಳಿ. ಫಸ್ಟ್ ಕ್ಲಾಸ್ ಆಗುತ್ತೆ. ಯಾವ್ದು ನೆಟ್ವರ್ಕ್ ಇಶ್ಯೂನೇ ಬರೋದಿಲ್ಲ. ತುಂಬಾ ಚೆನ್ನಾಗುತ್ತೆ. ಇದೊಂದು ಇನ್ಫಾರ್ಮೇಶನ್ ಕೊಡ್ಬೇಕಾಯ್ತು. ಓಕೆ ತಿಪ್ಪೇಸಪ್ಪ ಸರ್, ತುಂಬಾ ಖುಷಿ ಆಯ್ತು ನಿಮ್ಮ ಮಾಹಿತಿ ಕೇಳಿ. ನಮ್ಮ ಏಜೆನ್ಸಿ ಜಾಯ್ನ್ ಆದ್ರು, ನನಗಂತೂ ತುಂಬಾ ಹ್ಯಾಪಿ ಆಯ್ತು. ದೇವ್ರು ಏನ್ ಮಾಡ್ಲಿ ಸರ್. ಎಲ್ಲ ಏಜೆಂಟ್ಸು ಇದು ಶ್ರಮ ಪಟ್ಟಿ ಮಾಡಿದ್ರೆ ಖಂಡಿತ ನಾವ್ ಮೇಲ್ ಬರ್ಬೋದು. ನಮ್ಮ ನಾಯಕರು ಹೇಳ್ದಂಗೆ
ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಏನ್ ಇನ್ಕಮ್ ಇದೆ ಅದಕ್ಕಿಂತ ಹೆಚ್ಚು ಸಂಪಾದನೆ ಮಾಡ್ಬೇಕು ಅಂದ್ರೆ ನಮ್ಮ ಶ್ರದ್ಧೆ, ನಮ್ಮ ಏನು ನಾವು ಪ್ರಾಂಪ್ಟ್ ಆಗಿ ನಡ್ಕೊಂತೀವಿ ಅದೊಂದೇ ಅಷ್ಟೇ. ಅದರಿಂದ ನಾವು ಮೇಲ್ ಬರ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇಷ್ಟೇ ನಮ್ಮ ಮಾಹಿತಿ. ಖಂಡಿತ ಸರ್. ರಂಗಸ್ವಾಮಿ ಅವರೇ ಏನಾದ್ರು ಹೇಳೋದಿತ್ತಾ? ಸರ್ ನಮಸ್ತೆ ತಿಪ್ಪೇಸ್ವಾಮಿ ಸರ್. ನಮ್ಗೆ ಈ ಹೊಸ ನಮಸ್ಕಾರ ಸರ್. ಏಜೆಂಟ್ ಇರೋದ್ರಿಂದ ನಿಮ್ಮ ಮಂತ್ಲಿ ಇನ್ಕಮ್ ಏನ್ ಬರುತ್ತೆ ಮತ್ತೆ ಆನಮ್ ಇನ್ಕಮ್ ಏನ್ ಬರುತ್ತೆ ಅಂತ ಸ್ವಲ್ಪ ಅವ್ರಿಗೆ ತಿಳಿಸಕ್ಕಾಗತ್ತಾ? ಈಗ ನಾವು ಪ್ರೈವೇಟ್ ಕಂಪ್ನಿಲಿ ನಮ್ ಸ್ನೇಹಿತರು, ನಾನು ಹಳೆ ಕಂಪ್ನಿಲಿ ಮಾಡ್ತಾ ಇದ್ದಾಗ ಅವ್ರಿಗೆ ಒಂದು 50-60 ಸಾವಿರ ಸ್ಯಾಲ್ರಿ ಬರ್ತಾ ಇದೆ. ನಾವು ಈ ಹೊರಗಡೆ ಎಲ್ಲಾ ಕಡೆ ಓಡಾಡ್ತೀವಿ, ಯಾಕಂದ್ರೆ ಕಾಂಪಿಟೇಷನ್ ಇರ್ಬೋದು, LIC ಕಡೆಯಿಂದ ಇರ್ಬೋದು, ಎಲ್ಲಾ ಕಡೆ ಹೋಗ್ತೀವಿ. ಏನಪ್ಪ ನೀನ್ ಯಾವಾಗಲೂ ಹಿಂಗೆ ಸುತ್ತಾ ಇರ್ತೀಯ ಅಂತ ನನ್ನ ಸ್ನೇಹಿತರು ಕೇಳ್ತಾರೆ. ಹೌದಪ್ಪ, ನನಗೆ ಅವಕಾಶ ಸಿಕ್ಕಿದೆ, ಈಗ ಓಡಾಡ್ತಿದೀವಿ, ಪಾಲಿಸಿನೂ ಮಾಡ್ತೀವಿ, ಅರ್ನಿಂಗ್ ಮಾಡ್ತೀವಿ. ಅದ್ ತಕ್ಕಂತೆ ಕಾಂಪಿಟೇಷನ್ಗಳು ಈಗ ಗೋಕರ್ಣ ಇರ್ಬೋದು, ಮುರುಡೇಶ್ವರ ಇರ್ಬೋದು. ಮುರುಡೇಶ್ವರ ಹೋಗಕ್ಕೆ ಪ್ಲಾನ್ ಬಂತು ಲಾಸ್ಟ್ ಟೈಮು. ನಾವೆಲ್ಲರೂ ಊರ್ಗ್ ಹೋದಾಗ ಫ್ಯಾಮಿಲಿ ಎಲ್ಲರನ್ನು ಕರ್ಕೊಂಡು, ಅಪ್ಪ ಅಮ್ಮ ಎಲ್ಲರನ್ನು ಕರ್ಕೊಂಡು ಧರ್ಮಸ್ಥಳ ಎಲ್ಲ ಓಡಾಡ್ಕೊಂಡ್ ಬಂದ್ವಿ. ಏಕೆಂದ್ರೆ ಕಾಂಪಿಟೇಷನ್ ಯೂಸ್ ಮಾಡ್ಕೋಬೇಕು. ಅಲ್ಲಿ ನನಗೆ 2,500 ಸಾವಿರ ಇತ್ತು. ಅದನ್ನ ಕಾಂಪಿಟೇಷನ್ ಯೂಸ್ ಮಾಡ್ಕೊಂಡು ಫ್ಯಾಮಿಲಿನೂ ಹೋಗ್ ಬಂದ್ವಿ. ಇಲ್ಲಿ ದರ್ಶನನೂ ಆಯ್ತು, ನಮ್ ಕಾಂಪಿಟೇಷನ್ ಹೋದಂಗ ಆಯ್ತು, ನಾವು ಹೋಗ್ ಬಂದಂಗ ಆಯ್ತು. ನಮ್ಗೆ ಪಾಲಿಸಿ ಅವ್ರು ಮಾಡಿ ಅಂತ ಹೇಳಿದಾಗ ಯಾವುದೇ ಕಾಂಪಿಟೇಷನ್ ನಾವು ಅದನ್ನ ಇನ್ವಾಲ್ವ್ಮೆಂಟ್ ಮಾಡ್ಕೊಂಡಾಗ ನಮ್ಗೆ ಅದ್ರ ಬೆನಿಫಿಟ್ ಸಿಗುತ್ತೆ. ಹಾಗಾಗಿ ನಾವು ಅವಕಾಶನ ನಾವು ಕಲ್ಪಿಸ್ಬೇಕು ಅಷ್ಟೇನೆ. ನಮ್ಗೆ ಯಾರು ಮಾಡಿಲ್ಲ ಅಂದ್ರೆ ಯಾಕೆ ಮಾಡಿಲ್ಲ ಅಂತ ಯಾರು ಕೇಳಲ್ಲ. ನಮ್ಗೆ ಅದು ಗುರಿ ಇರ್ಬೇಕದು. ನಾವು ಗುರಿ ಇದ್ರೆ ನಾವು ಮಾಡಕ್ ಸಾಧ್ಯ. ಸರ್ ನಮ್ಮ ಪ್ರಶ್ನೆ ಏನಂತಂದ್ರೆ ಹೊಸ ಏಜೆಂಟ್ರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ, ಈಗ ನಿಮ್ಮ ಈಗೇನ್ ನಮ್ಮ ಏಜೆಂಟ್ ಸುಮಾರು ಜನ ನ್ಯೂ ಏಜೆಂಟ್ ಇದಾರಲ್ಲ, ನೀವೀಗ CM ಮೆಂಬರ್ ಆಗಿದ್ದೀರಾ, ನಿಮ್ಮ ಇನ್ಕಮ್ ಏನು ಇದೆ ಪರ್ ಮಂತ್? 60,000 ರೂಪಾಯಿ ತಗೊಳ್ತಾ ಇದಾರೆ, ನೀವ್ ಎಷ್ಟ್ ತಗೊಳ್ತಾ ಇದ್ದೀರಾ ಪರ್ ಮಂತ್ ಅಂತ? ನಾನೀಗ ಅದಕ್ಕೆ ಇಯರ್ಲಿ 10 lakh ಬಂದಿದೆ ಸರ್. 945 ಬಂದಿದೆ ಈ ವರ್ಷ ITR. ಅಂದ್ರೆ ಅವ್ರು 60,000 ತಗೊಳ್ತಾ ಇದ್ದೀರಾ ಅಂದ್ರೆ 1 ಲಕ್ಷ ಗಂಟೆ ನೀವು ತಗೊಳ್ತಾ ಇದ್ದೀರಾ ಅಂತ. ಹೌದು, ಖಂಡಿತ ಸರ್. ಯಾವ್ದೇ ಅದಕ್ಕಿಂತ ಟೈಮಿಂಗ್ಸ್ ಜಾಸ್ತಿನೇ. ಇಲ್ದೆ ಏನಿಲ್ದೆ ಬೆಲ್ ಹೊಡಿಯಕ್ಕೂ ಮುಂಚೆ ಓಡೋಗದಂತೆ ಫ್ರೀ ಆಗಿ ಟೂರ್ ಮಾಡ್ಕೊಂಡು ಸಹ ಅವ್ರಿಗಿಂತ ಜಾಸ್ತಿ ತಗೊಳ್ತಾ ಇದ್ದೀರಾ ಅಂತ 6 ಆಯ್ತು ಅಷ್ಟೇ. ಗಂಟೆಗೆ ಪಂಚ್ ಮಾಡ್ಬೇಕು. ಕಂಪ್ನಿಗೆ ಹೋದ್ರೆ 6 ಗಂಟೆಗೆ ಪಂಚ್ ಮಾಡ್ಬೇಕು, ನೈಟ್ ಶಿಫ್ಟ್ ಮಾಡ್ಬೇಕು. ನಮ್ದು ಯಾವ್ದೇ ರೀತಿ ನೈಟ್ ಶಿಫ್ಟ್ ಇಲ್ಲ. ಯಾವ್ದೇ ನೈಟ್ ಶಿಫ್ಟ್ ಇಲ್ಲ, ಏನಂದ್ರೆ ಏನಿಲ್ಲ, ಟೈಮ್ ಇಲ್ಲ. ಮಲಗಿದ್ರೆ ಮಲಗಬಹುದು. 7 ಗಂಟೆಗೆ ಎದ್ದೇಳ್ತೀವಿ, ಅಲ್ಲಿ 7 ಗಂಟೆಗೆ ಬಸ್ ಹತ್ತಾ ಇರ್ಬೇಕಾಗಿತ್ತು. ಹೌದು. ಓಕೆ, ಏಳು ಧನ್ಯವಾದಗಳು. ಗಂಟೆಗೆ Next ಯಾರಾದ್ರೂ question ಕೇಳೋರಿದ್ದೀರಾ? ಕಂಪ್ನಿಲಿ ಕೆಲಸ ಮಾಡೋರು ಕೂಡ ಈಗ ಬೆಳಿಗ್ಗೆ ಕ್ಯಾಬ್ ಡ್ರೈವರ್ ಆಗಿರ್ಲಿ, ನೈಟ್ ಎಲ್ಲ ಕೆಲಸ ಮಾಡ್ಬೇಕು. ನಾವೀಗ ಬರುವಾಗ, ನಾವು ಏರ್ಪೋರ್ಟ್ ಇಂದ ಬರುವಾಗ ಕ್ಯಾಬ್ ಡ್ರೈವರ್ ಕೇಳಿದೆ, ಏನಪ್ಪ ನೀನು ಡಿಗ್ರಿ ಏನಿಲ್ಲ, ಈಗ ಕಂಪನಿಯವರು ನಾಳೆ ಕೆಲಸ ಬಿಟ್ರೆ ನಾಳೆ ಸಂಬಳ ಸ್ಟಾಪ್. ತಿಪ್ಪೇಸಪ್ಪ ನಾಳೆ LIC ಏಜೆನ್ಸಿ ಬಿಟ್ರೆ ಇನ್ನು 15 ವರ್ಷ ಸಂಬಳ ಬರುತ್ತೆ, ಅಷ್ಟೇ ವ್ಯತ್ಯಾಸ. ಕಂಪನಿ ಮಾಡಿಲ್ಲ ಅಂದ್ರೂ ಕೂಡ ಕಂಪನಿ ಬರೀ ಕೆಲಸ follow ಮಾಡಿದ್ರೆ ಮಾಡ್ಕೊಂಡಿದ್ರೆ ನಾಳೆನೇ ಸ್ಟಾಪ್ ಆದಾಯ. LIC ಏಜೆನ್ಸಿ ಮಾಡಿದ್ರೆ ಇನ್ನು 15 ವರ್ಷ ಕಮಿಷನ್ ಬರುತ್ತೆ. ಅಲ್ಲಿಗೆ ಇಲ್ಲಿ 100% ಎಲ್ಲಿ ಯಾವ ಸಂಸ್ಥೆನೂ ಇಲ್ಲ. ಕೆಲಸ ಮಾಡಿದ್ರೆ ನೀನ್ 15 ವರ್ಷ ದುಡ್ಡು ಕೊಡುವಂತ ಸಂಸ್ಥೆ ಒಂದಿದೆ ಅಂದ್ರೆ ಅದು LIC LIC ಮಾತ್ರ. ಮಾತ್ರ. ಖಂಡಿತ ಸರ್. ಬರೀ ಎಲ್ಲಾ ಲೈಫ್ ಇನ್ಶೂರೆನ್ಸ್ ಅಲ್ಲ, ಓನ್ಲಿ LIC ಏಜೆಂಟ್ LIC ಮಾತ್ರ. ನಾವ್ ಕೆಲಸ ಬಿಟ್ಟ ಮೇಲೂ 15 ರಿಂದ 20 ವರ್ಷ ಫ್ರೀಯಾಗಿ ದುಡ್ಡು ಕೊಡುವಂತ ಸಂಸ್ಥೆ ಒಂದಿದೆ ಅಂದ್ರೆ ಅದ್ರಲ್ಲೂ ಎಂಪ್ಲಾಯ್ಗಿಲ್ಲ, ಓನ್ಲಿ LIC ಏಜೆಂಟ್ಗೆ. LIC ಎಂಪ್ಲಾಯ್ಗೂ ಇಲ್ಲ ಈ ಅವಕಾಶ. ನರಸಿಂಹಣ್ಣ ಜಾಯ್ನ್ ಆಗಿದ್ದೀನಿ ಈಗ. Yes, sir. ಮತ್ತೆ ನಂದು ಅಲ್ಲಿ ಮುಗೀತು, ಮೀಟಿಂಗ್ ಮುಗೀತು, ಸ್ಪೀಚ್ ಆಯ್ತು, ಇಲ್ಲಿ ಬಂದೆ ಈಗ. ಇದೇ ಕೊರೋನಾ ಟೈಮಲ್ಲಿ 2 ತಿಂಗಳು ಮನೆ ಊರ್ಗ್ ಹೋದ. ಯಾಕಂದ್ರೆ ಕೊರೋನಾ ಟೈಮಲ್ಲಿ ಅವಾಗ ಹೊರಗಡೆ ಇರ್ಲಿಲ್ವಲ್ಲ, ಅದೇ 2 ತಿಂಗಳು ಊರ್ಗ್ ಹೋದ, ಊರಲ್ಲಿದ್ದ. ಅವಾಗ ಕೂಡ ಅಲ್ಲಿಂದ ಫೋನ್ ಮಾಡಿ ನಾವು ಊರಲ್ಲಿದ್ದೆ. ಅವಾಗ ಹೇಳ್ದ, ಸರ್ ನಾನು ಕಂಪ್ನಿಯಲ್ಲಿ ಇದ್ದಿದ್ರೆ ನನಗೆ ಸಂಬಳ ಬರ್ತಿರ್ಲಿಲ್ಲ, ರಜಾ ಕೊಟ್ಬಿಡ್ತಾ ಇದ್ರು. ನಾನು LIC ಬಂದಿದ್ದು, LIC ವೃತ್ತಿ ಆಯ್ಕೆ ಮಾಡ್ಕೊಂಡಿದ್ದು ನನಗೆ ಬಹಳ ಇದಾಯ್ತು, ಹ್ಯಾಪಿ, ಖುಷಿ ಆಗಿದೆ. ಯಾಕಂದ್ರೆ ತಿಂಗಳ ನನಗೆ ನಾನು ಬರೋ ಇನ್ಕಮ್ ಯಾವತ್ತೂ ಸ್ಟಾಪ್ ಆಗ ಸರ್, ಎನಿವಲ್ ಯಾವತ್ತೂ ಸ್ಟಾಪ್ ಆಗ್ಲಿಲ್ಲ. ಆರಾಮ 2 ತಿಂಗಳು LIC ಜೀವನ ಮಾಡಿದೆ. LIC ಬೇರೆ ಪ್ರೈವೇಟ್ ಅಲ್ಲಿ ಕೆಲಸ ಮಾಡ್ತಿದ್ದ ಸಾಧ್ಯ ಇತ್ತಾ? ಆಗ್ತಿರ್ಲಿಲ್ಲ. ಅದಕ್ಕೆ ಅವ್ರು ಯಾರ ಸ್ಯಾಲ್ರಿಗೂ ಇದಕ್ಕೆ ಏನ್ ಡಿಫ್ರೆನ್ಸ್ ಅಂತ ಕೇಳಿದ್ರಲ್ಲ, ಅದಕ್ಕೆ. ಇನ್ನೊಂದು ಸರ್, ಕೊರೋನಾ ಟೈಮಲ್ಲಿ ನಮ್ ಸಂಸ್ಥೆ 50,000 ನಮ್ಗೆ ಕೊಡ್ತು. 25,000 ಏಜೆಂಟ್ಸ್ ಮನೇಲಿ ಇದಾರೆ, ಇವ್ರಿಗೆ ಇನ್ಕಮ್ ಇರಲ್ಲ ಅಂತೇಳಿ. ಕಮಿಷನ್ ಬರುತ್ತೆ, ಕಮಿಷನ್ ಬಂದ್ರು ಕೂಡ ಎಕ್ಸ್ಟ್ರಾ 50,000 ಕೊಡ್ತು. ಯಾವ ಕಂಪನಿಲಿ, ಗವರ್ಮೆಂಟ್ ಕಂಪನಿ ಕೂಡ ಕೊಟ್ಟಿಲ್ಲ. ಇದನ್ನ ನಾನು ಎಲ್ರಿಗೂ ಹೇಳ್ತೀನಿ. ಈ ನಮ್ಮ LIC ಸಂಸ್ಥೆಯಲ್ಲಿ ಮಾತ್ರ ಈ ತರ ಏಜೆಂಟ್ಸ್ ನೋಡಿರೋದು ಅಂತೇಳಿ. ಓಕೆ ಸರ್, ಧನ್ಯವಾದಗಳು. ಇನ್ಯಾರು ಕ್ವಶನ್? ಶಿವಮೂರ್ತಿ ಏನಾದ್ರು ಕೇಳೋದಿತ್ತಾ? ಶಿವಮೂರ್ತಿ, KKS ಪ್ರಸಾದ್ ಎಲ್ಲ ಕೇಳಿದ್ರ, ದೊರೆಸ್ವಾಮಿ ಎಲ್ಲ ಕೇಳಿದ್ರ, ನರಸಿಂಹಣ್ಣ ಅವರೆಲ್ಲ ಕೇಳಿದ್ದಾರೆ. ದೊರೆಸ್ವಾಮಿ ಸರ್ ಕೇಳಿದ್ದಾರೆ. ನಮ್ದೊಂದು
ತಿಪ್ಪೇಸ್ವಾಮಿ ಅವ್ರಿಗೆ ನಮ್ದೊಂದು ಕ್ವಶನ್ಸ್. ಏನೋ ಒಂದ್ ಕಾನ್ಸೆಪ್ಟ್ ಇಟ್ಕೊಂಡು ಒಬ್ಬರ ಹತ್ರ ಹೋಗಿರ್ತೀರಾ, ಅಲ್ಲಿ ಆಗೋದಿಲ್ಲ ಪಾಲಿಸಿ. ಯಾವತ್ತಾರು ನಿಮ್ ಮನಸ್ಸಿಗೆ ಆತರ ಬೇಜಾರಾಗಿದ್ಯಾ? ಆತರ ಸಿಚುವೇಶನ್ ಬಂದಿದ್ಯಾ ನಿಮ್ಗೆ? ಇನ್ಶೂರೆನ್ಸ್ ಏಜೆಂಟ್ ಆದರೂ ನಾವ್ ಯಾವತ್ತೂ ಬೇಜಾರ್ ಮಾಡ್ಕೊಳ್ಳೇಬಾರ್ದು. ಪಾಲಿಸಿ ಆಗುತ್ತೆ ಬಿಡುತ್ತೆ, ನಾವು ಕಾನ್ಫಿಡೆನ್ಸ್ ಎಲ್ಲ ಹೋಗಿರ್ಲಿ 100%, ನಾವ್ ಯಾವತ್ತು ಬೇಜಾರ್ ಮಾಡ್ಕೋಬಾರ್ದು. ತಾಳ್ಮೆ ಬಾರಿ ಬಾರಿ ವೆರಿ ಇಂಪಾರ್ಟೆಂಟ್. ತಾಳ್ಮೆ LIC ಏಜೆಂಟ್ ಆಗಿ ನಾವು ಮುಂದುವರ್ಲಿಕ್ಕೆ ಕಾರಣ ನಮ್ಮ ತಾಳ್ಮೆ. ಅದಾಗ್ಲಿ ಬಿಡ್ಲಿ, ನಮ್ ತಾಳ್ಮೆ ನಾವು ಮೀರ್ಬಾರ್ದು ಸರ್. ಆಗಿಲ್ಲ, ನೀವ್ ಮಾಡ್ಬೇಕು ಅಂತ ಕರ್ದೆ ನಾನ್ ಮಾಡ್ಲಿಲ್ಲ, ಆತರ ಹೇಳಕ್ಕೆ ಹೋಗ್ಬಾರ್ದು. ಆಯ್ತಪ್ಪ, ಅವರು ನೆಕ್ಸ್ಟ್ ಕಸ್ಟಮರ್ ಅವರೇ ಕರೆದ್ಬಿಟ್ಟು ನಮ್ಗೆ ಪಾಲಿಸಿ ಮಾಡ್ತಾರೆ. ಆಗಿದೆ ನನ್ಗೆ ಆತರ. ಮಾಡಿಲ್ಲ ಅಂದ್ರೂ ಕೂಡ ನಾವು ಬೇಜಾರ್ ಮಾಡ್ಕೊಳಲ್ಲ ಸರ್, ಖಂಡಿತ ಪಾಲಿಸಿ ಮಾಡಿದೀನಿ. ಓಕೆ, ದೊರೆಸ್ವಾಮಿ. ಗುಡ್ ಈವ್ನಿಂಗ್ ಆಲ್ ಗ್ರೂಪ್ ಮೆಂಬರ್ಸ್. ಸೊ ನನ್ನ ಕ್ವಶನ್ ಏನಂದ್ರೆ, ಆನಂದ ಅಪ್ಪು ನಾನು ಇನ್ನೂ ಕಲ್ತಿಲ್ಲ. ತಿಪ್ಪೇಶ್ವರ ರೂಪಾಯಿ ರಿಕ್ವೆಸ್ಟ್ ಮಾಡಿದ್ದೇನೆ ಅಂತಂದ್ರೆ, ನನ್ನ ಏಜೆಂಟ್ಗಳು ಯಾರು ಫೋನ್ ಮಾಡಕ್ ನಂಬರ್ ಕೊಡ್ತೀನಿ. ಇನ್ ಕೇಸ್ ಏನೋ ಫೋನ್ ಮಾಡಿದ್ರೆ ಗೈಡ್ಲೈನ್ಸ್ ಕೊಡಿ. ಖಂಡಿತ ಸರ್. ಸೊ ನಾನು ಟ್ರೈ ಮಾಡಿ ಪ್ರಯತ್ನ ಮಾಡ್ತೀನಿ ಕಲಿಯಕ್ಕೆ. ಮತ್ತೆ ಎರಡನೇದಾಗಿ, ನೀವು ಸೋಷಿಯಲ್ ಸರ್ವಿಸ್ ಈಗ ವಿಪಕ್ಷ ಸಾರ್ದು, ನರಸಿಂಹ ಸಾರ್ದು ಎಲ್ಲರದು ಕೆಲಸಗಳು ಮಾಡ್ಕೊಂಡು ನಿಮ್ಮ ಕಸ್ಟಮರ್ ಸರ್ವಿಸ್ ಮಾಡಕ್ಕೂ ಹೇಗೆ ಟೈಮ್ ಅಡ್ಜಸ್ಟ್ ಮಾಡ್ಕೊತಾ ಇದ್ರೆ ಎಲ್ಲ ಕೆಲಸ ಮಾಡಕ್ಕೂ ಸೋಷಿಯಲ್ ಸರ್ವಿಸ್ ಎಲ್ಲ? ಅಲ್ಲ ಸರ್, ಈಗ ಕಷ್ಟ ಮನೇಲಿ ಸಣ್ಣ ಪುಟ್ಟ ವೈಫ್ ಕೆಲಸ ಮಾಡ್ಕೊಡಲ್ಲ ಮನೇಲಿ? ಇಲ್ಲ, ಅವ್ರ ಮನೆ ಇರ್ತಾರೆ, ಅವ್ರ ಕೆಲಸ ಮಾಡ್ಕೊಂತಾರೆ, ತೊಂದ್ರೆ ಇಲ್ಲ. ಬಟ್ ಈಗ ನಾವ್ ಎಲ್ಲಾರ ಮನೆದು ಒಟ್ಟಿಗೆ ಮಾಡಲ್ಲ ಸರ್. ಇವತ್ತು ಎಲ್ಲರಿಗೂ ಕಷ್ಟ ಒಂದೇ ಸರಿ ಬರಲ್ಲ ಅಲ್ವಾ? ನಾವು ಡೈಲಿ ಮಾಮೂಲಿ ಮಧ್ಯಾಹ್ನ ಆಫೀಸ್ಗೆ ಹೋಗ್ತೀವಿ, ಬರ್ತೀವಿ. ಅವ್ರಿಗೆ ಏನಾದ್ರು ಕರೆದಾಗ ಒಂದ್ ಸಣ್ಣ ಹೆಲ್ಪ್, ನಾವ್ ಅದನ್ನ ಹೆಲ್ಪ್ ಅಂತ ಅನ್ಕೋಬಾರ್ದು. ನಾವೊಂದು ಅವ್ರೊಂದ್ ಸೇವೆ, ಎಲ್ಲ ಹಾಸ್ಪಿಟ್ಲಿಗೆ ಕರೀತಾರೆ, ಜೊತೆಗೆ ಹೋಗೋದು, ಅದ್ರಲ್ಲೇನಂತೆ. ಒಂದ್ ನಮ್ ಕೆಲ್ಸನೇ, ನಮ್ ಬಿಸ್ನೆಸ್ ಇಂಪಾರ್ಟೆಂಟ್ ಅಂತ ನೋಡ್ಬಾರ್ದು ಸರ್. ಬಿಸ್ನೆಸ್ ಬರುತ್ತೆ. ಈಗ ನಮ್ ಸೋಷಿಯಲ್ ಸರ್ವಿಸ್ ನನಗಿಂತ ಜಾಸ್ತಿ ನಮ್ ಸಾರ ಮಾಡ್ತಾರೆ, ಅವ್ರಿಗೆ ಬಿಸ್ನೆಸ್ ಮನೆಗೆ ಹುಡುಕೆ ಬರುತ್ತೆ. ಆ ರೀತಿ ಎಲ್ಲಾ ಕಡೆ ಹೋದಾಗ್ಲೂ ಹೇಳ್ತಾರೆ. ಆ ರೀತಿ ನಂಗೂ ಕೂಡ ಆಗಿದೆ ಸರ್. ಅದ್ ನಾವ್ ಬರೀ ಬಿಸ್ನೆಸ್ ನಂಬ್ಕೊಂಡು ಇರ್ಬಾರ್ದು, ಸೋಷಿಯಲ್ ಸರ್ವಿಸ್ ಇರ್ಬೇಕು ಸರ್, ಬದುಕ್ಬೇಕು ಅಂದ್ರೆ ಜೀವನದಲ್ಲಿ. ಓಕೆ, ಎರಡನೇ ಕ್ವಶನ್ ಏನಂದ್ರೆ, ವಿಪಕ್ಷ ಸಾರ್ದು ಕಸ್ಟಮರ್ ಸರ್ವಿಸ್ ಅದು ಇದು ಎಲ್ಲ ಕೊಡ್ತಾ ಇರ್ತಾರೆ. ಸೊ ಅವ್ರ ಕಸ್ಟಮರ್ ನಿಮ್ಗೆ ಏನಂದ್ರೆ ಪಾಲಿಸಿ ಮಾಡಿಸಿ ಅಂತ ನಿಮ್ಗೇನೋ ಫೋನ್ ಮಾಡಿ ಅಡ್ವೈಸ್ ಕೇಳಿದಾರ, ರಿಕ್ವೆಸ್ಟ್ ಮಾಡಿದಾರ? ಇಲ್ಲ ಸರ್, ಆತರ ಏನಿಲ್ಲ. ಈಗ ನಾವು ಅವರು ಆ ರೀತಿ, ಈಗ ಈಗ ಎಕ್ಸಾಂಪಲ್, ಈಗ ನಾವು CLI ಒಂದು ಯೋಚನೆ ಮಾಡೋದು ಏನಂದ್ರೆ, ನಮ್ ಪರಿಚಯದವ್ರಿಗೆ ನಾವು ಏಜೆಂಟ್ ಮಾಡಿದ್ರೆ ನಮ್ ಪಾಲಿಸಿ ಹೋಗುತ್ತಪ್ಪ ಅನ್ನೋ ತರ ತಿಳ್ಕೊಂಡಿದ್ರೆ ನಾನು ಈ ಸ್ಥಾನದಲ್ಲಿ ಇರ್ತಾ ಇರಲಿಲ್ಲ. ಹೇಳಿ ಬಾ. ಇಲ್ಲ, ಈಗ ನಮ್ಮ ಏಜೆಂಟ್ಸ್ಗೆ ಈಗ ಇವತ್ತಿನ ಮಾಹಿತಿ ಏನ್ ಬೇಕು ಅದನ್ನ ಒಂದ್ ಸ್ವಲ್ಪ ಕ್ವಶನ್ ಕೇಳಲಿ. ಅದ್ ಬಿಟ್ಟು ಬೇರೆ ಇತ್ತು ನಾನು ಬೇಕಾದ್ರೆ ಇನ್ನೊಂದು ಇದು ಮಾತಾಡ್ಬೋದು. ಪರ್ಸನಲ್ ಆಗಿ ನೀವು ಮಾತಾಡಿ ತಿಪ್ಪೇಸ್ವಾಮಿ ಅವ್ರ ಹತ್ರ. ದೊರೆಸ್ವಾಮಿ ಅವ್ರು ಯಾಕೆ ಇಲ್ಲಿವರೆಗೂ ಏಜೆಂಟ್ ಜಾಸ್ತಿ ಹಾಕಕ್ ಆಗಲ್ಲ ಅಂದ್ರೆ, ಇವೆಲ್ಲ ಪ್ರಶ್ನೆಗಳು ನಿಮ್ಗೆ ತುಂಬಾ ನಿಮ್ಮನ್ನ ಸುತ್ತಿಸಿ ಮುಂದಕ್ಕೆ ಬಿಡ್ತಾ ಇಲ್ಲ. ಓಕೆ, ಬೇರೆ ಇನ್ಯಾರಿಗಾದ್ರೂ ಕ್ವಶನ್ ಇತ್ತಾ? ಧನ್ಯವಾದಗಳು. ಓಕೆ ಸರ್. ನಮ್ಮ ತಿಪ್ಪೇಶಪ್ಪ ಅವರು ಸರ್ ಒಂದ್ ನಿಮಿಷ ಮಂಜಣ್ಣ, ನೀವು ಮಾತಾಡ್ಕಿಂತ ಮುಂಚೆ ನಾನು ಮೀಟಿಂಗ್ ಜಾಯ್ನ್ ಆಗ್ಬಿಟ್ಟೆ, ಯಾರು ಹೇಳಕ್ಕಾಗಲಿಲ್ಲ. ಗೌಡ್ರೆ ನೀವೇ ಮಾಡ್ಬಿಡಿ ಒಂದೊಂದ್ ಲಾಸ್ಟಿಗೆ, ಮಂಜಣ್ಣ ಆದ್ಮೇಲೆ. ಗೌಡ್ರೆ ಮಾಡ್ಬಿಡಿ. ಹೇಳಿ ಮಂಜಣ್ಣ ಅವ್ರೆ. ತಿಪ್ಪೇಶಪ್ಪ ನೋಡಿ, ನೀವು ಸುಮಾರು ರೀತಿ ಕೆಲಸಗಳು ಮಾಡ್ತಿದ್ದೀರಾ. ಏನಂದ್ರೆ LIC ಪ್ರೊಫೆಷನ್ ಬಂದ್ಮೇಲೆ ಸಂಪೂರ್ಣವಾಗಿ LIC ಪ್ರೊಫೆಷನ್ ಅಲ್ಲೇ ಮುಳುಗೋಗಿದ್ದೀರಾ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಇರ್ಬೋದು ಅಥವಾ ನಮ್ಮ ಸಂಘಟನೆಗೆ ಮತ್ತೆ ನಮ್ಮ ಯಾವುದೇ ಒಂದು ಕಾರ್ಯಕ್ರಮ ಇರ್ಲಿ, ಅದ್ಭುತವಾಗಿ ಅದಕ್ಕೆಲ್ಲ ಬೇಕಾದಂತ ಒಂದು ಟೆಕ್ನಾಲಜಿ ಇರ್ಬೋದು ಎಲ್ಲಾನು ಅಳವಡಿಸ್ಕೊಂಡು ನೀವು ಕಲ್ಕೊಂಡು ಎಲ್ಲ ಮಾಡ್ತಿದ್ದೀರಾ. ಬಟ್ ಇಷ್ಟಕ್ಕೂ ನೀವು ಟೈಮ್ ಹೇಗೆ ಮ್ಯಾನೇಜ್ ಮಾಡ್ತಿದ್ದೀರಾ? 2 ಮಾತಲ್ಲಿ ಹೇಳ್ಬಿಡಿ ಅಷ್ಟೇ, ಜಾಸ್ತಿ ಟೈಮ್ ಇಲ್ಲ ಸರ್. ಮಾಡ್ಬೇಕು ಅಂತ ಮನ್ಸಿಗೆ ಬಂದಾಗ ಟೈಮ್ ಅದಾಗೆ ಅದು ಅಡ್ಜಸ್ಟ್ ಆಗುತ್ತೆ. ಮಾಡಬಾರ್ದು ಅಂತ ಮನ್ಸಿಗೆ ಬಂದಾಗ ಅದು ಮನ್ಸಿಗೆ ಭಾರ ಆದ್ರೆ ಎಲ್ಲದು ಭಾರ ಆಗುತ್ತೆ. ಅದು ಈಸಿಯಾಗಿ ತಗೊಳ್ತೀವಿ. ಯಾವ ಕೆಲಸ ಯಾವಾಗ ಮಾಡ್ಬೇಕು ಅಂತ ನಾವ್ ಮಾಡ್ಲೇಬೇಕು ಅಂತ ಮನ್ಸಿಗೆ ಬಂದ್ರೆ ಅದು ಈಸಿಯಾಗಿ ತಗೊಳ್ತೀವಿ ಅಷ್ಟೇನೇನು, ಬೇರೆ ಏನಿಲ್ಲ. ಕೆಲಸ ಪ್ರೀತಿಸಿದ್ರೆ ಯಾವ್ದು ಕಷ್ಟ ಅನ್ಸಲ್ಲ. ಕೆಲಸ ಪ್ರೀತಿಸಿಲ್ಲ ಅಂದಾಗ ಪ್ರತಿಯೊಂದು ಕಷ್ಟನೇ, ಎದ್ದೇಳೋದು ಕಷ್ಟನೇ, ಮಲಗೋದು ಕಷ್ಟನೇ, ಆಫೀಸ್ಗೆ ಹೋಗೋದು ಕಷ್ಟನೇ ಅಂತ ಹೇಳ್ತೀವಿ. ಪ್ರತಿಯೊಂದು ಕಷ್ಟನೇ. ಯಾಕಂದ್ರೆ ಇಷ್ಟು ಮಾಡ್ಕೊಂಡು ನೀವು CM ಕ್ಲಬ್ ಮೆಂಬರ್ ಆಗಿ ಒಂದು CLA ಮಾಡಿ, ಜೊತೆಗೆ ಸಮಾಜ ಏನಿದ್ರು ನಮ್ಮ ಸಂಘಟನೆ ಕೆಲಸನೂ ಮಾಡ್ತಿದ್ದೀರಾ. ವೆರಿ ನಿಮ್ಮನ್ನ ಬಹಳ ಅಭಿನಂದಿಸಂತದ್ದು, ವೆರಿ ಗ್ರೇಟ್. ಇದು ನಮ್ಮ ಎಲ್ಲಾ ಪ್ರತಿನಿಧಿಗಳು ಇದನ್ನ ಅರ್ಥ ಮಾಡ್ಕೊಬೇಕು. ನಾನು ಮಾಡ್ಲೇಬೇಕು, ನಾನು ಇದನ್ನ ಮಾಡ್ತೀನಿ ಅನ್ನೋ ಛಲದಿಂದ ಮುಂದೆ ಹೋಗ್ಬೇಕು. ಈಗ ನಮ್ಮ ಬೆನಿಫಿಟ್ಸ್ ನಾವು ಬಂದಿರೋದನ್ನ ಎಂಜಾಯ್ ಮಾಡೋದಕ್ಕಿಂತ ಇದು ಬೆನಿಫಿಟ್ಸ್ ಹೇಗ್ ಬಂತು ಅನ್ನೋ ತಿಳ್ಕೊಳೋದಕ್ಕೆ ನಮ್ಗೆ ಸಂಘಟನೆ ಬೇಕು. ಸಂಘಟನೆ ಹೋದಾಗ ಅಲ್ಲಿ ನಮ್ಗೆ ಹಿರಿಯರು ಇರ್ತಾರೆ, ಅವರು
ಹೇಳ್ಕೊಡ್ತಾರೆ. ನಾವ್ ಈ ರೀತಿ ಹಿಂಗೆ ಹೋರಾಟ ಮಾಡಿದ್ರಿಂದ, ಪ್ರತಿನಿಧಿಗೋಸ್ಕರ ಈ ತರ ಹೋರಾಟ ಮಾಡಿದ್ರೆ ನಮ್ಗೆ ಇದೆಲ್ಲ ಬೆನಿಫಿಟ್ಸ್ ಬಂದಿದೆ, ನಾವ್ ಇದನ್ನೆಲ್ಲ ಬೆನಿಫಿಟ್ಸ್ ತಗೊಂಡು ಬರೀ ಬುಕ್ಸ್ ಅಲ್ಲಿ ಇರಬಾರ್ದು, ನಾವ್ ಇದನ್ನೆಲ್ಲ ಎಂಜಾಯ್ ಮಾಡ್ಬೇಕು ಅಂತ ಪ್ರತಿ ಶಾಖೆಯಲ್ಲಿ ಹೇಳಿದಾಗ ನಾವ್ ಅದನ್ನ ಅನುಭವಿಸ್ತಿದೀವಿ. ಅಡ್ವಾನ್ಸ್ ಪ್ರತಿಯೊಂದು ಅಡ್ವಾನ್ಸ್ ಆಗಿರ್ಬೋದು, ಯಾವ್ದೇ ಆಗಿರ್ಬೋದು, ಆ ರೀತಿ ಸರ್. ಬಟ್ ಇದು ಎಲ್ಲಾರ್ಗು ಅವಕಾಶ ಇದೆ. ನನ್ನ ಸೂಪರ್ವೈಸರ್ ಏಜೆಂಟ್ಸ್ ಮಿತ್ರರಿಗೆ ಹೇಳೋದು, ಈ ಅವಕಾಶ ಎಲ್ಲಾರ್ಗು ಇದೆ. ಇದನ್ನ ಎಲ್ಲಾರು ಕೂಡ ಫುಲ್ ಟೈಮ್ ತಗೊಂಡು, ಪಾರ್ಟ್ ಟೈಮ್ ಮಾಡ್ಕೊಂಡು ಕೂಡ ಇದು ಫುಲ್ ಟೈಮ್ ತಗೊಂಡು ಇದರಿಂದ ಅನುಕೂಲ ಆಗ್ಬೇಕಾಗಿ ನಮ್ಮ ಈ ಕರ್ನಾಟಕದ ಎಲ್ಲಾ ನನ್ನ ಸೂಪರ್ವೈಸರ್ ಏಜೆಂಟ್ಗಳಿಗೆ ನಾನು ಮನವಿ ಮಾಡ್ಕೊಳ್ತೀನಿ ಸರ್. ಸೂಪರ್, ವೆರಿ ಗುಡ್. ಅಂಜನ ಅವ್ರು ಹೇಳಿದ ಒಂದು ಮಾತು ಅವ್ರು ಹೇಳಕ್ ಬರ್ಲಿಲ್ಲ. ಅವನು ಈ ರೈಟ್ ಟೈಮ್ ಹೇಳಿಲ್ಲ. ಅವನು ದೇಶದ ಪ್ರಧಾನಮಂತ್ರಿಗೂ 24 ಗಂಟೆ, ದೇಶದ ಕರ್ನಾಟಕದ ಮುಖ್ಯಮಂತ್ರಿಗೂ 24 ಗಂಟೆ. ಅವರೇ ಅಷ್ಟು ಕೆಲಸ ಮಾಡುವ ನಾವು ಆರ್ಡಿನರಿ ಏಜೆಂಟ್ ಆಗಿ, ನಮ್ಮ ಮಾಮೂಲಿ ಪ್ರತಿನಿಧಿಯಾಗಿ ನಮಗೆ ಟೈಮ್ ಸಾಲಲ್ಲ ಅನ್ನೋದು ಬಹಳ ಇವರು ಸರ್ ಅಂತ ಹೇಳ್ತಾನೆ. ನಾವು ಟೈಮ್ ಸಾಲಲ್ಲ ನಮಗೆ ಅಂತ ನಾವು ಹೇಳ್ತೀವಿ ಒಂದೊಂದ್ ಕಡೆ ಯಾವ್ದೋ ಮೀಟಿಂಗ್ ಹೋದಾಗ ಅವನೇ ಎಕ್ಸ್ಪ್ಲೇನ್ ಮಾಡ್ತಾನೆ. ಹೌದು, ಕರೆಕ್ಟ್. ಹಾಗಾಗಿ ಮಾಡ್ಬೇಕು ಅನ್ನೋ ಮನ್ಸಿರ್ಬೇಕು ಸರ್. ಮನ್ಸಿದ್ರೆ 100% ಎಲ್ಲದೂ ಸಾಧ್ಯ. ಓಕೆ, ಹನುಮಂತಗೌಡ ಸರ್ ಸರ್ ಹೇಳಿ. ನಮಸ್ಕಾರ ಸರ್, ಹೇಳಿ ಸರ್. ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಸರ್, ಹೇಳಿ ಸರ್. ಸರ್, ನಾನು ಎಲ್ಲ ಯೂನಿಯನ್ ಲೀಡರ್ಗಳಿಗೂ ಒಂದು ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಇತ್ತೀಚೆಗೆ ನಮ್ಮ ಎಲ್ಲ ಬ್ರಾಂಚಲ್ಲಿ ರಶೀದಿನಲ್ಲಿ ಸಮಸ್ಯೆ ಬರಲ್ಲ, ಏಜೆನ್ಸಿ ಕೋಡ್ ಬರಲ್ಲ, ಡೇಟ್ ಆಫ್ ಕಮೆನ್ಸ್ಮೆಂಟ್ ಬರಲ್ಲ, ಚೇಂಜಸ್ ಆಗಿದೆ. ದಯವಿಟ್ಟು ಇದನ್ನ ಗಮನಕ್ಕೆ ಹಾಕೊಂಡು ಈ ವಿಚಾರ ಸ್ವಲ್ಪ ಪ್ರಸ್ತಾಪ ಮಾಡಬೇಕಾಗಿ ತಮ್ಮ ವಿನಂತಿ. ಸರ್, ಏನು ಅಂತ ಹೇಳಿ. ಎಲ್ಲಾ ಬ್ರಾಂಚಲ್ಲೂ ರಶೀದಿ, ದುಡ್ಡು ಕಟ್ಟಿದ ರಶೀದಿನಲ್ಲಿ ಡೇಟ್ ಆಫ್ ಕಮೆನ್ಸ್ಮೆಂಟ್ ಬರ್ತಾ ಇಲ್ಲ, ಏಜೆನ್ಸಿ ಕೋಡ್ ಬರ್ತಾ ಇಲ್ಲ, ಸಬ್ಮಿಷನ್ ಬರ್ತಾ ಇಲ್ಲ, ಚೇಂಜಸ್ ಆಗಿದೆ. ನೀವು ಗಮನಿಸಿದ್ರೆ ಏನೋ ಗೊತ್ತಿಲ್ಲ. ಗೌಡ್ರೆ, ಹನುಮಂತ ಗೌಡ್ರೆ, ಇದು ಆಲ್ರೆಡಿ ನಮ್ಮ AFL ಲೀಡರ್ ಆಲ್ರೆಡಿ ರೆಪ್ರೆಸೆಂಟೇಷನ್ ಸಬ್ಮಿಟೆಡ್ ಟು ಅವರ್ ನ್ಯಾಷನಲ್ MD. ಎಲ್ಲಿ ಆಲ್ರೆಡಿ ಇಮ್ಮಿಡಿಯೇಟ್ ಆಗಿ ಒಬ್ರು ಪ್ರಾಬ್ಲಮ್ ಅಲ್ಲ, ಪ್ರತಿಯೊಬ್ರು ಪ್ರಾಬ್ಲಮ್ ಇರೋದ್ರಿಂದ ಇಮ್ಮಿಡಿಯೇಟ್ ಆಗಿ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಆಲ್ರೆಡಿ. ಆಡಳಿತ ವರ್ಗ ಗಮನಕ್ಕೆ ತರಲಾಗಿದೆ. ಓಕೆ 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 ಸರ್. ಓಕೆ, ಅದರಿಂದ ತುಂಬಾ ತೊಂದರೆ ಆಗುತ್ತೆ ಅದರಿಂದ, ಯಾಕಂದ್ರೆ ನಾವು ಒಂದು ಓಕೆ, ಧನ್ಯವಾದಗಳು. ಕೆಲಸ ಆಗಿದೆ ನಿಮ್ದು. ಓಕೆ, ಥ್ಯಾಂಕ್ ಯು. ಗೌಡ್ರೆ, ಓಕೆ, ಥ್ಯಾಂಕ್ ಯು. ಇಲ್ಲಿವರೆಗೂ ಕೂಡ ಸತತವಾಗಿ ಸುಮಾರು 8 ಗಂಟೆಯಿಂದ 9:30 ತನಕ ನಮ್ಮ ಪ್ರತಿನಿಧಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಉದ್ದೇಶಿಸಿ ಮಾತನಾಡಿದ ನಮ್ಮ ವಿರೂಪಾಕ್ಷಪ್ಪನವರ ಒಂದು ಶಿಷ್ಯ ಅಂತ ಹೇಳ್ಬೋದು. ಹಾಗೆ ಅವರು ತಿಪ್ಪೇಶಪ್ಪ ಅವರು ಪ್ರತಿಯೊಬ್ರು ಕೂಡ ಇತ್ತೀಚೆಗೆ ಚಿರಪರಿಚಿತರು. ತಮ್ಮ ಕೆಲಸ ಅಲ್ಲದೇನೆ ಸಂಘದ ಕೆಲಸ ಕೂಡ ಮಾಡ್ಕೊಂಡು ಸಮಾಜದೊಂದು ಒಳ್ಳೆ ಸಂಬಂಧ ಇಟ್ಕೊಂಡು ಅಲ್ಲಿ ಎಲ್ಲ ತಮ್ಮ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಬಿಸ್ನೆಸ್ ಕೂಡ ಅದೇ ರೀತಿ ಬರ್ತಾ ಇದೆ. ಹಾಗಾಗಿ ಇಂದಿನ ಸಭೆಗೆ ಒಂದು ಆಗಮಿಸಿ ತಮಗೆ ಗೊತ್ತಿರುವ ಪ್ರಾಕ್ಟಿಕಲ್ ಆಗಿ ಏನಿತ್ತಲ್ಲ, ಪ್ರಾಯೋಗಿಕವಾಗಿ ಏನ್ ಗೊತ್ತಿತ್ತು ಪ್ರತಿಯೊಂದು ಕೂಡ ಬಿಡಿ ಬಿಡಿಯಾಗಿ ನಮ್ಮ ನರಸಿಂಹ ಹೇಳಿದ್ದಾರೆ. ಅವ್ರಿಗೆ ನಮ್ಮ TW ಸಂಘಟನೆ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಜೊತೆಗೆ ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು ತಿಪ್ಪೇಶಪ್ಪ ಅವರು. ಇಲ್ಲಿವರು ಕೂಡ ನಮ್ಮ ರಾಜ್ಯದ ಅಧ್ಯಕ್ಷರಾದ ನರಸಿಂಹ ಅವರು ಕೂಡ ಪ್ರತಿ ಸಭೆಯಲ್ಲಿ ಪ್ರತಿಯೊಬ್ರು ಕೂಡ ಇಂಟರ್ವ್ಯೂ ಮಾಡಿದಾಗ ಏನಾಗುತ್ತೆ ಅಂದ್ರೆ ಪ್ರತಿಯೊಬ್ರು ಕೂಡ ಅರ್ಥ ಆಗುತ್ತೆ. ಬೇರೆಯವ್ರು ಕೇಳೋ ಕ್ವಶನ್ಗಳು ಇವರೇ ಕೇಳ್ತಾರೆ. ಹಾಗಾಗಿ ಈಸಿಯಾಗಿ ಸುಲಭವಾಗಿ ಅರ್ಥ ಆಗೋ ರೀತಿಯಲ್ಲಿ ಈ ಒಂದು ಸಭೆ ನಡೆಸ್ಕೊಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಜೊತೆಗೆ ಇವರ ಹಿನ್ನೆಲೆಯಾಗಿ ನಿಂತಿರುವ ನಮ್ಮ ಪ್ರಧಾನ ಕಾರ್ಯದರ್ಶಿಯವರಾದ ವಿರೂಪಾಕ್ಷಪ್ಪ ಅವರು ಕೂಡ ಒಂದು ಸಂಘ ಯಾವ ರೀತಿ ಇರ್ಬೇಕು, ಎಲ್ರು ಒಟ್ಟಾಗಿ ಯಾವ ತರ ಇರ್ಬೇಕು, ಮತ್ತೆ ಕಾರ್ಯಕ್ರಮ ಯಾವ ರೀತಿ ಬರ್ಬೇಕು ಅಂತ ಒಂದು ವ್ಯವಸ್ಥಿತವಾಗಿ ನಡ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ಅವ್ರಿಗೂ ಕೂಡ ವಿರೂಪಾಕ್ಷಪ್ಪನವರು ಕೂಡ ನಮ್ಮ ಕರ್ನಾಟಕ ರಾಜ್ಯದ CW ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಜೊತೆಗೆ ನಮ್ಮ ಕಲ್ಯಾಣ ಸಮಿತಿ ಅಧ್ಯಕ್ಷರಾದ ಮಂಜುನಾಥ್ ಅವರು ಪ್ರತಿ ತಿಂಗಳು ಕೂಡ ನಾವು ಯಾರನ್ನ ಮಾತಾಡ್ಸ್ಬೇಕು, ಹೇಗೆ ಏನು ಅಂದ್ಕೊಂಡು ಒಂದು ಡಿಸ್ಕಸ್ ಮಾಡ್ತೀವಿ. ಆ ರೀತಿಯಾಗಿ ಮಂಜುನಾಥ್ ಅವರು ಕೂಡ ಈ ಒಂದು ಕಾರ್ಯಕ್ರಮದ ರೂಪುರೇಷೆಗಳನ್ನು ಮೊದಲೇ ನಿಗದಿ ಮಾಡಿ